ಹಾಗೂ ರೈತ ಬಂಧುಗಳು, ಬಹಳ ಬೆಳಗ್ಗೆಯಿಂದಲ್ಲ ನೀವು ಪ್ರತಿಭಟನೆ ಮಾಡಿದ ದಿವಸ ನನಗೆ ಡಿವೈಎಸ್ಪಿ ಅವರು ಫೋನ್ ಮಾಡಿದ್ರು. ನೀವು ಬರಬೇಕು, ಇಲ್ಲಿ ರೈತರ ಜೊತೆ ಮಾತನಾಡಬೇಕು, ಮನವಿಯನ್ನು ತೆಗೆದುಕೊಳ್ಬೇಕು, ಸರ್ಕಾರದ ಗಮನ ತರಬೇಕು ಅಂತ. ನಾನು ಅವತ್ತು ಇಂಪಾರ್ಟೆಂಟ್ ಸಭೆಯಲ್ಲಿ ಇದ್ದಿದ್ದರಿಂದ ಬರ್ಲಿಕ್ಕೆ ಆಗಲಿಲ್ಲ. ನಾನು ಫೋನಲ್ಲಿ ಹೇಳಿದೆ, ಅವತ್ತೇ ಡೇಟನ್ನು ಸಹ ಕೊಟ್ಟೆ, ನಾನು ಬರ್ತೀನಿ ಅಂತ. ಆದರೆ ಲಾಸ್ಟ್ ವೀಕ್ ಬರಬೇಕಿತ್ತು, ಆದರೆ 2-3 ದಿನ ಲೇಟ್ ಆಗಿ ಇವತ್ತು ನಿಮ್ಮ ಸಭೆಗೆ ಬಂದೆ. ಸಭೆಗೆ ಬಂದ ನಂತರ ನಿಮ್ಮ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ಇಷ್ಟು ಎಲ್ಲ 10 ಪೇಜ್ ಪಡ್ಕೊಂಡಿದ್ದೀರಿ. ನೀವ್ಯಾರು ಏನೇನು ಮಾತಾಡಿದ್ದೀರೋ ಪ್ರತಿ ಒಂದು ಮಾತನ್ನು ಸಹ ಇಲ್ಲಿ ನೋಟ್ ಮಾಡಿದ್ದೇನೆ. ನಿಮ್ಮ ಅಭಿಪ್ರಾಯವನ್ನ ಇಲ್ಲಿ ದಾಖಲಿಸಿದ್ದೇನೆ. ಖಂಡಿತ ನಿಮ್ಮ ಅಭಿಪ್ರಾಯವನ್ನ ಸರ್ಕಾರದ ಗಮನಕ್ಕೆ ತರಬೇಕಾದ್ದು ನನ್ನ ಕೆಲಸ. ಹಾಗಾಗಿ ಇದು ನನ್ನ ವ್ಯಾಪ್ತಿಯಲ್ಲಿ ಬರುವಂತ ಲ್ಯಾಂಡ್ ಎಕ್ವಿಷನ್ ಅಲ್ಲ. ಖಂಡಿತ ಈಗ ಆಲ್ರೆಡಿ ಮಾತನಾಡ್ತಾ ಇರುವಂತ ಸಂದರ್ಭದಲ್ಲಿ ಎಲ್ಲರೂ ಸಹ ಪ್ರಸ್ತಾಪ ಮಾಡಿದ್ರು. ಎ ಸಿ ಗಮನ ತರಲಿಲ್ಲ, ತಹಸೀಲ್ದಾರ್ ಗಮನ ಬರಲಿಲ್ಲ, DC ಗಮನ ಬರಲಿಲ್ಲ, ನೋಟಿಫಿಕೇಶನ್ ಆಗ್ಬಿಟ್ಟಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ರೈತರ ಪ್ರತಿಭಟನೆ ಆದಂತ ಸಂದರ್ಭದಲ್ಲಿ ನಾನು ಒಂದೇ ಒಂದು ಉದ್ದೇಶಕ್ಕಾಗಿ ಇಲ್ಲಿ ಬಂದು ನಿಂತಿದ್ದೇನೆ. ತಾವು ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆಗೆ ಬರಬೇಕಿತ್ತು. ಯಾಕೆಂದ್ರೆ ಇಡೀ ಜಿಲ್ಲೆಯ ದಂಡಾಧಿಕಾರಿಯಾಗಿ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡುವಂತ ಕೆಲಸ ನಮ್ದು. ಪೊಲೀಸ್ ಅಧಿಕಾರಿಗಳ ಜೊತೆಗೆ ನಿಂತು ಲಾ ಅಂಡ್ ಆರ್ಡರ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಜೊತೆ ಬಂದು ನಾನೇ ಮನವಿಯನ್ನು ತೆಗೆದುಕೊಂಡೆ. ಆದರೆ ಇವತ್ತು ಬಂದಿದ್ದೇನೆ, ನಿಮ್ಮ ಸಮಸ್ಯೆಗಳಿಗೆ ಕಿವಿಯಾಗಿದ್ದೇನೆ, ಆಲಿಸಿದ್ದೇನೆ, ಪ್ರತಿಯೊಂದನ್ನು ಸಹ ದಾಖಲು ಮಾಡಿದ್ದೇನೆ. ಖಂಡಿತ ಏನು ದಾಖಲು ಮಾಡಿದ್ದೀನೋ ನೀವು ಇಷ್ಟೊಂದು ದಾಖಲೆಗಳನ್ನು ಸಹ ಕೊಟ್ಟಿದ್ದಾರೆ. ಇದರಲ್ಲಿ ಎಲ್ಲ ಫೋಟೋಗ್ರಫಿ ಇದೆ, ಜಮೀನಿನ ಪರಿಸ್ಥಿತಿ ಏನಿದೆ ಅಂತ ಕೊಟ್ಟಿದ್ದಾರೆ. ಇದೆಲ್ಲ ವಿಷಯವನ್ನ ಸರ್ಕಾರದ ಗಮನಕ್ಕೆ ತರ್ತೇನೆ. ಸರ್ಕಾರ ಈ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ನಾನು ಒಂದೇ ಒಂದು ಜಿಲ್ಲೆಯ ದಂಡಾಧಿಕಾರಿಗೆ ಒಂದೇ ಒಂದು ಮನವಿಯನ್ನ ಮಾಡೋದು, ಎಲ್ಲರೂ ಶಾಂತಿಯುತವಾಗಿದ್ದು ತಮ್ಮ ಕೆಲಸವನ್ನ ಸಾಧನೆ ಮಾಡ್ಕೋಬೇಕು. ಅದು ಬಿಟ್ಟು ಹೋರಾಟ ಯಾವಾಗಲೂ ಅಷ್ಟೇ ಶಾಂತಿಯುತ ಹೋರಾಟ. ನಮ್ದು ಗೊತ್ತಿದ್ದು, ನಮ್ಮ ಸ್ವಾತಂತ್ರ್ಯ ಬಂದಿದ್ದೆ ಶಾಂತಿಯುತ ಹೋರಾಟದಿಂದ. ಹಾಗಾಗಿ ಶಾಂತಿಯುತ ಹೋರಾಟ ಮಾಡಿದ್ದೀರಿ, ನೀವೆಲ್ಲರೂ ಸಹ ಶಾಂತಿಯುತ ಹೋರಾಟ ಮಾಡಿ ಮನವಿಯನ್ನು ಕೊಟ್ಟಿದ್ದೀರಿ. ಖಂಡಿತ ಮುಂದಿನ ದಿನಗಳಲ್ಲೂ ಸಹ ನಿಮ್ಮ ಹೋರಾಟ ಶಾಂತಿಯುತವಾಗಿರಲಿ. ನಾನು ನಿಮ್ಮ ಮತ್ತು ಸರ್ಕಾರದ ಮಧ್ಯೆ ಸೇತುವಾಗಿ ಕೆಲಸ ಮಾಡಲಿಕ್ಕೆ ನಾನು ರೆಡಿ ಇದ್ದೇನೆ ಅಂತ ಹೇಳ್ತಾ, ಇದುವರೆಗೂ ನೀವೇನು ಮಾತನ್ನ ಆಡಿದಿರಿ, ಭಾವನೆಯನ್ನು ವ್ಯಕ್ತಪಡಿಸಿದರೆ, ಮಾತಲ್ಲ ಭಾವನೆ ಅಥವಾ ಆ ಭಾವನೆಯನ್ನು ಸರ್ಕಾರದಲ್ಲಿ ತಂದು ಸರ್ಕಾರ ಆ ನಿಟ್ಟಿನಲ್ಲಿ ನಿರ್ಧಾರವನ್ನು ಏನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನಾವೆಲ್ಲರೂ ಸಹ ನೋಡಬೇಕಾಗಿದೆ. ಹಾಗಾಗಿ ಇದುವರೆಗೂ ಈ ಸಭೆಯಲ್ಲಿ ಎಲ್ಲರೂ ಸಹ ಬಹಳ ಶಾಂತಿಯುತವಾಗಿ ನಡ್ಕೊಂಡಿದ್ದೀರಿ, ಬಹಳ ಗೌರವಯುತವಾಗಿ ಮಾತನಾಡಿದ್ದೀರಿ. ನಿಜಕ್ಕೂ ಸಹ ನಾನು ಜಿಲ್ಲಾ ದಂಡಾಧಿಕಾರಿಗೆ ನಿಮ್ಮೆಲ್ಲರಿಗೂ ಸಹ ಧನ್ಯವಾದ ಅರ್ಪಿಸಿ ನಾನು ಮಾತನಾಡುತ್ತೇನೆ. ಈಗಾಗಲೇ 25,000 ಎಕರೆ ಮೇಲೆ ಅದೇ ಈಗ ಬಿಡಿ ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಹೌಸಿಂಗ್ ಬೋರ್ಡ್ ಮಾಡಿದ್ದಾರೆ, ಇಂಡಸ್ಟ್ರಿಯಲ್ ಬೋರ್ಡ್ ಮಾಡಿದ್ದಾರೆ, ಎಲ್ಲ ತಾಲೂಕು ಬಿದ್ದಿದೆ. ಅದನ್ನ ಯಾರು ಇದುವರೆಗೂ ಅದನ್ನ ಅಂಕಿ ಸಂಖ್ಯೆ ತೆಗೆದುಕೊಂಡು ಇಂಥ ಜಮೀನು ಖಾಲಿ ಇದೆ, ಯಾರು ಡೆವಲಪ್ ಮಾಡಿದ್ದಾರೆ, ಎಷ್ಟು ವರ್ಷದಲ್ಲಿ ಮಾಡಿದ್ದಾರೆ ಅನ್ನೋದು ಏನಾದ್ರು ಮಾಡಿದಾರೆ, ಹಾಗೆ ಖಾಲಿ ಇದೆ. ಆದ್ರೆ ಈಗ ಯಾರಿಗೂ 20 ಎಕರೆ 30 ಎಕರೆ ಅಲಾಟ್ ಮಾಡೋದಕ್ಕೋಸ್ಕರವಾಗಿ ನೀವು ಈ ಭೂಮಿನ KDB ಅವರು ನಮ್ಗೆ ಅಧಿಕಾರ ಇದೆ ಅಂತ ಏನೆಲ್ಲ ಮಾಡ್ಕೊಂಡು ಹೋಗ್ಬೋದಾ? ನಮ್ಮ ರೈತರು, ನಾನು ಈಗ ಗಂಡಾಭಾಷವಾಗಿ ಹೇಳ್ತೀನಿ, ಅವ್ರು ಏನ್ ಮಾಡ್ತಾರ ಮಾಡ್ಲಿ, ನಮ್ಮ ರೈತರ ನಮ್ಮ ಜಮೀನ್ ಹತ್ರ ನಾವು ಧೈರ್ಯವಾಗಿ, ಅದು ಏನೇ ಆಗ್ಲಿ, ಪ್ರಾಣ ಹೋದ್ರೂ ಪರವಾಗಿಲ್ಲ, ಧೈರ್ಯವಾಗಿ ಉದ್ಯಮನಾಗಿ ಮಾಡ್ತಾ ಇದ್ದೀನಿ, ವ್ಯವಸಾಯನ ಮಾಡ್ತೀನಿ. ನಮಗಿರೋ ಅಟ್ಯಾಚ್ಮೆಂಟ್ ನೀವು ನಿಮ್ಮ ಮಕ್ಕಳ ಬಗ್ಗೆ ಎಷ್ಟಿದೆಯೋ ಅಷ್ಟೇ ನಮ್ಮ ಭೂಮಿ ಮೇಲೆ ಅಟ್ಯಾಚ್ಮೆಂಟ್ ಇದೆ. ಗಂಟೆ ಆದ್ರೂ ನನ್ನ ಜಮೀನಿಗೆ ಹೋಗಿ ಬರ್ತೀನಿ. ಅಷ್ಟೊತ್ತಲ್ಲಿನೂ ಸಹ ನಮ್ಮ ರೈತರು ಮೇಟಿ ವಿದ್ಯೆ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ. ನಾನು ಒಬ್ಬ ಲಾಯರ್ ಆಗಿದ್ದೀನಿ, ಆದ್ರೂ ಸಹ ನಾನು ವ್ಯವಸಾಯಕ್ಕೆ ಮೊದಲ ಪ್ರಾಧಾನ್ಯತೆ ಕೊಡ್ತಾ ಇದ್ದೀನಿ. ಇದು ನಮ್ಮಲ್ಲಿ ನಮ್ಮ ರೈತರಲ್ಲಿ ಇರಬೇಕಾಗಿರೋದು. ಯಾರನ್ನೇ ಆಗ್ಲಿ ನಮ್ಮ ಜಮೀನ್ ಹತ್ರಕ್ಕೆ ಬರ್ಸೋದಕ್ಕೆ ಮಾತ್ರ ಬಿಡ್ಲೇಬಾರ್ದು. ಬಂಧುಗಳೇ, ನಮ್ಮ ಲಾಯರ್ ಸಂಪರ್ಕ ಸ್ವಲ್ಪ ಆವೇಶದಿಂದ ಮಾತಾಡಿದ್ದಾರೆ, ಕ್ಷಮಿಸಿದ್ದಾರೆ.
ಏನು ಉತ್ತರ ಕೊಡ್ತಾರೆ ನೋಡೋಣ. ರೈತರ ಬಗ್ಗೆ ಎಲ್ಲರಿಗೂ ಗೌರವ ಇದೆ, ನಮಗೂ ಗೌರವ ಇದೆ. ಈಗ ಚಂದ್ರನ್ ಅವರು ಕೇಳಿದಂಗೆ 1966ನೇ ಆಕ್ಟ್ ಫಸ್ಟ್ ಕೇಳಿದ್ವಿ, ಅಡಾಪ್ಟ್ ಮಾಡ್ಕೊಂಡಿದ್ದು, ಅದ್ರ ಪ್ರಕಾರ ಅಕ್ವಿಷನ್ ಆಗ್ತಾ ಇತ್ತು. ಈಗ 2013ನೇ ಆಕ್ಟ್ ಬಂದ್ಮೇಲೆ ಅದನ್ನ ಅಡಾಪ್ಟ್ ಮಾಡ್ಕೊಂಡು ಅದ್ರ ಪ್ರಕಾರ ಅಕ್ವಿಷನ್ ಮಾಡ್ತಾ ಇದೆ. ಈಗಪ್ಪ ಅಬ್ಜೆಕ್ಷನ್ ಪಾಯಿಂಟ್ ಚಿಂತೆ ಇಲ್ಲ ನಮ್ಗ, ಅವ್ನೇನೇ ಮಾಡ್ಕೊಳ್ಳಿ. ಅಬ್ಜೆಕ್ಷನ್ಸ್ ಅಪ್ಪ ಅವ್ನೇನಲ್ಲಿ ಎಸ್ ಮೇಲೆ ಫಸ್ಟ್ ಫೇಸ್ ಮಾಡಿದ್ ನೀವು ಎಷ್ಟು ಪರ್ಸೆಂಟ್ ಅಬ್ಜೆಕ್ಷನ್ ಬಂದಿದೆ ಗೊತ್ತಿದೆ ನಿಮಗೆ? ಇವತ್ತು ಸಭೆ ಕರೆದಿರೋದು ಆಹ್ವಾನಗಳು ತಗೊಳಕ್ಕೆ ನಿಮ್ಗೆ ನೀವು ಪ್ರಿಪೇರ್ ಸ್ವಲ್ಪ ನೀವು ಏನು ಪ್ರಿಪೇರ್ ಆಗಿ ಬಂದಿಲ್ಲ ಉಂಡಪ್ಪ. ನೀವು ಈ ಒಂದು ಏನು ಭೂಸ್ವಾಧೀನ ಪ್ರಕ್ರಿಯೆಯಲ್ಲೇ ನೀವು ಇವತ್ತು ದಿವಸ ಇದರಿಂದ ನಿಮ್ಗಂತೂ ಜಯ ಆಗಲ್ಲ. ಈಗಲೇ 290 ಎಕರೆ ಜಮೀನು ಮಧ್ಯಂತರ ತಡೆಯಾಗಿದೆ. ನೀವಂತೂ ಈ ಜಾಗ ಫಸ್ಟ್ ಮಾಡಿದ್ರಲ್ಲ, ಅದು ಉಳಿಸ್ಕೊಳ್ಳೋದಂತೂ ಸಾಧ್ಯ ಅಲ್ಲ. ನಿಮ್ಮ ಅಧಿಕಾರಿಗಳು ಹೇಳ್ಬೇಕು ಸರ್. ನಾವು ಶಾಸ್ತ್ರ ನಡೆಸ್ಕೊಳ್ತಾ ಇದ್ದೇವೆ. ಇಲ್ಲ ಬಿಡ್ರಿ, ಆಗೋದಿಲ್ಲ. ರೈತರ ಕುತ್ಕೊಳ್ಬೇಕು. ನ್ಯಾಯಬದ್ಧವಾಗಿ ಸರ್, ನೀವು ಕಾನೂನುಬದ್ಧವಾಗಿ ಫಸ್ಟ್ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ದೀರಾ. ಯಾವುದು 59, 58 ಹೇಳಿ ಸರ್. ಸ್ವಲ್ಪ ದಯವಿಟ್ಟು ನೀವು ಮತ್ತೆ ಬರ್ಬೇಡಿ, ನೀವು ಮತ್ತೆ ಬರ್ಬೇಡಿ. ನಮ್ಮ ಸಮಾಚಾರ ಗೊತ್ತು, ಪೊಲೀಸರಲ್ಲ, ರೈತರ ವಿಚಾರ ಮಾತಾಡ್ತಾ ಇದ್ದೀವಿ. ಭೂಸ್ವಾಧೀನ ಪ್ರಕ್ರಿಯೆ ಡ್ರಾಪ್ ಆಗ್ಬೇಕಾ ಬೇಡ? ಅದಕ್ಕೆ ಕೂಗಾಡ್ ಬಿಟ್ರೆ ಆಗುತ್ತಾ? ಆಗಲ್ಲ. ಅವ್ರು ಮಾಡಿಕೊಡ್ತಾರೆ, ಅದಕ್ಕೋಸ್ಕರ ಬಂದಿರೋದು. ಬರಬೇಕು ಅಂತ ಏನಿರ್ಲಿಲ್ಲ, ಆದ್ರೂ ಬಂದಿದ್ದಾರೆ, ಮಾಡ್ತಾರೆ, ನಮ್ಮ ಪರವಾಗಿ ಪ್ರೊಸೀಡಿಂಗ್ಸ್ ಮಾಡ್ತಾರೆ. ಸ್ವಲ್ಪ ತಾಳ್ಮೆ ಇರಲಿ ಅಂತ ಮೊನ್ನೆಯಿಂದ ಹೇಳ್ತಾ ಇದ್ದೀನಿ. ಸ್ವಲ್ಪ ತಾಳ್ಮೆ ಇರಲಿ. ಇವತ್ತು ನಮ್ಮ ಅಹವಾಲು ಸ್ವೀಕರಿಸೋದಕ್ಕೆ ಬಂದಿದ್ದಾರೆ. ನಾವು ಹೇಳಿದ್ದೀವಿ 28 ಪ್ರೊಸೀಡಿಂಗ್ಸು ಕರೆಕ್ಟ್ ಆಗಿಲ್ಲ, ಬರೀತಾರೆ ಅವರು. ಬರೆಯೋದಕ್ಕೆ ಬಂದಿರೋದು ಶಿವಣ್ಣವ್ರು, ಅವ್ರು ಕರ್ಕೊ ಬಂದಿರೋದು ಅದಕ್ಕೆ. ಅವ್ರು ಬರೀತಾರೆ. ಗೋಪಿಯವ್ರು ಹೇಳಿದ್ರು ಇವಾಗ ಏನ್ ಪರ್ಪಸ್ಗೆ ಅಂತ ಅದ್ರಲ್ಲಿ ಇಲ್ಲ ಅಂತ ಹೇಳಿದ್ರೆ, ನೀವು ಇದರಲ್ಲೇ ಕಾಲ ಕಳೆದ್ರೆ ರಿಸಲ್ಟ್ ಕಡಿಮೆ ಆಗುತ್ತೆ. ಒಂದ್ ನಿಮಿಷ ಇದು ಕೂತ್ಕೊಳ್ಳಿ, ನೀವು ಹೇಳಿ. ಇನ್ನೊಂದು 2 ನಿಮಿಷ ಬಂಧುಗಳೇ, ಅವರ ಬಳಿ ಅವರು ನ್ಯಾಯಬದ್ಧವು ನಡೆದಿಲ್ಲ, ನಮಗೆ ಗೊತ್ತಿದೆ. ಅವರು ಈಗಾಗಲೇ ಸೋಲ್ತಾ ಇದ್ದಾರೆ KDB ಫಸ್ಟ್ ಫೇಸ್ ಮಾಡಿರ್ತಕ್ಕಂಥದ್ದಲ್ಲಿ. ನಾನು ನಮ್ಮ ಮಹನೀಯರಾದ ಶಾಸಕರನ್ನ, ಯಾಕಂದ್ರೆ ಅವ್ರು ಮಾಡಿದಂತ ಕರ್ತವ್ಯ ನಾವು ಸ್ವಲ್ಪ ಹೇಳ್ಕೋಬೇಕು, ಸಹಾಯ ಮಾಡಿದವ್ರನ್ನ ನೆನೆಸ್ಕೋಬೇಕು. ಮೊದಲ ಬಾರಿಗೆ ನಮ್ಮನ್ನ MB ಪಾಟೀಲ್ ಬಳಿ 6 ತಿಂಗಳ ಹಿಂದೆಯೇ ತೀರ್ಕೊಂಡು ಹೋಗಿ ನಮ್ಮ ಇಡೀ ಅಂದೇನಹಳ್ಳಿ ಹಾಗೂ ಮೇಡಳಿಯ ಎಲ್ಲ ವಿಡಿಯೋ ಫುಟೇಜ್ ಅದನ್ನ ತೋರಿಸಿ, ಅವರ ಬಳಿ ಆಗ ನಮ್ಮ MB ಪಾಟೀಲ್ ಅವರು, ನಾನು ದಯವಿಟ್ಟು ಈ ಜಮೀನು ಮುಟ್ಟಲ್ಲ, ಆ ಜಮೀನು ಬಿಟ್ಕೊಡ್ತೇನೆ ಅಂತ ಹೇಳಿ ಹಾಗೆ ಇಮಿಡಿಯೇಟ್ ಆಗಿ ಜಿಲ್ಲಾಧಿಕಾರಿ ಬಳಿ ಅವರೇ ಕಳಿಸಿ ಆ ಫುಟೇಜ್ ಅನ್ನ ತೋರಿಸಿ, ಜಿಲ್ಲಾಧಿಕಾರಿಗಳು ಸಹ ಒಂದು ಎಕ್ಸ್ಟ್ರಾ ಅಡಿಷನಲ್ 100 ಎಕರೆ ಜಮೀನು ತೋಟಗಾರಿಕೆ ಅವರು ಸಹ ಒಪ್ಪಿಕೊಂಡು 100 ಎಕರೆ ತೋಟಗಾರಿಕೆ ಜಮೀನು ಬಿಟ್ಟಲ್ಲ, ಅದನ್ನ ಕೊಡಿ, ಎಕ್ಸ್ಟ್ರಾ ಒಂದು ಬೇರೆ ವೃತ್ತಿ ಕೊಡ್ತೀವಿ. ಅಥವಾ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ತಪ್ಪು, ನಮ್ಮ ಶಿವಣ್ಣವರಂತೂ ಅದ್ರ ಮೇಲೆ ಪ್ರೆಷರ್ಸ್ ಆಗ್ತಾ ಇದ್ದಾರೆ. ಅದೇ ರೀತಿ ದಯವಿಟ್ಟು ಹಣ ಇಷ್ಟು ಜಮೀನು ಹೋಗಿದ್ದೀವಿ, ಇಷ್ಟು ಸ್ವಲ್ಪ ರೈತರ ಆ ತೋಟಗಾರಿಕೆ ನಮ್ಮ ಪ್ಯೂರ್ ರೈತರ ಜಮೀನಾದ್ರು ಉಳಿಸಿ. ದಂಡಾಧಿಕಾರಿಗಳೇ, ನಾವು ಅನೇಕ ರೀತಿಯಲ್ಲಿ ಸಮಸ್ಯೆ ಎದುರಿಸಿದ್ದೇವೆ. ದಯವಿಟ್ಟು ತಾವು, ನಿಮಗೆಲ್ಲ ಹಕ್ಕಿದೆ, ಇಂತಿಂತ ಸಮಸ್ಯೆ ಆಗಿದೆ, ರೈತರ ಪರಿಸ್ಥಿತಿ ಈ ತರ ಇದೆ, ತಾವು ನಮ್ಮ ಜಮೀನಿಗೆ ನಾವು ಸಾಹೇಬ್ರ ಹೇಳಿದ್ವಿ,
ದಯವಿಟ್ಟು ಅಂಗನವಾಡಿಯಲ್ಲಿ ಒಂದು ರೋಡ್ ವಿಸಿಟ್ ಮಾಡಿ ಸಾಕು ತೋಟದ್ದು, ನಿಮಗೆ ಗೊತ್ತಾಗುತ್ತೆ ಎಂತ ಪರಿಸ್ಥಿತಿ, ಎಂತ ಜಮೀನು ನಾವು ಮುಡ್ತಾ ಇದ್ದೀವಿ ಅಂತ. ಅನೇಕ ಬೇಕಾದಷ್ಟು ಜಮೀನಿದೆ, ತೆಗೆದುಕೊಳ್ಳಿ ಬೇಡ ಅಂತ ಹೇಳ್ತಲ್ಲ, ಕೈಗಾರಿಕೆ ಆಗ್ಲೇಬೇಕು, ನಮ್ಮ ಉದ್ಯೋಗ ಸಿಗ್ಬೇಕು, ನಮ್ಮ ದೇಶ ಅಭಿವೃದ್ಧಿ ಆಗ್ಬೇಕು, ಇನ್ಕಮ್ ಜನರೇಟ್ ಆಗ್ಬೇಕು, ನಾನು ಒಪ್ತೇನೆ. ಆದ್ರೆ ನೈಜವಾದ ರೈತರ ಜಮೀನನ್ನು ಮುಟ್ಟಬೇಡಿ ಅಂತ ನಿಮ್ಮಲ್ಲಿ ನಾವು ಸವಿನವಾಗಿ ವಿನಂತಿಸ್ಕೊಳ್ತೇವೆ. ಅಕಸ್ಮಾತ್ ಮುಟ್ಟೋಕ್ ಬಂದ್ರೆ ಡ್ರೋನ್ ಅಲ್ಲ ಬೇರೆ ರೂಟ್ ನಡೀತದೆ. ಐ ಆಮ್ ಸಾರಿ, ಕ್ಷಮಿಸಿ. ಡ್ರೋನ್ ಮುಟ್ಟಿದ್ದಲ್ಲ, ಕ್ರಾಂತಿ ನಾವು ಶಾಂತಿದಾತರಲ್ಲ. ಬೇರೆ ಜನ ಬೋಧನೆ ಮಾಡಬಹುದು, ನಾವು ಮಾತ್ರ ರೈತರು ಪ್ರಾಮಾಣಿಕ ಬದ್ಧತೆ ಅನುಬಂಧ ಇಟ್ಕೊಂಡಿರ್ತಕ್ಕಂಥವ್ರು. 100 ವರ್ಷದ ಅನುಬಂಧ, 10 ಗುಂಟೆ ಜಮೀನು ಜನ ಸಾಕ ಮಕ್ಕಳನ್ನ ಸಾಕಿರತಕ್ಕ ಭೂಮಿ ತಾಯಿ ಬಿಡಲ್ಲ. ನಮ್ದು ಕ್ರಾಂತಿಯೇ ಮುಖ್ಯ. ಸಾಹೇಬ್ರು ಬೇಕಾದ್ರೆ ಅರೆಸ್ಟ್ ಮಾಡಿಸಿ ಕೇಸ್ ಬುಕ್ಸ್ ಮಾಡಿ ಸರ್, ದಯವಿಟ್ಟು ನಮ್ಮ ಜಮೀನು ಬಿಡಿಸ್ಕೊಳ್ಳಿ ಸರ್. ರೈತ ಹೋರಾಟಕ್ಕೆ, ರೈತ ಹೋರಾಟಕ್ಕೆ ಏನೇ ಬರಲಿ, ಏನೇ ಬರಲಿ, ಹಸಿರು 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 ಹಸಿರು. ರೈತರ ಆಕ್ರೋಶ ಆಗಿರುತ್ತೆ. ಭೂಮಿ ಕಳ್ಕೊಳ್ಳೋರು ಗೊತ್ತು, ಅವ್ರ ದುಃಖ ಹೇಳಿದ. ಅವ್ರು ಹೇಳಿದ್ರಲ್ಲಿ ಯಾವುದೇ ತಪ್ಪಿಲ್ಲ. ನಮ್ಮ ಜಮೀನು ನಮಗೆ, ನಮ್ಮ ಜಮೀನಿಂದ ನಿಮ್ಗೆ ಹೊಟ್ಟೆ ತುಂಬಿಸ್ತಾರೆ, ನಿಮ್ಮ ಉಸಿರನ್ನು ತುಂಬಿಸ್ತೀವಿ. ನಮ್ಮ ಕೇಶವ ರೆಡ್ಡಿ ಅವರಿದ್ದಾರೆ, ಅವರು ರೈತ ಹೋರಾಟಗಾರ. ಅವರೊಂದು 3 ನಿಮಿಷ ಅಷ್ಟೇ ಮಾತಾಡ್ತೀನಿ ಅಂತ ಹೇಳಿದ್ರು. ಸ್ವಲ್ಪ ಎಲ್ಲೋ ಶಿವಣ್ಣವರು ಎಲ್ಲರೂ ಹೋಗ್ಬೇಕು ಅಂತ ಹೇಳ್ತಾರೆ, ದಯವಿಟ್ಟು 3 ನಿಮಿಷ ಅಷ್ಟೇ. ಎಲ್ಲ ಇಲ್ಲಿ ಬಂದಿರುವಂತಹ ರೈತರಿಗೂ ಹಾಗೂ ನಮ್ಮ ಅಧಿಕಾರಿಗಳು, ವಂದನೆಗಳ ಸಂಸ್ಥಾ. ಈಗ ಇಲ್ಲಿ ನಾವೆಲ್ಲ ಎಷ್ಟು ಜನ ಮಾತಾಡ್ತಾ ಇದೀವೋ ದಯವಿಟ್ಟು ಒಂದು ನಿಮಿಷ ಸೈಲೆಂಟ್. ಇಲ್ಲಿ ಎಷ್ಟು ಜನ ಮಾತಾಡ್ತಾ ಇದೀವಿ ನಾವು, ಎಲ್ಲರ ಮನಸ್ಸಿನಲ್ಲಿ ಒಂದೇ, ನಾವು ಭೂಮಿ ಉಳಿಬೇಕು ಅನ್ನೋದೇ ಅಜೆಂಡಾ. ಇದ್ರ ಮೇಲೆ ನಾವೆಲ್ಲ ಮಾತಾಡ್ತಾ ಇರೋದು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತ ವಿಚಾರಗಳು, ನಾವಿವತ್ತು ನಮ್ಮ ವರದಿ ಮಂಡಿಸಲು ಗೊತ್ತಿರೋ ನಾವು ಇವತ್ತು ನೆನಪಲ್ಲಿ ಇಟ್ಕೋಬೇಕು. ದಯವಿಟ್ಟು ಇವತ್ತು ನಾವು ಏನು BDA ಅವರಾಗಿರ್ಲಿ, ತಹಸೀಲ್ದಾರ್ ಆಗಿರ್ಲಿ, DC ಅವರಾಗಿರ್ಲಿ, ಯಾರೇ ಅಧಿಕಾರಿಗಳಾಗಿರ್ಲಿ ಏನ್ ತಪ್ಪು ಮಾಡಿದ್ದಾರೆ ಅಂತ ತೋರಿಸುವಂತ ಕಾರ್ಯಕ್ರಮಕ್ಕೆ ನಾವು ಗೊತ್ತಿರೋದಿಲ್ಲ. ಅದಕ್ಕೆ ದಯವಿಟ್ಟು ಯಾರು ಗಲಾಟೆ ಗಲಭೆ ಮಾಡ್ಕೊಳ್ಳುವಂತ ಅವಶ್ಯಕತೆ ಏನಿಲ್ಲ. ಅಂತ ಅವಶ್ಯಕತೆ ಬಂದಾಗ ಅದಕ್ಕೂ ದಾರಿ ಇದೆ, ಅದನ್ನು ಮಾಡೋಣ. ಆಮೇಲೆ ಮುಂದಕ್ಕೆ ಈಗ ಏನು KID ಅವರು ಎಲ್ಲರೂ ಹೇಳಿದಂಗೆ ಸೇಮ್ ಎಲ್ಲ ಅವರು ಮಾಡಿರುವಂತ ಸರ್ವೆಗಳಾಗಿರ್ಬೋದು, ನೋಟಿಸ್ ನೀಡದೇ ಇರುವಂತವು, ಅವೆಲ್ಲ ನಮ್ಗೆಲ್ಲರಿಗೂ ಗೊತ್ತಾಗಿರುವಂತ ವಿಚಾರ. ಅದನ್ನೆಲ್ಲ ನಾವು ಹೇಳೋಣ, ಈ ರೀತಿ ಆಗ್ತಾ ಇದೆ, ಇನ್ಮೇಲೆ ಹಿಂಗ ಆಗ್ಬಾರ್ದು ಅನ್ನುವಂಥದ್ದನ್ನ ನಾವು ಮನದಟ್ಟು ಮಾಡ್ಕೊಳ್ಳೋಣ. ಈಗ ಏನ್ ಮುಖ್ಯವಾಗಿ ನಾವು ಮಾತಾಡಬೇಕಾಗಿರೋದು ಅಂದ್ರೆ, ಈಗ ನಮ್ಮ ತಾಲೂಕಿನ ಅತ್ಯಂತ ಈಗ ಬೆಲೆ ಮಾಡುವಂತ ಜಾಗ ಆಗ್ತದೆ. ಅದಕ್ಕೆ ಇವಾಗ ಒಳ್ಳೆ ಏನು ಯಾವುದೇ ಸರ್ಕಾರ ಆಗಲಿ ಇವತ್ತು ಒಳ್ಳೆ ಆಫರ್, ಏನು ಒಳ್ಳೆ ದುಡ್ಡು ಮಾಡ್ಕೊಳ್ಳೋ ಸರ್ಕಾರಗಳಿಗೆ. ಯಾಕಪ್ಪ ಉತ್ತರ ಕರ್ನಾಟಕದಲ್ಲಿ ಪಾಪ ವಲಸೆ ಬರ್ತಾ ಇದಾರೆ ನಮ್ಮ ಜನ, ಅಲ್ಲಿಂದ ಅಲ್ಲೊಂದು ಫ್ಯಾಕ್ಟ್ರಿ ಮಾಡಿ ಇಂಡಸ್ಟ್ರಿ ಏರಿಯಾ ಯಾಕೆ ಮಾಡ್ತಾ ಇಲ್ಲ. ಇವತ್ತಿಗೆ ಎಷ್ಟು ಜಾಗದಲ್ಲಿ KIDB ಕಾರ್ಖಾನೆಗಳು ಖಾಲಿ ಬಿದ್ದಿದ್ದಾವೆ. ಈಗ ಏನು ಅವಶ್ಯಕತೆ ಇದೆ ಈ ಸರ್ಕಾರಕ್ಕೆ ಈ ಜಾಗ ಅಂದ್ರೆ, ಇದ್ರಲ್ಲಿ ನಾವು ಕೈ ಇಟ್ರೆ ಒಳ್ಳೆ ಪ್ರತಿಫಲ ಸರ್ಕಾರಗಳಿಗೆ ಅನ್ನೋ ಒಂದೇ ಒಂದು ಮೂಲ ಉದ್ದೇಶ ಇದೆ. ಅದಕ್ಕೆ ನಾವು ಏನು ಕಷ್ಟಲ್ಲ, ನಮ್ಮ ಆನೇಕಲ್ ತಾಲೂಕಿನಲ್ಲಿರೋ ರೈತರು ನಾವು ಭೂಮಿಯನ್ನು ಬಿಡೋದಿಲ್ಲ ಅನ್ನೋದು ಎಲ್ರಿಗೂ ಈಗಾಗಲೇ ಗೊತ್ತಿದೆ. ನಮ್ಮ ಒಂದ್ಸರಿ ಮೊನ್ನೆ ನಡೆದಂತ ಸಭೆಯಲ್ಲಿ ನಮ್ಮ ಶಾಸಕರು ಎಲ್ಲರೂ ನಮ್ಮ ಭರವಸೆ ನೀಡಿರುವಾಗ ನಾವು ಭಯ ಬೀಳೋ ಆತಂಕ ಏನಿದೆ ನಮ್ಗೆ ಅಲ್ವಾ? ಎಲ್ಲರೂ ಭರವಸೆ ನೀಡವ್ರೆ, ಭರವಸೆ ನೀಡಿದ್ರೆ ನಾವು ಮೋಸ ಮಾಡ್ತಾರೆ ನಮ್ಮ ಶಾಸಕರು, ನಮ್ಮ ಅಧಿಕಾರಿಗಳು ಮೋಸ ಮಾಡ್ತಾರ ಹೇಳ್ರೆ ಮತ್ತೆ ಅಲ್ಲಿಂದಲೇ ಯಾಕಂತ ಕಮ್ಮಬೇಕು. ನಾವು ಮಾಡೋ ಕೆಲಸ ನಾವು ಮಾಡೋಣ, ಅವ್ರಿಗೂ ಸಪೋರ್ಟ್ ಮಾಡೋಣ. ಎಲ್ಲರೂ ದೈವವಾಗಿ ಓಡಾಡಿ ಒಗ್ಗಟ್ಟಿನಿಂದ ಸಾಧನೆ ಮಾಡಿದ್ರೆ ಯಾವುದೇ ಅಧಿಕಾರಿ, ಯಾವುದೇ KIDB ನಮ್ಮ ಹತ್ರವರೆಗೂ ಬರೋದಕ್ಕೂ ಆಗಲ್ಲ. ಇನ್ನು ಮುಂದೆ ಯಾವುದೇ ಒಂದು ಅಧಿಕಾರಿ ಆಗ್ಲಿ, ಯಾವುದೇ ಒಂದು ಡ್ರೋನ್ ಆಗ್ಲಿ, ಇನ್ನೊಂದಾಗ್ಲಿ ಬಂದ್ರೆ ನೀಟಾಗಿ ಸುತ್ತಾಕೋದೋ ಇಲ್ಲ. ಯಾರ ಅಧಿಕಾರಿಗಳು ಬರ್ತಾರೆ ನೋಟಿಫಿಕೇಶನ್ ಇಲ್ದಿರ ಅಲ್ಲೇ ಕಟ್ಟಾಕ್ರಿ ರೈತರು.
ಧೈರ್ಯವಾಗಿ ಕಟ್ಟಾಕ್ಬೋದು ರೈತರು. ಆ ಕೆಲಸ ಮಾಡಬೇಕು. ಇಲ್ಲೇ ಒಂದು ವಿಚಾರ ಏನು ಗೊತ್ತಾಗ್ತಾ ಇರೋದು, ಒಂದು ಭಯ. ರೈತನ ಯಾವುದೇ ಕಾರಣಕ್ಕೂ ಭಯ ಬಿಡಬಾರ್ದು. ಏನಿದೆ ಭಯ ಬಿಡುವಂಥದ್ದು? ಕಾನೂನು ನಮ್ದಾಗಿ ನಮ್ಮ ಕಾನೂನು. ನಾವು ಭಯ ಬಿಡುವಂಥದ್ದೇನು? ನಮ್ಮ ಜಮೀನು ಪಕ್ಕದಲ್ಲಿರೋ ಜಮೀನು ಒಂದ್ ಸರಿಗೆ ಬಿಟ್ಟಿದ್ರಲ್ಲ, ಇವತ್ತು ಅಧಿಕಾರಿ ಹೆಂಗ್ಬಿಟ್ರಿ ನೀವು ಒಳಗೆ? ಹೆಂಗ್ಬಿಟ್ರಿ ಅಧಿಕಾರಿಗಳು? ಫಸ್ಟ್ ನಾವೇನು ಅಂತ ತಿಳ್ಕೊಂಡ್ರಿ, ಆಮೇಲೆ ಮುಂದಕ್ಕೆ ಅವಳೇನು ನಾವೇನ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಈ ಕೆಲಸ ಮಾಡಬೇಕಾದ್ರೆ ಪ್ರತಿಯೊಬ್ಬ ರೈತ ಕರ್ತವ್ಯ. ಯಾರೇ ಆಗ್ಲಿ ಪ್ರಶ್ನೆ ಮಾಡುವಂತ ವ್ಯಕ್ತಿತ್ವ ತಂದ್ಕೊಂಡ್ರೆ, ಪ್ರಶ್ನೆ ಯಾರಾದ್ರೂ ಆಗ್ಲಿ ಪ್ರಶ್ನೆ ಮಾಡ್ರಿ, ನಿಮ್ಗೆ ಉತ್ತರ ಅಲ್ಲೇ ಸಿಗ್ತದೆ. ಇಲ್ಲಾಂದ್ರೆ ಇವತ್ತು ಈ ಹಂತಕ್ಕೆ ನಮ್ಮ ತಾಲೂಕಲ್ಲಿ ನಮ್ಮ ರೈತರು ಈ ರೀತಿ ಸಮಯದಲ್ಲಿ ಬೆಳವಣಿಗೆಗೆ ಇವತ್ತೇ ನಿಜವಾಗ್ಲೂ ಹೇಳ್ತದೆ, ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅಷ್ಟು ಒಗ್ಗಟ್ಟಲ್ಲಿ ಅಷ್ಟೇ ಫಲ ಸಿಗ್ತದೆ ನಮ್ಗೆ. ಸುಮ್ಮನೆ ಬಂದ್ವಿ ಓದಿರೋದಿರ್ಬೋದು. ಇವತ್ತು ಸರ್ಕಾರಕ್ಕೆ ನಿಮ್ ಪರವಾಗಿ ನಾನು ಹೆಚ್ಚಿಗೆ ಬರ್ತಾ ಇದೀನಿ. ಈ KDB ಏನು ಮೋಸ ಕುತಂತ್ರ ಇವೆಲ್ಲ ಮಾಡಿ ಆಕ್ಟ್ ಏನು ಸ್ವಾಧೀನಪಡಿಸ್ಕೋಬೇಕು ಅಂತ ಇದೆ. ಮುಂದಿನ ದಿನಗಳಲ್ಲಿ ಇದು ಇಷ್ಟಕ್ಕೆ ಆಗಲ್ಲ. ಇವತ್ತು ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ನಮ್ಮ ಏನು ಪಾಣಿಗಳಲ್ಲಿ ಏನು ಎಂಟ್ರಿ ಮಾಡಿದ್ದಾರೆ ಅದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನ ತೆಗಿಬೇಕು. ಯಾಕೆಂದ್ರೆ ತೆಗಿಬೇಕು ಅದನ್ನ. ಯಾಕೆ ಅಂದ್ರೆ ಯಾರು ನೋಟಿಸ್ ಇಲ್ಲ, ಯಾರು ನೋಟಿಸ್ ಬಂದಿಲ್ಲ, ಇದನ್ನ ನಾವು ಎಂಟ್ರಿ ಮಾಡ್ತಾ ಇದೀವಿ ಅಂತ ಯಾಕೆ ಎಂಟ್ರಿ ಮಾಡೋದು? ಯಾರು ಜಮೀನು ಯಾರು ಎಂಟ್ರಿ ಮಾಡಬೇಕು? ಅದೇ ಒಂದು ರಿಜಿಸ್ಟರ್ ಆಯ್ತು, ಇನ್ನೊಂದು ಖಾತೆ ಆಯ್ತು, ಎಷ್ಟು ಎಂಟ್ರಿ ಮಾಡೋದಕ್ಕೆ ಖಾತೆ ಚೇಂಜ್ ಮಾಡೋಕೆ ಇವತ್ತು ಹೆಂಗೆ ಎಂಟ್ರಿ ಮಾಡೋದು? ಇದನ್ನ 25ನೇ ತಾರೀಕು ಒಳಗೆ ಇದನ್ನ ಪಾಣಿಯಲ್ಲಿ ಹೆಸರು ತೆಗೆದಿಲ್ಲ ಅಂದ್ರೆ ನಾವು ಇವತ್ತು ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಎಲ್ಲ ರೈತರ ಪರವಾಗಿ ನಾವು ರಸ್ತೆಗೆ ಇರುವಂತ ಕೆಲಸ ಬೆಂಗಳೂರು ಚಲೋ ಮಾಡಲೇಬೇಕು ಅಂತ ನಾನು ಮಾತಾಡೋ ಅವಕಾಶ ಕೊಟ್ಟಂತ ಎಲ್ಲರೂ ಒಳ್ಳೆ ಅಂತ ಥ್ಯಾಂಕ್ ಯು. ಸಾಮಾನ್ಯ ಪ್ರಕ್ರಿಯೆ ಕಾನೂನಲ್ಲಿ ಇರೋದನ್ನು ಮಾಡಿ ಅಷ್ಟೇ ಅವ್ರು ಕೇಳಿ, ಬೇರೆ ಏನು ಕೇಳಿ. ಪ್ರಕ್ರಿಯೆ ಕಾನೂನು ಎಲ್ಲರಿಗೂ KDBಗೂ ಅಂದ್ರೆ ನಮ್ಮ ಕಾನೂನು ಪ್ರಕಾರ ನಡ್ಕೊಂಡು ನಾವು ಮಾತ್ರ ನಡ್ಕೊಂಡು ನೀವು ಮಾತ್ರ ನಡ್ಕೋಬಾರ್ದು, ಅದಿಲ್ಲ, ಹಾಗಾಗಬಾರ್ದು ಅನ್ನೋದಕ್ಕೆ ಶಿವಣ್ಣವರು ಜಿಲ್ಲಾಧಿಕಾರಿಗಳು ದಂಡಾಧಿಕಾರಿಗಳು ಸದಾ ನಮ್ಮ ಜೊತೆ ಇದ್ದೇ ಇರ್ತಾರೆ. ಏನು ಚಿಂತೆ ಮಾಡಬೇಕು. ನಾಗೇಶ್ವರ ಮಾತಾಡಿ. ಕೋಟಿ ನಮ್ಮ ಭೂಮಿ ಮೇಲೆ ಇರ್ತಕ್ಕಂಥ ಕೋಟಿ ಜೀವರಾಶಿಗಳಿಗೆ ಅನ್ನ ಎಲ್ಲಿಂದ ಬರುತ್ತೆ? ಭೂಮಿಯಿಂದ ಬರುತ್ತೆ. ಆ ಭೂಮಿಯ ಒಡೆಯಲಾಗಿರ್ತಕ್ಕಂಥ ನಮ್ಮ ರೈತ ಬಾಂಧವರಿಗೆ ನಮಸ್ಕಾರಗಳು. ಹಾಗೆ ಈಗ ಈ ಅಸಿಟವಲ್ಲಿ ಏನು ತಿಳಿಸಿದ್ವಿ ನಾವು, ಇದು ನಮ್ಮನ್ನು ಆಡ್ತಾ ಇಲ್ಲ. ನಾವು ನಮ್ದೇನು ನಡೀತಾ ಇಲ್ಲ, ಅರ್ಜಿನ ಪೆನ್ನು ನಡೀತಾ ಇದೆ. ಆ ಪೆನ್ನು ಇಟ್ಕೊಂಡು ನಮ್ಮ ಪರವಾಗಿ ನಾವಿದ್ದೀವಿ, ರೈತರಾಗಿ ಏನೋ ಮಾಡ್ತೀವಿ. ಒಂದು ಕೂಲಿಯಲ್ಲಿ ಎಲ್ಲ ಹೊರಬಿಟ್ಟಿದೆ ನಮ್ದು ಎಲ್ಲ. ಈಗ ಅನೇಕ ಬೆಂಗಳೂರು ಡಿಸ್ಟಿಕ್, ಕರ್ನಾಟಕ ಫುಲ್ಲು ರಾಜ್ಯದಲ್ಲಿ ಎಲ್ಲ ರೈತರು ನಿರಾಸಕ್ತಿ ಆಗೋಗ್ಬಿಟ್ಟಿದ್ದಾರೆ. ಇವ್ರಿಷ್ಟೇ, ನಾವೆಷ್ಟೇ ಮಾಡ್ಲಿ, ಯಾವುದೇ ಒಂದು ಶಾಲೆಯಲ್ಲಿ ನಾವು ಪವರ್ ತೋರಿಸ್ಲಿ, ಇವರೆಲ್ಲ ಇಷ್ಟೇ ಅಂತ ಅವ್ರು ತಿಳ್ಕೊಂಡು ಪಟ್ಟು ನಮ್ಮ ಪರವಾಗಿ ನಮ್ಮ ತಹಸೀಲ್ದಾರ್ ಅವರು ಮತ್ತೆ ನಮ್ಮ ದಂಡಾಧಿಕಾರಿಗಳು ಮತ್ತೆ ಮುಖ್ಯವಾಗಿ ನಮ್ಮ ಜನಪ್ರತಿನಿಧಿಗಳು ನಾವೆಲ್ಲ ಕಷ್ಟ ಬಿದ್ದು ನಮ್ಗೆ ಗೆಲ್ಸಿದೀರ, ಓಟ್ ಹಾಕಿದ್ದೀರಾ, ಅವ್ರ ಪರವಾಗಿ ನಾವು ನಿಲ್ಲೇಬೇಕು. ಅವ್ರಿಗೆ ಏನೋ ನಾವು ಮಾಡ್ಬೇಕು. ಇವಾಗ ಮಾಡಿದ್ರೆ ನಮ್ಮ ಮುಂದೆ ಅವ್ರು ಬರ್ತಾರೆ, ನೆಕ್ಸ್ಟ್ ಅವ್ರು ಊರಿಗೆ ಹೋಗ್ಬೋದು, ಅವ್ರು ರಚನೆ ಹೋಗ್ಬೋದು, ಅವ್ರು ಓಟ್ ಕೇಳ್ಬೋದು ಅನ್ನೋ ಇದಿಟ್ಕೊಂಡು ನಮಗಾಗಿ ಅವ್ರು ಆಗ್ತಾ ಇರೋದು. ಬೇರೆ ಕೆಲಸ ಏನು ಮಾಡ್ತಾ ಇಲ್ಲ ಪಾಪ, ನಮ್ಗಾಗಿ ದುಡಿತಾ ಇದ್ದಾರೆ. ನಾವು ಓಟ್ ಹಾಕಿ ಹೋದಾಗ ಅವ್ರು ಕುಡಿತಾ ಇದ್ದಾರೆ. ಇದನ್ನ ಒಂದಕ್ಕೆ ಮಾಡಿಕೊಂಡು ಅವರು ನಮ್ಮ ಅಹವಾಲನ್ನು ಆಲಿಸೋದಿಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳು ಹೇಳ್ತಾ, ಈಗ ನೋಡಿ ಎಲ್ಲರಿಗೂ ಅನ್ಯಾಯ ಆಗಿದೆ, ಎಲ್ಲರಿಗೂ ಗೊತ್ತು, ಆಕ್ರೋಶನೂ ಇದೆ ಗೊತ್ತು. ಬಟ್ ನಾವೇನು ಮಾಡ್ತಾ ಇಲ್ಲ, ಟವರ್ ತಿಳಿಸ್ಕೊಡ್ಬಾರ್ದ ಇದೀವಿ. ಈಗ ಏನಾಯ್ತು, ನಾವು ನೋಟಿಸ್ ಬಂತು. ಈಗ ರೈತರು ಸ್ವಲ್ಪ ಕೇಳಿ, ಅದೇ ಇವರು ಸ್ವಲ್ಪ ಕೇಳಿ. ನೋಟಿಸ್ ಬಂದ ತಕ್ಷಣ ನಾವು ರಸ್ತೆ ಕಡೆ ಮಾಡಿದ್ವಿ. ರಸ್ತೆ ಕಡೆದಿಕ್ಕೆ ಇದು ಮಾಡಿದ್ವಿ. ಅವಾಗ ಏನಾಯ್ತು, MLA ಸಾಹೇಬ್ ಬಂದ್ಕೊಂಡು ಹೋದ್ರು. ನಾವು ಯಾವ ಜನಪ್ರತಿನಿಧಿಗಳು ಹೋಗ್ಬೇಕು, ಹೋಗಲ್ಲ. ಅವ್ರೇನು ಹೇಳಿದ್ರು, ನೋಡಪ್ಪ ನಮ್ಮ ತಂದೆ ಸಮಾಧಿಗೆ ಅಡ್ಮಿನಿಸ್ಟ್ರೇಷನ್ ಆಗ್ಬಿಟ್ಟಿದೆ, ನಾವೇನು ಮಾಡ್ಕೊಳಕ್ಕಾಗಿಲ್ಲ ಅಂತ ಹೇಳಿದ್ರು.
ಈಗ ನಮ್ಮ ತಂದೆ ಸಮಾಜದ ಅಪ್ಲಿಕೇಶನ್ ಆಗ್ಬಿಟ್ಟಿದೆ. ನಾನೇನ್ ಮಾಡೋದು? ಈಗ ಯಾರು ಅಂತ ಕೊಡ್ತಾರ ಕೊಡಿ. ನಮ್ಮ ತಂದೆ ಸಮಾಜದೂ ಆಗ್ಬಿಟ್ಟಿದೆ, ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇದೆ. ನಾನು ಯಾರು ಹೇಳ್ಬೇಕೀಗ? ಇದು ಸಮಸ್ಯೆ ಬಂದಿರೋದು ಬ್ಯೂರೋಕ್ರಾಟ್ಸ್ ಇಂದ ಹಿಡಿದು ನಮ್ಮ ಇವರು ಏನಿದ್ದಾರೆ, ನಮ್ಮ ಇದು ಪೂರ್ವಿಕರು ನಮ್ಮ ಪೂರ್ವಿಕರು ಆ ಜಮೀನಿಗೆ ಬೆಲೆ ಕಟ್ಟೋಕೆ ಆಗೋದಿಲ್ಲ. ನನ್ನ ಜಮೀನು 100 ಕೋಟಿ ಹೇಳ್ತೀನಿ ನಾನು, ಅದು ನನ್ನ ಇದು. 1000 ಕೋಟಿ ಹೇಳ್ತೀನಿ, ನನ್ನ ಇದು ಅದು. ಈಗ ನಮ್ಮ ಜಮೀನ ಈ ತರ ಮಾಡಿ ಬಂದಿದ್ದಾರಲ್ವಾ, ಯಾರು ಹಕ್ಕಿದೆ ಇದು? ಇದು ಕೇಳೋರು ಯಾರು? ಸ್ವಾಮಿ ಕೇಳೋರು ಯಾರು ಕೇಳಬೇಕು? ಈಗ ನಮ್ಮ ಈ ತರ ಇದೆ. ಅದರಿಂದ ನಾವೇನು ಮಾಡ್ಬೇಕೀಗ? ಈಗ ಶಾಂತಿಯುತವಾಗಿ ನಮ್ಮ ಇವರಿಗೆ ಗ್ರೀನ್ ತೆರಿಗೆ ಕೆಲಸ ಕೊಡೋಣ. ಗ್ರೀನ್ ತೆರಿಗೆ ಸ್ವಲ್ಪ ಕೆಲಸ ಕೊಟ್ಟು ನಮ್ಮ ಪರವಾಗಿ ಮಾಡಿ ಅಂತ ಕೇಳೋದಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ಗಲಾಟೆ ನಾವು ಮಾಡ್ಕೊಳ್ಳೋದು ಯೂಸ್ ಇಲ್ಲ. ಗಲಾಟೆ ಮಾಡೋ ಸಮಯ ಇದೆ, ಮಾಡೋಣ ದಯವಿಟ್ಟು. ರೈತರು ಈಗ ಏನ್ ನೋಡಿ, ಈಗ ಹೇಳಿದಾರಲ್ವಾ, ಈಗ ಶಾಸಕರು ಬಂದಿದ್ದಾರೆ. ಯಾರಿಗೆ? MP ಪಾಟೀಲ್ ಸಾಹೇಬರಿಗೆ ಬಂದಾಗ ನೋಡಿ ಇದರಲ್ಲಿದೆ, ತೋಟಗಳು ಬಿಡ್ತೀವಿ ಮತ್ತೆ ಫಲವತ್ತಾದ ಭೂಮಿನೆಲ್ಲ ಬಿಡ್ತೀವಿ ಅಂತ ಹೇಳಿದ್ದಾರೆ. ಅದೆಲ್ಲ ಹೇಳಿದ್ದಾರೆ, ಎಲ್ಲರೂ ಎಲ್ಲ ಮಾತಾಡಿದ್ದಾರೆ. ಈಗ ನಮಗೆ ನ್ಯಾಯ ದೊರಕಿಸ್ಕೊಡೋರು ಯಾರು ಅಲ್ಟಿಮೇಟ್ ಆಗಿ? ಈಗ ನಾವೆಲ್ಲ ಮಾತಾಡಿದ್ದಾಯ್ತು, ಇಲ್ಲ ಏನಾದ್ರು ಮಾತಾಡಿ, ಬಟ್ ಅಧಿಕಾರಿಗಳಿಗೆ ಕೊಡಿ ಸಮಯ, ಅವರು ಮಾತಾಡಿ. ಪಾಪ ನಮ್ಮ ಪರವಾಗಿ ಏನ್ ಹೇಳ್ತಾರೆ ಅವರು? ನೀವು ಉದ್ಧಾರ ನಿಮ್ಗೆ ಮಾಡ್ತೀವಿ ಅಂತಾರ, ಮಾಡಲ್ಲ ಅಂತೀವ ಅಂತಾರ. ಈಗ ನೀವು ಇಷ್ಟೇ ಹೋಗಿ ಅಷ್ಟೇ ಹಿಂಗಾಗುತ್ತಾ ಏನಾಗುತ್ತೋ ದಯವಿಟ್ಟು ಅಧಿಕಾರಿಗಳಿಗೆ ಕೊಡಿ, ದಯವಿಟ್ಟು ಕೊಡಿ. ಅವ್ರು ಹೇಳಿ ಮಾತಾಡೋದಕ್ಕೆ ಇದೇ ಸರ್ಕಿದೆ, ಇಲ್ಲ ಅಂತೇನಿಲ್ಲ. ಶಿವಣ್ಣ 3 ಮಾತು ಮಾತಾಡ್ತೀನಿ ಅಂತ ಹೇಳಿದ್ರೆ, ಅದಾದ್ಮೇಲೆ ರಘು ಮಾತಾಡ್ತಾರೆ, ಅದಾದ್ಮೇಲೆ ನಮ್ಮ ಗೋಪಿನಾಥ್ ಅವರು, ಅದಾದ್ಮೇಲೆ ನಮ್ಮ ಶಿವಣ್ಣವರು, ಅದಾದ್ಮೇಲೆ ನಮ್ಮ ತಹಸೀಲ್ದಾರ್ ಅವರು, ಅದಾದ್ಮೇಲೆ ಕೊನೆಯಲ್ಲಿ ದಂಡಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಅವ್ರು ಹಾಗೆ ಮಾತಾಡೋರು ಹೇಳಿದ್ರಿ, ಇಲ್ಲ ನೀವು ನಮ್ಮ ಜೊತೆ ಇರಬೇಕು ಅಂತ. ಆಯ್ತು, ಖಂಡಿತ ಇರ್ತೀನಿ. ನಾನು ರೈತನೇ, ಅಂದವರು ಇರ್ತಾರೆ ನೋಡಿ. ಶಿವಣ್ಣವರು 3 ಮಾತು. ಹಲೋ, ಭಾರತ್ ಮಾತಾ ಕಿ. ಈಗಾಗಲೇ ಅನೇಕ ಸಮಸ್ಯೆಗಳು ಏನೇನಿದೆ ಅನ್ನೋದನ್ನ ರೈತರ ಬಗ್ಗೆ ಬಂದಿರ್ತಕ್ಕಂಥ ಎಲ್ಲ ರೈತರು ಹೇಳಿದ್ದಾರೆ. ಮತ್ತೆ ಅದನ್ನ ವೇದಿಕೆಯ ಮೇಲೆ ಇರ್ತಕ್ಕಂಥ ಗಣ್ಯರು ಆಲಿಸಿದ್ದಾರೆ. ನಾವು ಒಂದೇ ಮಾತಾಡೋದು, ನಮ್ಮ ಬೆಂಗಳೂರಿಗೆ 4 ಮೂಲೆ ಇದೆ. ಈ 4 ಮೂಲೆಯಲ್ಲಿ ಈ ಕಡೆ ಮಾಗಡಿ ರೋಡ್ ಇರ್ಬೋದು, ಈ ಕಡೆ ಮೈಸೂರು ರೋಡ್ ಇರ್ಬೋದು, ಈ ಕಡೆ ಹೈದರಾಬಾದ್ ರೋಡ್ ಇರ್ಬೋದು, ಎಲ್ಲಾ ಕಡೆಯಿಂದ ಯೋಚನೆ ಮಾಡಿದ್ರೆ ಬೆಂಗಳೂರಿನ ಮಧ್ಯದಿಂದ ಅಲ್ಲಿಗೆ 40 ಕಿಲೋಮೀಟರ್ 50 ಕಿಲೋಮೀಟರ್ ಅಂತರ ಇದೆ. ಆದ್ರೆ ನಮ್ಮ ಬೆಂಗಳೂರೀಗ ನಮಗೆ ಹತ್ತಿರವಾಗಿರ್ತಂತ ನಮ್ಮ ಈಸ್ಟ್ ಅಂದ್ರೆ ಬೆಂಗಳೂರು ಈಸ್ಟ್ ಫೇಸಿಂಗ್ ಅಲ್ಲಿ ನಾವಿದ್ದೇವೆ. ನಮ್ಗೆ ಇರೋದು ಎಷ್ಟು ಗೊತ್ತಾ? ಕೇವಲ 18 20 ಕಿಲೋಮೀಟರ್. ಇದನ್ನ ಸರ್ಕಾರದವ್ರು ಏನ್ ಹೇಳ್ತಾ ಇದ್ದಾರೆ? ಇಲ್ಲ, ಇದನ್ನ ಗ್ರೀನ್ ಸಿಟಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ 4 ಮೂಲೆಗಳು ಬಿಟ್ಬಿಟ್ಟಿದ್ದಾರೆ, ಯಾಕಂದ್ರೆ ಅದೆಲ್ಲ ದೂರ ಹೋಗ್ಬಿಡ್ತಲ್ಲ. ಅದಕ್ಕೆ ಹತ್ರ ಇರೋದನ್ನ ಇಟ್ಕೊಂಡು ಗ್ರೀನ್ ಸಿಟಿನ ಸಿಟಿ ಮಾಡಕ್ ಬಂದಿದ್ದಾರೆ. ದಯವಿಟ್ಟು ಗ್ರೀನ್ ಸಿಟಿಯಾಗಿ ಇರ್ಬೇಕಂತ ಹೇಳ್ಕೊಂತ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ರಘುಮನ್. ಬೋಲೋ ಭಾರತ್ ಮಾತಾ ಕಿ. ಈಗ ಸಭೆ ಕೊನೆ ಅಂತ ಬಂದಿದೆ. ಮೇಲೆ ವೇದಿಕೆ ಮೇಲಿನ ಅಧಿಕಾರಿಗಳು ಮತ್ತು ಶಾಸಕಾಂಗಕ್ಕೆ ಸಂಬಂಧಪಟ್ಟಂತ ಎಲ್ಲರೂ ರೈತರ ಭಾವನೆಗಳನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ಕೊಂಡಿದ್ದೀನಿ. ಅರ್ಥ ಮಾಡ್ಕೊಳ್ಳೇಬೇಕು. ಯಾಕಂತಂದ್ರೆ ಈ ಹೋರಾಟ ಇನ್ನ ಸಾಂಘಿಕವಾಗಿದೆ. ಈಗಾಗಲೇ ನಿಮ್ಗೆ ಅರ್ಥ ಆಗಿದೆ. ಈ ಹೋರಾಟವನ್ನ ಬಿಡುಗಡೆ ಮಾಡೋದಕ್ಕೆ ಮುಂಚೆ ನೀವೇ ನಮಗೆ ಭೂಮಿಯನ್ನ ಪರಿಹಾರ ಮಾಡಲು ವಾಪಸ್ ಕೊಡೋದ್ರ ಮುಖಾಂತರ ನಮಗೆ ನೀವು ಯಾವುದೇ ಹಿಂದೆ ಒಂದು 4-5 ಸಲ ನೀವು ಅಡ್ಮಿಷನ್ ಆದಾಗ ನಮ್ಮ ರೈತರಲ್ಲಿ ಒಗ್ಗಟ್ಟನ್ನು ಮುರಿದು ಯಾರೋ ಇಬ್ಬರು ಬ್ರೋಕರ್ ಸೃಷ್ಟಿ ಮಾಡಿ ನೀವು ಒಂದಷ್ಟು 20% ಜಮೀನನ್ನು ನಿಮ್ಗೆ ರಿಜಿಸ್ಟರ್ ಮಾಡಿಕೊಂಡು ನಮ್ಮ ಸಭೆಗಳಿಗೆ ನಮ್ಮ ಹೋರಾಟವನ್ನು ವಿಫಲಗೊಳಿಸಿ ನಿಮಗೆ ಚೆನ್ನಾಗಿ ಅದು ಅಭ್ಯಾಸ ಆಗಿದೆ ಸರ್ಕಾರಕ್ಕೆ. ಎಲ್ಲಾ ಸರ್ಕಾರಗಳು ಹೇಳ್ತಾರೆ, ನಾನು ಒಂದೇ ಸರ್ಕಾರ, ಎಲ್ಲ ಸರ್ಕಾರಗಳು. ಆದ್ರಿಂದ ಈ ಒಂದು ಇವಾಗ ಏನಾಗಿದೆ ಅಂತಂದ್ರೆ
ನಾವು ಉಸಿರಾಡೋದೇ ಉಸಿರು ಕಟ್ಟೋ ವಾತಾವರಣ ಬಂದಿದೆ. ಹಿಂಗಾಗಿ ನಾವು ತಾಳ್ಮೆ ಇರುತ್ತೆ ನಮಗೆ. ಉಸಿರು ಕಟ್ಟುವಂತ ವಾತಾವರಣದಲ್ಲಿ ನಾವು ಇದ್ದೇವೆ. ನಿಮ್ಮ ಪರಿಹಾರ ಏನಿದ್ರು ನಮಗೆ ಭೂಮಿ ವಾಪಸ್ ಪಡೆಯುವ ಮುಖಾಂತರ ಇರಬೇಕು ಹೊರತು ನೀವು ದುಡ್ಡಾಗಲಿ ನಿಮ್ಮ KDB ಡೆವಲಪ್ಮೆಂಟ್ ಆಗಿರೋ ಜಾಗ ಆಗಲಿ ನಮ್ಗೆ ಬೇಡ. ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೀವಿ. ನಿಮ್ಮ ಒಂದು ನಮ್ಮ ಭಾವನೆಗಳು ಇನ್ನಷ್ಟು ಒಳ್ಳೆಯಬೇಡಿ. ಈಗಾಗಲೇ ನಾವು ಬಹಳ ತಾಳ್ಮೆ ಕಂಡುಕೊಂಡಿದ್ದೀವಿ. ಎಲ್ಲ ಒಂದು ಈ ರೈತರ ಮಾತ್ರ ಇದ್ರ ವಿರೋಧ ಇಲ್ಲ ಸರ್. ದಯವಿಟ್ಟು ರೈತರು ಮಾತ್ರ ವಿರೋಧ ಇಲ್ಲ. ತಾಲೂಕಿನಲ್ಲಿ ವಾಸ ಮಾಡತಕ್ಕಂಥ ಎಲ್ಲ ಜನಾಂಗ, ಎಲ್ಲ ಜಾತಿ, ಎಲ್ಲ ಧರ್ಮ, ಕಾರ್ಮಿಕರು ಎಲ್ಲರೂ ನಾವು ವಿರೋಧವಾಗಿದ್ದಾರೆ. ಬೇಕಾದ್ರೆ ಸಾಂಕೇತಿಕ ಮಾಡಿ ಅಂತಂದ್ರೆ ಒಂದು ಸಭೆ ಆಯೋಜನೆ ಮಾಡ್ತೀವಿ. ಎಲ್ಲಾ ಜನ ಸೇರಿಸಿ ಬೇಕಾದ್ರೆ ಒಂದು ನೀವು ಪರ್ಮಿಷನ್ ಕೊಟ್ರೆ ಎಲ್ಲ ಪರ್ಮಿಷನ್ ಕೊಡ್ತೀವಿ. ಒಂದು 40,000 ಜನ ಸೇರಿಸಿ ನಮ್ಮ ಶಕ್ತಿ ದಯವಿಟ್ಟು ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡಿ. ನಮಗೆ ಸಾಗಣೆ ಇವಾಗಲೇ ನಿಮ್ಗೆ ಒಂದೇ ಉದಾಹರಣೆ ಹೇಳ್ತೀನಿ ಸರ್. ನಾನು ಸುಳ್ಳಿದ್ದಾರೆ ಬೇಕಾದ್ರೆ ಬನ್ನಿ. ನಮ್ಮ ಫ್ಯಾಕ್ಟ್ರಿ ಸುತ್ತು ನಂದು ಒಂದು ಚಿಕ್ಕದಾಗಿ ಇಟ್ಟೆ ಫ್ಯಾಕ್ಟ್ರಿ ಇದೆ. ಅದ್ರ ಪಕ್ಕದಲ್ಲಿ ನಾವು ಅಗ್ರಿಕಲ್ಚರ್ ಮಾಡ್ತಾ ಇದ್ದೀವಿ. ಎಲ್ಲ ಇದೆ. ಒಂದೇ 4 ಕೆರೆ ಇದೆ ಸರ್. ನನ್ನ ಫ್ಯಾಕ್ಟ್ರಿ ಸುತ್ತು 4 ಕೆರೆ ಇದೆ ಸರ್. ಒಂದು ಕೆರೆ ಒಂದು ಸಿಲ್ಕ್ ಫ್ಯಾಕ್ಟ್ರಿ ಅಂತ ಒಂದೇ ಒಂದು ಫ್ಯಾಕ್ಟ್ರಿ 1998 ಸ್ಟಾರ್ಟ್ ಮಾಡಿದ್ರು ಸರ್. ಅವಾಗ ಏನೋ ಆಗೋದು ಅಂತ ಆಮೇಲೆ ಚಿಕ್ಕದಾಗಿ ಸರ್ ಸಿಲ್ಕ್ ಫ್ಯಾಕ್ಟ್ರಿ ಅಂತ ಮಾಡಿದ್ರು 5 ಎಕರೆಯಲ್ಲಿ. ನಾವು ಸಿಲ್ಕ್ ಫ್ಯಾಕ್ಟ್ರಿ ಅಲ್ವಾ, ರೇಷ್ಮೆಗೆ ಸಂಬಂಧಪಟ್ಟಿದ್ದಲ್ವ ಅಂದ್ಬಿಟ್ಟು ನಾವು ಕೊಟ್ಟು ಸರ್. ಕೊಟ್ಬಿಟ್ಟು ಸುಮ್ಮನೆ ಆದ್ವಿ. ನಮ್ಮ ಫ್ಯಾಕ್ಟ್ರಿಗೂ ನಮ್ಮ ಊರಿಗೆ 1 ಕಿಲೋಮೀಟರ್ ಇದೆ ಸರ್. ನಮ್ಮ ಊರಿಂದ ಆಚೆ ಒಂದು ಕೆರೆ ಇದೆ. ಆ ಕೆರೆಯಲ್ಲಿ ಬ್ಲಾಕ್ ಆಗಿ ಬರುತ್ತೆ ಸರ್. ನೀರು ಬ್ಲಾಕ್ ಆಗಿದೆ. ಎಲ್ಲಿ ಬರ್ತಾ ಇದೆ ನಮಗೆ ಕಾಣ್ತಾ ಇಲ್ಲ. ಎಲ್ಲಿ ಬರ್ತಾ ಇದೆ ಅಂತಂದ್ರೆ ಫ್ಯಾಕ್ಟ್ರಿ ಒಳಗಡೆ ಬೋರ್ವೆಲ್ ಹಾಕಿ ಪೈಪ್ ಲೈನ್ ಹಾಕಿಬಿಟ್ಟಿದ್ದಾರೆ ಸರ್. ಅದು ನಮ್ಮನ್ನೇ ಕಂಡುಹಿಡಿಯಕ್ಕೆ ಆಗ್ತಾ ಇಲ್ಲ. ನಾವು ಪೊಲ್ಯೂಷನ್ ಬೋರ್ಡ್ ಕಂಪ್ಲೇಂಟ್ ಕೊಟ್ಟು ನೋಡಿದ್ವಿ. ಏನು ಪ್ರಯೋಜನ ಆಗಿಲ್ಲ ಸರ್. ಅವ್ರು ಬಂದಾಗ 5,000, 50,000, ಲಕ್ಷ 2 ಲಕ್ಷ ಬಿಡ್ತಾರೆ, ಕಣ್ಣು ಮುಚ್ಚಿ ಕಳಿಸ್ತಾರೆ, ಬಿಡ್ತಾರೆ ಸರ್. ಇನ್ನೊಂದು ನಮ್ಮ ವಿಲೇಜ್ಗೆ ಹತ್ತಿರವಾಗಿ KHB ಮಾಡಿದ್ದಾರೆ ಸರ್. 1000 ಎಕರೆ KHB ಮಾಡಿದ್ದಾರೆ. ಆಗ ವಿರೋಧ ಮಾಡಿ ನಮ್ಮನ್ನ ಒಗ್ಗಟ್ಟು ಮುರಿದು ಅಗ್ವೇಷನ್ ಮಾಡ್ಕೊಬಿಟ್ರು ಸರ್. ಮಾಡ್ಕೊಬಿಟ್ಟು ನಿಮ್ಮದೇ ಸರ್ಕಾರ ಟ್ರೀಟ್ಮೆಂಟ್ ಪ್ಲಾನ್ ಮಾಡಿದೆ ಸರ್. ಫ್ಯಾಕ್ಟ್ರಿನೂ ಅಲ್ಲ, ಬರೀ ಟ್ರೀಟ್ಮೆಂಟ್ ಪ್ಲಾನ್, KHB ಟ್ರೀಟ್ಮೆಂಟ್ ಪ್ಲಾನ್ ಸರ್ ಮಾಡಿದೆ. ನಾವು ಬೆಳಗ್ಗೆ ವಾಕಿಂಗ್ ಹೋಗ್ತೀವಿ 6 ಗಂಟೆಗೆ. 6 ಗಂಟೆಗೆ ಮಿಷಿನ್ ಸೌಂಡ್ ಸ್ಟಾರ್ಟ್ ಆಗುತ್ತೆ. ಅರ್ಧ ಗಂಟೆ ಓಡಿಸ್ತಾರೆ ಸರ್ ಅಷ್ಟೇ. ಅದು 20 ಭಾಗ ಮನೆ ಇರೋದ್ರಿಂದ KHB 90 ಭಾಗ ಆಗಿಲ್ಲ, ಬರೀ 20 ಭಾಗ ಆಗಿದೆ ಅಷ್ಟೇ. ಆ 20 ಭಾಗ ನೀರು ಪೊಲ್ಯೂಷನ್ ಜಿಗಳ ಕೆರೆ ಅಂತಿದೆ ಸರ್. ಟ್ರೀಟ್ಮೆಂಟ್ ಪ್ಲಾಂಟ್ ಪಕ್ಕದಲ್ಲಿ ಒಂದು ಜಿಗಳ ಕೆರೆ ಇದೆ ಸರ್. ಆ ಕೆರೆ ಬಂದು ನೋಡಿದ್ವಿ, ಬಂದು ನೋಡ್ಕೊಂಡು ಹೋಗಿ 4 ವರ್ಷ ಹಿಂದ್ಗಡೆ ನೀವು KHB ಮಾಡಕ್ಕೆ 5 ವರ್ಷ ಹಿಂದ್ಗಡೆ ಆ ಕೆರೆ ನೀರು ಫೋಟೋಗಳಿದೆ. ಇವಾಗ ನೋಡಿ ಸರ್, ಬರೀ ಫ್ಯಾಕ್ಟ್ರಿ ಅಲ್ಲ, ಬರೀ ವಾಸ ಮಾಡೋದು ಪ್ರೈವೇಟ್ ಬಿಟ್ಟಿರೋ ಸರ್. ಯಾರು ಟ್ರೀಟ್ಮೆಂಟ್ ಮಾಡಲ್ಲ ಸರ್. KHB ಅಧಿಕಾರಿ ಗಮನ ಹರಿಸಲ್ಲ ಸರ್. ನಾವು ಹೋಗಿ ಡೈಲಿ ಕಾವಲಿಬೇಕಾಗಿಲ್ಲ. ನಮ್ಮ ಭಾವನೆ ಅರ್ಥ ಮಾಡ್ಕೊಳ್ಳಿ. ನಿಮಗೆ ನಮ್ಮ ರೈತರ ಕಷ್ಟ ಅರ್ಥ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಆನೇಕಂತ ಸಾಕಾಗಿದೆ ಕಾರ್ಖಾನೆಗಳು. ಇನ್ನೇನಾದ್ರು ಹೋಗ್ಬೇಕಂತಂದ್ರೆ ನಮ್ಗೆಲ್ಲ ಎಲ್ಲರಿಗೂ ಒಂದು ಕಡೆಯಿಂದ ವಿಷ ಕೊಟ್ಟು ಫ್ಯಾಕ್ಟ್ರಿ ಮಾಡ್ಕೊಡೋದಕ್ಕೆ ಅಷ್ಟೇ. ಇದು ನನ್ನ ಭಾವನೆ ಅರ್ಥ ಆಗಿದೆ, ಜನಪ್ರತಿನಿಧಿಗಳು ಅರ್ಥ ಆಗಿದೆ. ಶಾಸಕರು ಒಂದು ಮಾತು ಹೇಳ್ತಾರೆ. ನನ್ನನ್ನು ಕೆಲವರು ಕೇಳಿದ್ರು, ನಾನು ಒಂದು ಮುಖಂಡನಾಗಿರೋದ್ರಿಂದ ನನ್ನ ಕೆಲವರು ಕೇಳಿದ್ರು, ಏನಪ್ಪ ನಿಮ್ದೇ ಸರ್ಕಾರ ಇದೆ, ನಿಮ್ದೇ ಶಾಸಕರು ಇದೆ, ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ಅಂತ. ನಾನು ಓಪನ್ ಆಗಿ ಹೇಳ್ತೀನಿ, ಪ್ರಾಮಾಣಿಕವಾಗಿ ಹೇಳ್ತೀನಿ. ಶಾಸಕರು ಕರೆಕ್ಟ್ ಮಾಡಿದೆ. ಶಾಸಕರು ಒಂದೇ ಮಾತು ಹೇಳಿದ್ರು, ನನಗೆ ಯಾವುದೇ ಮಾಹಿತಿ ಇಲ್ಲರಿಗೂ ನಿಜವಾಗ್ಲೂ ಇಲ್ಲ. ನನಗೆ ರಾಜಕಾರಣ ಶಾಶ್ವತ, ನನ್ನ ಜೀವನನೇ ಶಾಶ್ವತ, ನನ್ನ ರಾಜಕಾರಣ ಶಾಶ್ವತ ಅಂತೆ. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ಗಮನಕ್ಕೆ ಬಂದಿಲ್ಲ. ಇದ್ರ ಬಗ್ಗೆ ನಾನು ವಿಧಾನಸಭೆಯಲ್ಲಿ ಚರ್ಚೆ ಧ್ವನಿ ಎತ್ತಿ ರೈತರ ಪರವಾಗಿ ನಿಲ್ತೀನಿ. ಬೇಕಾದ್ರೆ ನೀನು ಎಲ್ಲರೂ ನಾನು ಹೇಳ್ತೀನಿ, ನನಗೆ ರಾಜಕಾರಣ ಇರ್ಬೇಕಂತೇನಿಲ್ಲ. ಇಲ್ಲ, ನನ್ನ ಜೀವನನೇ ಶಾಶ್ವತ, ನನ್ನ ರಾಜಕಾರಣ ಎಲ್ಲಿರುತ್ತೆ. ನಾನು ಪ್ರಾಮಾಣಿಕವಾಗಿ ನೀವೆಲ್ಲರೂ ಸಭೆ ಕರೀರಿ, ನಾನು ಆ ಸಭೆಯಲ್ಲಿ ಭಾಗವಹಿಸ್ತೀನಿ. ಅವ್ರ ಬೆನ್ನೆಲುಬಾಗಿ ನಿಲ್ತೀನಿ. 1 ಇಂಚು ಜಮೀನನ್ನು ಕೊಡೋಕೆ ನಾವು ಒಪ್ಪಂತ ಅಂತ ಅವ್ರು ಹೇಳಿದ್ದಾರೆ. ಮಾನ್ಯ ಸಂಸದ ಮಾಜಿ DK ಸುರೇಶ್ ಅವ್ರು ಕೇಳಿದ್ರಿ, ಸುರೇಶ್ ಅವರು ಅದೇ ಹೇಳಿದ್ದಾರೆ, ನೀವು ಯಾವುದೇ ಕಾರಣಕ್ಕೆ ರೈತರ ಒಗ್ಗಟ್ಟು ಮುರಿದಿರ ನೋಡ್ಕೊಳ್ಳಿ, 1 ಗುಂಟೆ ಜಮೀನು ಕೊಡಬೇಡಿ, ಅದು ಹೇಗೆ ಅವ್ರು ಅಪೀಕ್ಷೆ ಮಾಡ್ಕೊಳ್ತಾರೆ ನಾವು ನೋಡೋಣ ಅಂತ ಹೇಳಿದ್ದಾರೆ. ನಮಗೆ ಶಾಸಕರು ಮತ್ತು ಸರ್ಕಾರ ಪರವಾಗಿದೆ, ನಮ್ಮ ಪರವಾಗಿದೆ ನಂಬಿದ್ದೀವಿ. ಆ ನಂಬಿಕೆನ ನಮ್ಮ ಶಾಸಕರು ಮತ್ತು ಮಾನ್ಯ ಅಧಿಕಾರಿಗಳು ವರ್ಗದವರು ನಮಗೆ ನಮ್ಮ ಭಾವನೆ ಅರ್ಥ ಮಾಡ್ಕೊಂಡು ನಮಗೆ ಸಹಕಾರ ಕೊಡ್ತಾರೆ ಅಂತೇಳಿ ಈ ಹೋರಾಟ ಸಂಯುಕ್ತ ರೈತ ಹೋರಾಟಕ್ಕೆ ಏನು ಈ ಸಮಿತಿ ಅಧ್ಯಕ್ಷರಿದ್ದಾರೆ, ರಾಮಸ್ವಾಮಿ ರೆಡ್ಡಿ ಅವರು, ದೇವರಾಜ್ ರೆಡ್ಡಿ, ಯಾರು JB ಇದ್ದಾರೆ, ಇವರೆಲ್ಲ ಇರ್ತಿದ್ದಾರೆ. ಅವ್ರ ಬೆಂಬಲಕ್ಕೆ ನಾವು ಸದಾ ಇರ್ತೀವಿ, ಎಲ್ಲಾ ರೀತಿಯಲ್ಲಿ ಸದಾ ಇರ್ತೀವಿ ಅಂತೇಳಿ ಈ ಒಂದು ಹೋರಾಟ ಯಶಸ್ವಿ ಅಂತ ಹೇಳಿ ಮಾನ್ಯ ಅಧಿಕಾರಿ ವರ್ಗದವರು ನಮ್ಮ ಭಾವನೆ ಅರ್ಥ ಮಾಡಿಕೊಂಡು ನಮಗೆ ಸಹಾಯ ಮಾಡ್ತಾರೆ ಅಂತ ನಂಬಿ, ಜೈ ಹಿಂದ್, ಜೈ ಕರ್ನಾಟಕ. ರೈತರ ಹೋರಾಟಕ್ಕೆ ಶಂಕರ್ ಅವರು ಮಾತಾಡ್ತಾರೆ 2 ನಿಮಿಷ ಕೊನೆ. ಮೊದಲನೇದಾಗಿ ನಾನು ಮಾತು ಮಾತಾಡ್ತೀನಿ. ನಾವು ರೈತರು ಮೊದಲು ಒಗ್ಗಟ್ಟಾಗಿರ್ಬೇಕು ಅನ್ನೋದನ್ನ
ಇವತ್ತು ಸರ್ಜಾಪುರ ಹೋಗ್ತಿರೋರು ಮತ್ತು ನಮ್ಮ ತಾಲೂಕು ತೋರಿಸ್ತಾ ಇದ್ದೀರಾ. ನಿಮ್ಗೆಲ್ಲ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ತೇನೆ. ಜನ ಸರ್ಕಾರ ಇವತ್ತೇನು ಆನೇಕಲ್ಲು ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ, ಇದಕ್ಕೆ ನಮಗೆ ರಾಗಿ ನಾಡು. ಡೆಲ್ಲಿಯಲ್ಲಿ ಕೂಡ ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ಹೇಳಿದ್ರು ರಾಗಿ ಕಣಜ ಬೆಂಗಳೂರು ಅಂತ. ಈ ಆನೇಕಲ್ ವಿಶೇಷ ಇದೆ. ನಿನ್ನೆ ನಮ್ಮ ಅಲಯನ್ಸ್ ಕಾಲೇಜಿಂದ ಸ್ಟೂಡೆಂಟ್ ಹೋಗಿದ್ರು, ಮೋದಿಯವರು ಕೇಳಿದಾರಂತೆ ಆನೇಕಲ್ ವಿಶೇಷ ಏನು ಅಂತ. ಅವ್ರು ನೆನ್ನೆ ಸಿಕ್ಕಿದ್ರು. ಆ ಹುಡುಗ ಹೇಳಿದ್ದಾನೆ ನಮಗೆ ರಾಗಿ ಬೆಳೆಯೋದೇ ರಾಗಿ ಕಣಜ ಆನೇಕಲ್ಲು, ಆನೇಕಲ್ಗೆ ಅದೇ ಒಂದು ವಿಶೇಷ ಅಂತ ಹೇಳಿದ್ರಂತೆ. ತುಂಬಾ ಖುಷಿಯಾಗಿ ನರೇಂದ್ರ ಮೋದಿ ಅವರು ಒಪ್ಕೊಂಡ್ರಂತೆ. ಇನ್ನು ಮೂವ್ ಮಾಡಿ, ರೈತರು ಮೂವ್ ಮಾಡ್ಬೇಕು, ಇನ್ನು ಮೂವ್ ಮಾಡಿ ಮುದ್ದೆ ದೇಶದಲ್ಲೆಲ್ಲ ತಿನ್ಬೇಕು ಅಂತ ಹೇಳಿದ್ರಂತೆ. ಆದ್ರೆ ಇವತ್ತು ನಾವು ರೈತರು 25 ವರ್ಷದಿಂದ ನಾವೇನ್ ಕೇಳ್ತಾ ಇದ್ವಿ ಅಂದ್ರೆ ನಮ್ಮ ಶಾಸಕರುಗಳನ್ನ ಕೆರೆಗಳಿಗೆ ನೀರ್ ತುಂಬಿಸಿ ಅಂತ ಕೇಳ್ತಾ ಇದ್ವಿ. ನೀರೇನೋ ತುಂಬಿಸ್ತಾ ಇದ್ದಾರೆ, ಅಲ್ಲಿ ಬೆಳೆ ಭೂಮಿ ಕಿತ್ಕೊಡ್ತಾವ್ರೆ. ನೀರೆಲ್ಲಿ ಬಿಡ್ಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ. ನೀರು ಎಲ್ಲಿ ಬಿಡ್ಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ. ಆದ್ರೆ ಇಷ್ಟು ಇಂಡಸ್ಟ್ರಿ ಆನೇಕಲ್ ತಾಲೂಕಲ್ಲಿ ಇದೆ. ನಮ್ಮ ರೈತರ ಮಕ್ಕಳಿಗೆ ಯಾರಿಗೂ ಅವಕಾಶ ಮಾಡಿಕೊಡಲಿಲ್ಲ. ಯಾರು ಜಮೀನ್ ಮಾತ್ರ ನಮ್ಗೆ ಬೇಕು. ಎಲ್ಲ ವಾಚ್ಮೆನ್ ಆಗ್ಬಿಟ್ಟಿದ್ದಾರೆ. ಯಾರು ಬೇಜಾರು ತಿಳ್ಕೊಬೇಡಿ. ನಮ್ಮ ರೈತರ ಮಕ್ಕಳು ವಾಚ್ಮೆನ್ಗಳು ಫ್ಯಾಕ್ಟರಿಗಳ ಹತ್ರ ಆಗಿದ್ದಾರೆ. ಕೋಟ್ಯಾಂತರ ರೂಪಾಯಿ ಜಮೀನುಗಳು ಬಿಳಿ ಬಟ್ಟೆ ಹಾಕೊಂಡಿರೋ ಇಂಡಸ್ಟ್ರಿಗಳಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳು ಮಾಡ್ಕೊಂಡ್ರು ಅಷ್ಟೇ. ರಾಜಕಾರಣಿಗಳು ಇದರಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಯಾಕೆ ಅಂದ್ರೆ ನಮ್ಮ ಆನೇಕಲ್ ತಾಲೂಕು ಒಂದು ವಿಶೇಷ. ಈ ವಿಶೇಷತೆಯನ್ನ ನಮ್ಮ ಜಿಲ್ಲಾಧಿಕಾರಿಗಳು ಇವತ್ತೇನು ವೇದಿಕೆಯಲ್ಲಿ ಕೂತಿದ್ದಾರೆ, ಜನಪ್ರಿಯ ಶಾಸಕರಿದ್ದಾರೆ, ಅವರೇ ಹೆಚ್ಚಿನ ಕೆರೆಗಳನ್ನು ನೀರು ತುಂಬಿಸಿರೋ ಕೆಲಸ ಮಾಡ್ತಿರೋದು. ಇವತ್ತು ಅವ್ರ ಜವಾಬ್ದಾರಿನೇ ಇದೆ. ಈ ಜಮೀನು ಬಿಡಿಸ್ಕೊಡೋ ಅಂತ ಕೆಲಸನೂ ಅವ್ರ ಜವಾಬ್ದಾರಿನೇ ಇದೆ. ಯಾಕೆ ಅಂದ್ರೆ ಜಿಲ್ಲಾಧಿಕಾರಿಗಳು ಹೊರತಾಗಿ ತಂದಿದ್ದಾರೆ. ನಮ್ಮ ತಾಲೂಕಿಂದು ವಿಚಾರ ಆಲ್ಮೋಸ್ಟ್ ತಿಳ್ಕೊಂಡಿರ್ತಾರೆ. ಇವತ್ತು ನಾವು ಸರ್ಜಾಪುರ ಗಣಿ ಅಂತ ಹೇಳೋದು, ಬಳ್ಳಾರಿಯಲ್ಲಿ ಯಾವ ತರ ಗಣಿ ಇತ್ತು, ಕೋಲಾರದಲ್ಲಿ ಯಾವ ತರ ಗಣಿ ಇತ್ತು, ಆನೇಕಲ್ಗೆ ಬೆಂಗಳೂರು ದಕ್ಷಿಣದಲ್ಲಿ ಇದೊಂದು ಗಣಿ. ಇದಕ್ಕೆ ನಾವು ಕೋಟ್ಯಾಂತರ ರೂಪಾಯಿ ಆವತ್ತಿಂದ ನಮ್ಮ ರೈತರು ಊಟ, ನಿದ್ದೆ, ನೀರು ಬಿಟ್ಟು ಅದನ್ನ ಉಳಿಸ್ಕೊಂಡ್ ಬಂದಿರೋ ಅಂತ ಅಲ್ಲಿ ಅದೇನಲ್ಲಿ ಯಾವಾಗ ನಮ್ಮ ಚಂದ್ರಣ್ಣ ಅವ್ರು ಹೇಳ್ತಾ ಇದ್ರು, ಆ ಭಾಗಕ್ಕೆ ಹೋಗ್ಬಿಟ್ರೆ ಆಂಧ್ರದಲ್ಲಿ ಒಂದು ಏರಿಯಾ ಇದೆ ನಲ್ಲೂರಲ್ಲಿ, ಆ ಭಾಗಕ್ಕೆ ಹೋದ್ರೆ ಅದು ನೆಲ್ಲು ಬೆಳೆಯೋ ಜಾಗ ಅಂತ ಹೇಳ್ತಾರೆ. ಕಾರಲ್ಲಿ ಕೂತಿದ್ರು ತಣ್ಣಗ ಗಾಳಿ ಹೊಡಿತದೆ. ಇವತ್ತು ಸರ್ಜಾಪುರ ಹೋಬಳಿಗೆ ಹೋದ್ರೆ ಅಷ್ಟು ಅಗ್ರಿಕಲ್ಚರ್ ಇರೋ ಹತ್ರ ತಾವು ಸಡನ್ ಆಗಿ ಬಂದು ಅಷ್ಟು ಬೆಲೆ ಬಾಳೋ ಅಂತ ಜಮೀನನ್ನ ಇಂಡಸ್ಟ್ರಿ ಮಾಡ್ಕೊಂಡು ಇನ್ನ ಬೇರೆ ರೂಪದಲ್ಲಿ ಅದು ಹೋಗ್ತಾ ಇದೆ. ನಮ್ಮ ಶಾಸಕರಿಗೆ ಗೊತ್ತಾಗ್ತದೆ ಮುಂದಿನ ದಿವಸಗಳಲ್ಲಿ ಅಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಕೂತ್ಕೊಳ್ತಾರೆ ಹೊರತು ಯಾವ ಇಂಡಸ್ಟ್ರಿನೂ ಕೈಗೆ ಬರೋಂಥದ್ದಾಗಲ್ಲ. ಅಲ್ಲಿ ತುಂಬಾ ಮೋಸ ನಡೀತದೆ. ಅಕ್ವಿಜೇಷನ್ಗಳು ಆನೇಕಲ್ ತಾಲೂಕಲ್ಲಿ ಸುಮಾರು 1000 ಎಕರೆ ಅಕ್ವಿಜೇಷನ್ ಆಯ್ತು, ಹೌಸಿಂಗ್ ಬೋರ್ಡ್ ಆಯ್ತು, ಇವಾಗ KDB ಆಗಿದೆ, ಮುಂದೇನು ಆಗ್ತಾ ಇದೆ. ಯಾವ್ದು ಆನೇಕಲ್ ತಾಲೂಕಲ್ಲಿ ಕಸ್ಬಾಬಳಿಯಲ್ಲಿ ಒಂದು ನಮ್ಮ ಲೆಕ್ಕದಲ್ಲಿ ಒಂದು 500-600 ಎಕರೆ ಇರ್ಬೋದು, ಟೋಟಲ್ ಎಲ್ಲ ಆಗೋಯ್ತು. ಇನ್ನೆಲ್ಲ ನಾವು ಅಲ್ಲಿಂದ ಬರೋಂತ ಕಂಪ್ನಿಗಳ ಹತ್ರ ವಾಚ್ಮೆನ್ಗಳ ಕೆಲಸ ಮಾಡೋದಕ್ಕೆ ನಮ್ಮ ಪ್ರಮುಖರು, ನಮ್ಮ ಲೀಡರ್ಗಳು ನಾವೆಲ್ಲ ಸೇರಿ ಮಾಡ್ತಾ ಇರೋದು ಅಂತ ನಾನು ಈ ಸಂದರ್ಭದಲ್ಲಿ ಬಯಸಿದ್ದೇನೆ. ದಯವಿಟ್ಟು ಜಿಲ್ಲಾಧಿಕಾರಿಗಳು ಸರ್ಕಾರ ತಿಳಿಸ್ಬೇಕು, ಸರ್ಕಾರದಲ್ಲಿ ಮನವಿ ಮಾಡಬೇಕು, ನಮ್ಮ ಪರವಾಗಿ ನೀವು ನಿಂತ್ಕೊಳ್ಬೇಕು. ಈ ಆನೇಕಲ್ ತಾಲೂಕಿನ ರಾಗಿ ಕಣಿಯನ್ನು ಉಳಿಸ್ಕೊಳ್ಬೇಕು. ನಿಮ್ಗೆ ಅತಿ ಹೆಚ್ಚು ಜವಾಬ್ದಾರಿ ಇದೆ. ನಿಮ್ ಜೊತೆಲಿ ನಮ್ಮ ಶಾಸಕರು ಕೈ ಜೋಡಿಸ್ತಾರೆ, ನಾವು ರೈತರು ಇದ್ದೀವಿ, ನಿಮ್ ಜೊತೆ ಕೈ ಜೋಡಿಸ್ತೀವಿ. ನೀವೆಲ್ಲ ಸೇರಿ ಈ ಜಾಗವನ್ನು ಬಿಡಿಸ್ಕೊಡ್ಬೇಕು. ಇನ್ನು ಆನೇಕಲ್ ತಾಲೂಕಲ್ಲಿ ಯಾವುದೇ ಅಕ್ವಿಜೇಷನ್ಗೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ. ಒಂದೇ ನಿಮಿಷ ಶಿವರಾಜ್ ಶಿವಣ್ಣವ್ರಿಗೆ ಮಾತು ಕೊಟ್ಬಿಟ್ಟು ಬೇಗ ಮುಗಿಸ್ತೀನಿ ಅಂತ ಜಾಸ್ತಿ ತಿಳ್ಕೊಳ್ಳಲ್ಲ. ಒಂದೇ ನಿಮಿಷ. ಸನ್ಮಾನ್ಯ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಜಿಲ್ಲಾಧಿಕಾರಿಗಳೇ ಹಾಗೂ ರೈತ ಮಾತುಗಳು ಮುಖ್ಯವಾಗಿ ಕೊನೆಯಲ್ಲಿ ಮಾತಾಡಬೇಕಾದ್ರೆ ಸ್ವಾರಸ್ಯ ಇರಬೇಕು. ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡ್ಬೇಕಾದ್ರೆ ನುಡಿ ಮುದ್ದಿನಂತಿರ್ಬೇಕು. ಸೋಮವಾರ ದಿವಸ ಆಸಕ್ತಿ ಬಾಂಧವ ರೈತರು ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಕಾರ್ಯೋನ್ಮುಖಕ್ಕೆ ಹೋಗೋದಕ್ಕೆ ಸರ್ಕಾರ 1000 ಅಕ್ವಿಜಿಷನ್ ಮಾಡ್ತಾ ಇದೆ ಅನ್ನೋದು ದಾಖಲಾತಿ ಇದೆ. ಆದ್ರಿಂದ ಇಂಥ ವೇದಿಕೆಯಲ್ಲಿ ಅಪಸ್ವರಗಳ ಮಾತಾಡಿದ್ರೆ ಅದಕ್ಕಿಂತ ಒಂದು ಕೀಳುಮಟ್ಟ ನಮ್ಮ ರೈತ ಸಮುದಾಯಕ್ಕೆ ಆಗೋದಿಲ್ಲ. ಅದರಿಂದ ಅವರು ಸೋಮವಾರ ನಮಗೊಂದು ಟೈಮ್ ಫಿಕ್ಸ್ ಮಾಡಿದಾಗ
ನಮ್ಮ ಹತ್ರ ಏನಿದೆ ಏನ್ ಮಾಡ್ಬೇಕು, ಈಗ ಏನ್ ಮಾಡಿರೋದನ್ನ ರಿವೋಕ್ ಹೆಂಗ್ ಮಾಡ್ತಾರೆ ಅನ್ನೋದನ್ನ ಕೊಡ್ಬೇಕಂತ ಹೇಳ್ತಾ ಮನ್ಸೂರ್ ರೆಡ್ಡಿ ನನಗೆ ಅವಕಾಶ ಮಾಡಿಕೊಟ್ಟಂತ ಒಂದು ಕ್ಷಣಗಳಿಗೆ ತಮ್ಮೆಲ್ಲರಿಗೂ ಹಾಗೂ ನಮ್ಮ ದಂಡಾಧಿಕಾರಿಗಳಿಗೂ ನಮಸ್ಕಾರ, ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸುಮಾರು 8 ದಿವಸದಿಂದ ಇರೋದು 1056 ಎಕರೆಗಳಲ್ಲಿ ನಿಮ್ಮ ಪಾಣಿ ನಿಮ್ಮ ಬೆಲೆ ಹಾಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸಾಕಷ್ಟು ಇತ್ತು, ಕೋರ್ಟ್ ಕೇಸು ಹಾಕಿದೆ, ಅಡ್ಮಿಟ್ಟು ಆಗಿದೆ, ಒಂದಷ್ಟು ಸ್ಟೇನೂ ಕೊಟ್ಟಿದ್ದಾರೆ. ಇನ್ನೂ ಹೋರಾಟ ಇದೆ, ಇಲ್ಲ ಅಂತಿಲ್ಲ. ನಾವು ಗೋಪಿನಾಥ ದೇವರು 2 ನಿಮಿಷ. ಆತ್ಮೀಯರೇ, ಇದು 3ನೇ ಸಭೆಯನ್ನು ನಾವು ಭಾಗವಹಿಸ್ತಾ ಇದ್ದೇವೆ. ಮೊದಲನೇದಾಗಿ ಆನೇಕಲ್ ತಾಲೂಕಿನಲ್ಲಿ ಎಷ್ಟು ಅಕ್ವಿಜಿಷನ್ ಆಗಬೇಕು ಅದಕ್ಕಿಂತ ಹೆಚ್ಚು ಆಗಿದೆ. ಇದು ಮೊದಲನೇ ಪಾಯಿಂಟ್. ಇಂಡಸ್ಟ್ರೀಸ್ಗೆ ಎಷ್ಟು ಆಗಬೇಕು ಅದಕ್ಕಿಂತ ಹೆಚ್ಚಾಗಿದೆ ಅನ್ನತಕ್ಕಂಥದ್ದು. ಮತ್ತು ಇದರಲ್ಲಿ ಈ ಭಾಗದಲ್ಲಿ ಏನು ನೀವು ಅಕ್ವಿಜಿಷನ್ ಹಾಕಿದ್ದೀರಿ, ಸೋಷಿಯಲ್ ಇಂಪ್ಯಾಕ್ಟ್ ಸ್ಟಡಿ ನಡೀಲಿಲ್ಲ, ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಸ್ಟಡಿ ನಡೀಲಿಲ್ಲ, ಮತ್ತು ಲೋಕಲ್ ಪಂಚಾಯತಿಗಳಲ್ಲಿ ರೆಸಲ್ಯೂಷನ್ ಮಾಡಿಲ್ಲ, ಇದು ವೈಲೇಷನ್ ಆಗಿದೆ. ಮತ್ತು ರೈತ ಫಸ್ಟ್ ಪಾಯಿಂಟ್, ಇಂಡಸ್ಟ್ರಿ ಮಾಡ್ತೀವಿ ಅಂತಂದ್ರೆ ವಾಟ್ ನೇಚರ್ ಆಫ್ ಇಂಡಸ್ಟ್ರಿ ಮಾಡ್ತೀರಿ ಅದನ್ನು ಕೂಡ ಕ್ಲಾರಿಫೈ ಮಾಡಿಲ್ಲ. ನಾನು ಹೋದಾಗ ಕೇಳಿದೆ, ಅನ್ಅಫಿಷಿಯಲ್ ಆಗಿ ಹೇಳಿದ್ರು ನಾವು ಸಾಫ್ಟ್ವೇರ್ ಮಾಡ್ತಾ ಇದ್ದೀವಿ ಅಂತ. ಅಫಿಷಿಯಲ್ ಆಗಿ ಆಗ್ಲಿಲ್ಲ. ಅಫಿಷಿಯಲ್ ಆಗಿ ಯಾವ ಇಂಡಸ್ಟ್ರಿ ಮಾಡ್ತೀರಿ? ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಮಾಡ್ತೀರಾ, ಸರ್ವಿಸ್ ಇಂಡಸ್ಟ್ರಿ ಮಾಡ್ತೀರಾ, ಸಾಫ್ಟ್ವೇರ್ ಇಂಡಸ್ಟ್ರಿ ಮಾಡ್ತೀರಾ? ಮಾಡೋದ್ರ ಮೇಲೆ ಅಲ್ಲಿರ್ತಕ್ಕಂಥ ಇಂಪ್ಯಾಕ್ಟ್ ಏನು? ಮತ್ತು 3ನೇದು ರೈತರ ಒಂದು ಅಹವಾಲು ನೀವೇ ಕೇಳಿದ್ದೀರಿ. ಯಾವ ತೋಟಗಾರಿಕೆ ಇದೆ, ಯಾವ್ದು 2 ಸತಿ ಬೆಳೆ ತೆಗಿದ್ದಾರೆ, ಮತ್ತು ಗ್ರೀನ್ ಹೌಸಸ್ ಇದೆ, ಇವೆಲ್ಲ ಬಿಡ್ತೀವಿ ಅಂತ ಮೊನ್ನೆ ನಾವು ಶಾಸಕರು ಭೇಟಿ ಮಾಡಿದಾಗ ಶಾಸಕರು ಹೇಳಿದ್ರು, ಮಂತ್ರಿಗಳು ಹೇಳಿದ್ರು. ಆದ್ರೆ ಅಷ್ಟು ಮಾತ್ರ ತೆಗಿಯೋಕೆ ಸಾಧ್ಯವಾ? ಒಂದು ಕಲೆಕ್ಷನ್ 1000 ಎಕರೆ ಇರ್ತದೆ ಅಂದ್ಕೊಳ್ಳಿ, ಒಂದು 400-500 ಎಕರೆ ಇರ್ತದೆ, ಸೆಂಟ್ರಲ್ ಇರ್ತದೆ. ಹಂಗಾರೆ ಹೆಂಗ್ ಇಂಡಸ್ಟ್ರಿ ನೀವು ಮಾಡ್ತೀರಿ? ಇದು ಕೂಡ ಒಂದು ಪಾಯಿಂಟ್ ಅಲ್ವಾ? ಇದನ್ನು ಕೂಡ ನಾವು ನೋಟೆಡ್ ಮಾಡ್ಕೋಬೇಕು. ಇಂಡಸ್ಟ್ರೀಸ್ ಮಾಡೋ ಆಗಿದ್ರೆ ಇವತ್ತು ಬೆಂಗಳೂರಿನ ನಗರ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡದಾಗಿ ನಗರ ಜಿಲ್ಲೆ ಇದೆ. ಇವತ್ತು ನಗರ ಜಿಲ್ಲೆಯನ್ನ ಬಿಟ್ಟು ಬೇರೆ ಕಡೆ ಮಾಡಬಹುದಲ್ಲ? ಇವಾಗ SDR ಮಾಡ್ತಾ ಇದ್ದಾರೆ, 270 ಕಿಲೋಮೀಟರ್ ಮಾಡ್ತಾ ಇದ್ದೀರಿ ನೀವು. ಅಕ್ಸಸ್ ಇದೆ ಇವತ್ತು ನೀವೇನಾದ್ರು ಆನೇಕಲ್ಲಿಂದ ಸರ್ಜಾಪುರಕ್ಕೆ ಹೋಗ್ಬೇಕಾದ್ರೆ ಮಿನಿಮಮ್ 3 ಅವರ್ಸ್ ತಗೊಂಡು, ನಾವೇನಾದ್ರು ವಿಧಾನಸೌಧಕ್ಕೆ ಹೋಗ್ಬೇಕಾದ್ರೆ ನಾ HSL ಆಗ್ಬಿಟ್ಟಿದ್ದು 1.5 ಅವರ್ ಆಗ್ತದೆ. ಸರ್ಜಾಪುರಕ್ಕೆ ಹೋಗೋದು 2 ಅವರ್ ಬೇಕು ನಮಗೆ. ನೀವು ಎಲ್ಲಿ ಇದು ಜನಸಾಂದ್ರತೆ ಹೆಚ್ಚಾಗಿರೋದ್ರಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಮೊನ್ನೆ ನಾನು SP ಅವ್ರನ್ನ ಭೇಟಿ ಮಾಡಿ ಚಂದಾಪುರದಲ್ಲಿ ಮತ್ತು ಹತ್ತಿಬೆಲೆಯಲ್ಲಿ ಸಿಗ್ನಲ್ ಲೈಟ್ ಹಾಕಿ ಅಂತ ಕೇಳಕ್ ಹೋಗಿದ್ದೆ. ಅಷ್ಟು ಟ್ರಾಫಿಕ್ ಜಾಮ್ ಇದೆ. ಬೆಂಗಳೂರು ಔಟ್ಸೈಡ್ ಗಿಂತ ಬೆಂಗಳೂರು ಹೊರಗಡೆ ಇವತ್ತು ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಇದು ಅವಶ್ಯಕತೆ ಇದೆಯಾ? ಮತ್ತು ಇಂಡಸ್ಟ್ರಿಯಲ್ ಝೋನ್ ಇರಬೇಕು, ಅಗ್ರಿಕಲ್ಚರ್ ಝೋನ್ ಇರಬೇಕು, ಸರ್ವಿಸ್ ಝೋನ್ ಇರಬೇಕು. ಇದಕ್ಕೆ ನಾವು ಒಂದು ಸಮತೋಲನ ಇರಬೇಕಲ್ಲ, ಬ್ಯಾಲೆನ್ಸ್ ಇರಬೇಕು. ಸೊ ಅದು ಕೂಡ ಇಲ್ಲಿ ಆಗಲಿಲ್ಲ. ಈ ಎಲ್ಲ ವೈಲೇಷನ್ಸ್ ಆಗಿರೋದ್ರಿಂದ ಸ್ಥಳೀಯ ರೈತರ 80% ಹೆಚ್ಚು ರೈತರು ಅಪೋಸ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಈ ಅಕ್ವಿಜಿಷನ್ ಈ ಭಾಗದಲ್ಲಿ ಆಗಬಾರದು. ಇದು ನಮ್ಮ ಬೇರೆ ಕಡೆ ಸ್ಟಡಿ ಮಾಡಿ ನೀವು ಎಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ಬೇರೆ ಲ್ಯಾಂಡ್ ಇದೆ, ಎಲ್ಲಿ ರೋಡ್ ಕನೆಕ್ಟಿವಿಟಿ ಇದೆ ಅಂತ ಕಡೆ ಎಲ್ಲಾದ್ರೂ ನೀವು ಮಾಡಿ. ದಯವಿಟ್ಟು ಇಂಥದ್ರಲ್ಲಿ ಮಾಡಬೇಡಿ. ಇದು ಜನರಲ್ಲಿ ಅಸಮಾಧಾನಕ್ಕೆ ಎಡೆ ಕೊಡುತ್ತದೆ. ರೈತರಲ್ಲಿ ಒಂದು ಅಭದ್ರತೆ ಬಂದಿರತಕ್ಕಂಥದ್ರಿಂದ ಮತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಅವಶ್ಯಕತೆಗಿಂತ ಹೆಚ್ಚು ನೀವು ಲ್ಯಾಂಡ್ ಅಕ್ವೈಸಿಷನ್ ಮಾಡಿದ್ದೀರಿ ಅನ್ನೋ ಭಾವನೆ ಕೂಡ ಮೂಡಿದೆ. ನಮಗೂ ಶಾಸಕರು ಕೂಡ ಮನದಟ್ಟಾಗಿದೆ. ನಾವು ಕೂಡ ಸರ್ಕಾರಕ್ಕೆ ಮನದಟ್ಟು ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ದಯವಿಟ್ಟು ನೀವು ಅಫಿಷಿಯಲ್ ಆಗಿ ಇದನ್ನ ಕನ್ವೆ ಮಾಡಬೇಕು. ಈ ಭಾಗದಲ್ಲಿ ಇಂಡಸ್ಟ್ರೀಸ್ ಮಾಡೋ ಅವಶ್ಯಕತೆ ಇಲ್ಲ, ಬೇರೆ ಭಾಗದಲ್ಲಿ ಮಾಡಿ ಅಂತ ನಿಮಗೆ ನಾನು ಮನವಿಯನ್ನು ಮಾಡ್ತೇನೆ. ಅದನ್ನ ನಮ್ಮ ಭಾವನೆಗಳನ್ನು ಮತ್ತು ರೈತರ ಎಲ್ಲ ಭಾವನೆಗಳನ್ನು ಕೂಡ ನೀವು ಸರ್ಕಾರಕ್ಕೆ ಮುಟ್ಟಿಸಬೇಕು ಅಂತ ಅಫಿಷಿಯಲ್ ಆಗಿ ಮುಟ್ಟಿಸಬೇಕು. ನಾವು ಏನೇನು ಅಫಿಷಿಯಲ್ ಒಬ್ಬ ಜನಪ್ರತಿನಿಧಿಯಾಗಿ ನಾವೇನ್ ಮಾಡ್ಬೇಕು ಅದು ಮಾಡ್ತೀವಿ. ನೀವು ಅಫಿಷಿಯಲ್ ಆಗಿ ಈ ಎಲ್ಲ ವೈಲೇಷನ್ ಆಗಿರೋದ್ರಿಂದ, ಈ ಎಲ್ಲ ಇದ್ರ ಆಗೋದ್ರಿಂದ ಮತ್ತು ಅಸಮತೋಲನೆ ಆಗಿರೋದ್ರಿಂದ ಈ ಅಕ್ವಿಜಿಷನ್ ಅವಶ್ಯಕತೆ ಇಲ್ಲ ಅನ್ನೋದು ನಿಮ್ಮ ಕಡೆಯಿಂದ ಹೋಗ್ಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಇದೇ ಮಾತನ್ನ MB ಭಾಗದ ಹತ್ರ ಹೋದಾಗ ಶಿವಣ್ಣವರು ಅವ್ರು ಹೇಳಿದ್ರು, ನಿಮ್ಮ ಜಿಲ್ಲೆನಲ್ಲಿ ಇನ್ನೂ ಹಿಂದುಳಿದು ಬೇಕಾದಷ್ಟು ಇಂಡಸ್ಟ್ರೀಸ್ ಮಾಡಿ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್, ಡೆವಲಪ್ಮೆಂಟ್ ಅಲ್ಲಿ ಮಾಡಿ ಸ್ವಾಮಿ, ಇನ್ಯಾಕೆ ಇಲ್ಲಿ ನಮ್ಮ ತಲೆ ಮೇಲೆ ಬಂದೇ ಹೇಳ್ತೇವೆ ಬೇಡ ಅನ್ನೋ ಶೈಲಿನಲ್ಲಿ ಮಾತಾಡೋದು. ಕಾರವಾರ ಮಾತಾಡೋದು ಅದೊಂದು ವಿಡಿಯೋ ಇದು ಕೂಡ ಬಂದಿದೆ. ಅವ್ರು ನಮ್ಮ ಜೊತೆ ಇರ್ತಾರೆ. ಗೋಪಿನಾಥ ರೆಡ್ಡಿ ಅವರು ಹೇಳಿದ್ರು, ದಂಡಾಧಿಕಾರಿಗಳು ನಮ್ಮ ಪ್ರತಿನಿಧಿಗಳು ನಾವು ಹೇಳಿದ್ದೆಲ್ಲ ಕೇಳ್ಕೊಂಡಿದ್ದಾರೆ. ಪ್ರೊಸೀಡಿಂಗ್ಸ್ ಮಾಡಿ ನಮಗೂ ಒಂದು ಕಾಪಿ ಕೊಡ್ತಾರೆ, ಸರ್ಕಾರಕ್ಕೂ ಸಲ್ಲಿಸ್ತಾರೆ. ಅದೇ
ಕಾಪಿ ಇಟ್ಕೊಂಡು ಇಷ್ಟಕ್ಕೆ ಮುಗಿದೋಗ್ಬಿಡಿ. ಇನ್ನೂ ಸ್ವಲ್ಪ ಹೋರಾಟ ಮಾಡಬೇಕಾಗ್ತದೆ. ರಘು ಹೇಳಿದ್ದಾನೆ, ಏನೇ ಆಗಲಿ ನಾವು ನಿಮ್ಮ ಜೊತೆ ಇದ್ದೀವಿ. ಅವ್ರು ಬಿಟ್ಟರು ನಾವು ಇರಲ್ಲ. ಅವ್ರನ್ನ ನಮ್ಮ ಜೊತೆ ಕರ್ಕೊಂಡು ಹೋರಾಟ ಮುಂದುವರ್ಸೋಣ. ಈಗ ನಮ್ಮ ತಾಲೂಕು ಒಂದು ಎರಡು ಮಾತು ಮಾತಾಡ್ತೀವಿ. ಅಧಿಕಾರ ವರ್ಗ ಏನಿದೆಯೋ ತಾವು ತಮ್ಮ ಅಭಿಪ್ರಾಯನ ರೈತರ ಪರವಾಗಿ ಏನ್ ಮಾಡ್ಬೇಕಾದ್ರೆ ಇಲ್ಲೇ ಗಂಡಾಘೋಷವಾಗಿ ಹೇಳ್ಬೇಕು. ಎಲ್ಲ ರೈತ ಬಾಂಧವರಲ್ಲಿ ವಿನಂತಿಯ ಕಳಕಳಿ ಏನೆಂದರೆ, ಇಲ್ಲಿಯವರೆಗೆ ತಮ್ಮ ಜಮೀನನ್ನು ಭೂಸ್ವಾಧೀನ ಪಡಿಸಿಕೊಂಡಾಗ ತಮಗೆ ಆಗುವಂತ ನೋವು ಆಗುವುಗಳ ಬಗ್ಗೆ ಸವಿಸ್ತಾರವಾಗಿ ಎಲ್ಲರೂ ತಮ್ಮ ಅನಿಸಿಕೆಗಳನ್ನು ನೀಡುತ್ತಾರೆ. ಈ ಸಭೆಯ ಉದ್ದೇಶ ತಮ್ಮ ಧ್ವನಿಯನ್ನು ಸರ್ಕಾರಕ್ಕೆ ಮುಟ್ಟಿಸುವ ಕೆಲಸವಾಗಿರುತ್ತದೆ. ಆಮೇಲೆ ಈ ಯೋಜನೆಗಳನ್ನು ತಾಲೂಕಾ ಹಂತದ ಅಧಿಕಾರಿಗಳಿಗಾಗಲಿ ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳ ಹಂತದಲ್ಲಾಗಲಿ ಕಾರ್ಯರೂಪಕ್ಕೆ ತೆಗೆದುಕೊಂಡಿಲ್ಲ. ಸರ್ಕಾರದ ಹಂತದಲ್ಲಿ ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದಿದ್ದರಿಂದ ಈ ಕಾರ್ಯರೂಪದಲ್ಲಿ ಆಗಿರುವ ಉನ್ನತಗಳ ಬಗ್ಗೆ ತಮ್ಮ ಒಂದು ಬೇಡಿಕೆಗಳನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಶಾಸಕರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಇದನ್ನು ಸಭೆ ನಡೆಸಿ ತಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ತಲುಪುವ ಕೆಲಸ ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳು ನಮ್ಮ ಜಿಲ್ಲಾಧಿಕಾರಿಗಳು ಮಾಡ್ತಾರೆ ಅಂತ ನಾನು ಈ ವೇದಿಕೆ ಮೂಲಕ ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ. ಹಾಗೂ ತಮ್ಮ ಜಮೀನುಗಳಲ್ಲಿ ಖಾತೆ ಭೂಸ್ವಾಧೀನ ಆಗಿದ್ದ ಬಗ್ಗೆ ದಾಖಲೆಯ ಬಗ್ಗೆ ತಾವು ಪ್ರಸ್ತಾಪಿಸಿದ್ದೀರಿ. ಇದು ಭೂ ಸ್ವಾಧೀನ ಪ್ರಕ್ರಿಯೆ ಪ್ರಾರಂಭವಾದಾಗ ಆ ಅಧಿಕಾರಿಗಳು ಗಣಕ ತಂತ್ರಾಂಶದಲ್ಲಿಯೇ ಅವರು ತಮ್ಮ ಲಾಗಿನ್ ಅನ್ನು ಮಾಡಬೇಕಾದ್ರೆ ಆಟೋಮೆಟಿಕ್ ಆಗಿ ಅದನ್ನ ನಮಗೆ ಯಾರಿಗೂ ಗಮನಕ್ಕೆ ಬರೋದೇ ಆಗಿರ್ತದೆ. ಆ ವಿಷಯವನ್ನು ಇವತ್ತಿನ ದಿವಸ ಪ್ರಸ್ತಾಪಿಸಿ ಅದನ್ನು ಕೈ ಬಿಡಲಿಕ್ಕೆ ಯಾವ ರೀತಿ ಕಾನೂನು ರೀತಿ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋಂಥವನ್ನು KIDB ಲ್ಯಾಂಡ್ ಎಕ್ವಿಷನ್ ಆಫೀಸರ್ಗೆ ನಾವು ಪತ್ರ ಬರೆದಿದ್ದೀವಿ ಸರ್. ಅಲ್ಲ ಅಲ್ಲ ದಯವಿಟ್ಟು ಜಿಲ್ಲಾಧಿಕಾರಿಗಳು ಇರೋದ್ರಿಂದ ಜಿಲ್ಲಾಧಿಕಾರಿ ಹೇಳಿ. ಮೊದಲಿಂದ ನಮ್ಮ ಜೊತೆಗಳಿದ್ದಾರೆ, ಎಲ್ಲ ಹೋರಾಟಗಳಲ್ಲೂ ನಮ್ಮ ಜೊತೆಗೆ ಇರ್ತೀನಿ ಅಂತಲೇ ಹೇಳಿದ್ದಾರೆ. ರೈತರ ಪರವಾಗಿ ನಾನು ಏನೇ ಇದ್ರೂ ಬರ್ಕೊಡ್ತೀನಿ ಅಂತಲೂ ಹೇಳಿದ್ದಾರೆ, ಬರೀತಾನೂ ಇಲ್ಲ. ಜಿಲ್ಲಾಧಿಕಾರಿಗಳು ಮಾತಾಡ್ತಾರೆ. ಅದಾದ್ಮೇಲೆ ಶಿವಣ್ಣವರು ಸರ್, ಒಂದು ಮಿನಿಟ್ ಸರ್, ನಮ್ಮ KDB ಅಧಿಕಾರಿಗಳು ಅವ್ರ ವಿಚಾರ ಸ್ವಲ್ಪ ಪ್ರಸ್ತಾವನೆ ಮಾಡಿ ಸರ್. ನಿಮಗೆ KDB ಅವರಿಗೆ ಏನು ಹೇಳೋದಕ್ಕೆ ಆಗೋದಿಲ್ಲ. ಏನಿದ್ರೇನು ನಮ್ಮ ಇದನ್ನ ಅಹವಾಲನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ KDB ಸಲ್ಲಿಸ್ತಾರೆ. ನಮ್ದು ಡ್ರಾಪ್ ಆಗಬೇಕಾಗಿರೋದು 1 ಕೋರ್ಟ್ ಅಲ್ಲಿ, ಇಲ್ಲ ಅಂತಂದ್ರೆ ಸರ್ಕಾರದ ಲೆವೆಲ್ನಲ್ಲಿ. ಅವ್ ಎರಡು ಬಿಟ್ರೆ ಎಲ್ಲೂ ಮಾಡಕ್ಕಾಗಲ್ಲ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. KDB ಮಾಡಕ್ಕಾಗಲ್ಲ. ಒಂದು ಸರ್ಕಾರದ ಲೆವೆಲ್ ಹಾಕ್ಬೇಕು, ಇಲ್ಲ ಅಂತಂದ್ರೆ ಕೋರ್ಟ್ ಅಲ್ಲೇ ಹಾಕ್ಬೇಕು. ಇವು ಎರಡು ಬಿಟ್ಟು ದಯವಿಟ್ಟು ಚಂದ್ರಾರೆಡ್ಡಿ ಅವರು 1 ನಿಮಿಷ ಕೂತ್ಕೊಳ್ಳಿ. ದಯವಿಟ್ಟು ಮಾತಾಡಿ ಅವ್ರು ಮರ್ಯಾದೆಗಳು ತಿಳಿಸ್ತೇ ಒಂದು ನಿಮಿಷ ಆಗಿದೆ ಅಂತ ಸುಮ್ಮನೆ ಮಾತಾಡಿ ಬಿಡು. ಭಾರತ್ ಮಾತಾ ಕಿ. ಈಗ ಸಭೆಯ ಕುರಿತು ನಮ್ಮ ವ್ಯವಸ್ಥಾಪಕರಂತ ನಾಲ್ಕು ಪ್ರಸಾದ್ ಅವರು ಮಾತನಾಡಬೇಕಂತ ಕೊಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಸಭೆಯಲ್ಲಿ
ತಾವು ಏನ್ ಅಪರಾಧಗಳಿದೆ, ತಮ್ಮ ತೊಂದರೆಗಳೇನಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಸ್ಪಂದಿಸ್ತಾ ಇಲ್ಲ, ಅದನ್ನೆಲ್ಲರೂ ಪ್ರೊಸೀಡಿಂಗ್ಸ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಸ್ಪಂದಿಸಿ ಸರ್ಕಾರಕ್ಕೆ ಏನು ಕ್ರಮ ತಲುಪಬಹುದು ಅನ್ನೋದ್ರ ಬಗ್ಗೆ ಮನವಿಯನ್ನ ಕಳಿಸ್ಕೊಡ್ತೀವಿ. ಸರ್ಕಾರದಲ್ಲಿ ಏನು ನಿರ್ಣಯ ಆಗುತ್ತೆ ಅದರಂತೆ ಕ್ರಮ ಕೈಗೊಳ್ಳಲಾಗುತ್ತೆ. ನಾವು ಏನ್ ಹೇಳಿದ್ರು ಅದನ್ನೆಲ್ಲ ಕೇಳ್ಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳು. ಅವರು ನಾವು ಏನ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದಾದ ನಂತರ ಶಾಸಕರು, ಜನಪ್ರತಿನಿಧಿಗಳು, ನಮ್ಮ ಪ್ರತಿನಿಧಿ ಅವ್ರು ನಮ್ಮ ಪರವಾಗಿರ್ತಾರೆ ಅನ್ನೋದನ್ನು ಹೇಳ್ತಾ ನಾವು ಈ ಹೋರಾಟವನ್ನು ಯಾಕೆ ಮುಂದುವರಿಸಬೇಕು ಅನ್ನೋದನ್ನು ಅವರೇ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ಸಭೆಯ ಅಧ್ಯಕ್ಷತೆ ವಹಿಸಿರುವಂತಹ ಶಾಸಕರು ಹಾಗೂ MLC ಸಾಹೇಬರು, ಅದು ಇಲ್ಲಿರುವಂತಹ ಎಲ್ಲ ಅಧಿಕಾರಿ ಮಿತ್ರರೇ ಹಾಗೂ ರೈತ ಬಂಧುಗಳು, ಬಹಳ ಬೆಳಗ್ಗೆಯಿಂದಲ್ಲ ನೀವು ಪ್ರತಿಭಟನೆ ಮಾಡಿದ ದಿವಸ ನನಗೆ DYSP ಅವರು ಫೋನ್ ಮಾಡಿದ್ರು. ನೀವು ಬರಬೇಕು, ಇಲ್ಲಿ ರೈತರ ಜೊತೆ ಮಾತನಾಡಬೇಕು, ಮನವಿಯನ್ನು ತೆಗೆದುಕೊಳ್ಬೇಕು, ಸರ್ಕಾರವನ್ನು ತರಬೇಕು ಅಂತ. ನಾನು ಅವತ್ತು ಇಂಪಾರ್ಟೆಂಟ್ ಸಭೆಯಲ್ಲಿ ಇದ್ದಿದ್ರಿಂದ ಬರ್ಲಿಕ್ಕೆ ಆಗಲಿಲ್ಲ. ನಾನು ಫೋನಲ್ಲಿ ಹೇಳಿದೆ, ಅವತ್ತೇ ಡೇಟನ್ನು ಕೊಟ್ಟೆ, ನಾನು ಬರ್ತೀನಿ ಅಂತ. ಆದರೆ ಲಾಸ್ಟ್ ವೀಕ್ ಬರಬೇಕಿತ್ತು, ಆದರೆ 2-3 ದಿನ ಲೇಟ್ ಆಗಿ ಇವತ್ತು ನಿಮ್ಮ ಸಭೆಗೆ ಬಂದೆ. ಸಭೆಗೆ ಬಂದ ನಂತರ ನಿಮ್ಮ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ಇಷ್ಟು ಎಲ್ಲ 10 ಪೇಜ್ ಪಡ್ಕೊಂಡಿದ್ದೀರಿ. ನೀವ್ಯಾರು ಏನೇನು ಮಾತಾಡಿದಿರೋ ಪ್ರತಿ ಒಂದು ಮಾತನ್ನು ಸಹ ಇಲ್ಲಿ ನೋಟ್ ಮಾಡಿದ್ದೇನೆ. ನಿಮ್ಮ ಅಭಿಪ್ರಾಯವನ್ನ ಇಲ್ಲಿ ದಾಖಲಿಸಿದ್ದೇನೆ. ಖಂಡಿತ ನಿಮ್ಮ ಅಭಿಪ್ರಾಯವನ್ನ ಸರ್ಕಾರದ ಗಮನಕ್ಕೆ ತರಬೇಕಾದ್ದು ನನ್ನ ಕೆಲಸ. ಹಾಗಾಗಿ ಇದು ನನ್ನ ವ್ಯಾಪ್ತಿಯಲ್ಲಿ ಬರುವಂತ ಲ್ಯಾಂಡ್ ಎಕ್ವಿಷನ್ ಅಲ್ಲ. ಖಂಡಿತ ಈಗ ಆಲ್ರೆಡಿ ಮಾತನಾಡ್ತಾ ಇರುವಂತ ಸಂದರ್ಭದಲ್ಲಿ ಎಲ್ಲರೂ ಸಹ ಪ್ರಸ್ತಾಪ ಮಾಡಿದ್ರು. AC ಗಮನಕ್ಕೆ ಬರಲಿಲ್ಲ, ತಹಸೀಲ್ದಾರ್ ಗಮನಕ್ಕೆ ಬರಲಿಲ್ಲ, DC ಗಮನಕ್ಕೆ ಬರಲಿಲ್ಲ, ನೋಟಿಫಿಕೇಶನ್ ಆಗ್ಬಿಟ್ಟಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ರೈತರ ಪ್ರತಿಭಟನೆ ಆದಂತ ಸಂದರ್ಭದಲ್ಲಿ ನಾನು ಒಂದೇ ಒಂದು ಉದ್ದೇಶಕ್ಕಾಗಿ ಇಲ್ಲಿ ಬಂದು ನಿಂತಿದ್ದೇನೆ. ತಾವು ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆಗೆ ಬರಬೇಕಿತ್ತು. ಯಾಕೆಂದ್ರೆ ಇಡೀ ಜಿಲ್ಲೆಯ ದಂಡಾಧಿಕಾರಿಯಾಗಿ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡುವಂತ ಕೆಲಸ ನನ್ನ ಪೊಲೀಸ್ ಅಧಿಕಾರಿಗಳ ಜೊತೆಗೆ ನಿಂತು ಲಾ ಅಂಡ್ ಆರ್ಡರ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಆ ರೀತಿಯಲ್ಲಿ ನಿಮ್ಮ ಜೊತೆ ಬಂದು ನಾನೇ ಮನವಿಯನ್ನು ತೆಗೆದುಕೊಂಡೆ. ಆದರೆ ಇವತ್ತು ಬಂದಿದ್ದೇನೆ, ನಿಮ್ಮ ಸಮಸ್ಯೆಗಳಿಗೆ ಕಿವಿಯಾಗಿದ್ದೇನೆ, ಆಲಿಸಿದ್ದೇನೆ, ಪ್ರತಿಯೊಂದನ್ನು ಸಹ ದಾಖಲು ಮಾಡಿದ್ದೇನೆ. ಖಂಡಿತ ಏನು ದಾಖಲು ಮಾಡಿದ್ದೀನೋ ನೀವು ಇಷ್ಟೊಂದು ದಾಖಲೆಗಳನ್ನು ಸಹ ಕೊಟ್ಟಿದ್ದಾರೆ ನನಗೆ. ಅದರಲ್ಲಿ ಎಲ್ಲ ಫೋಟೋಗ್ರಫಿ ಇದೆ, ಜಮೀನಿನ ಪರಿಸ್ಥಿತಿ ಏನಿದೆ ಅಂತ ಕೊಟ್ಟಿದ್ದಾರೆ. ಇದೆಲ್ಲ ವಿಷಯವನ್ನ ಸರ್ಕಾರದ ಗಮನಕ್ಕೆ ತರ್ತೇನೆ. ಸರ್ಕಾರ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ, ಏನೇನು ಅನಾಹುತಗಳಾಗುತ್ತೆ ಅಂತ ಅವರಿಗೆಲ್ಲ ಚೆನ್ನಾಗಿ ಗೊತ್ತು. ದಯವಿಟ್ಟು ಅವ್ರಿಗೂ ಒಂದು ಮಹಾಜರನ್ನ ನಿಮ್ಮ ಪ್ರೊಸೀಡಿಂಗ್ಸ್ ಅಲ್ಲಿ ಸೇರಿಸ್ಬಿಟ್ಟು ಕೊಟ್ರೆ ತುಂಬಾ ಅನುಕೂಲ ಆಗ್ತದೆ. ನಮ್ಗೆ ಸರ್ಕಾರದ ಮೇಲೆ ಒತ್ತಡ ಇರಬಹುದು, ಕೋರ್ಟ್ಗೆ ಮಾಹಿತಿಯನ್ನು ನೀಡಬಹುದು ಅಂತ ಹೇಳ್ತಾ ಖಂಡಿತ ಅವ್ರು ಮಾಡಿಕೊಡ್ತಾರೆ. ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ಶಿವಣ್ಣವರು ಲಾಸ್ಟ್ ವರೆಗೂ ನಾವು ಬಿಡಲ್ಲ. ಮನೆ ಹತ್ತದಿಂದಲೂ ಮನೆ ಬಿಡ್ತೀವಿ. ನಮ್ಮ ಪರವಾಗಿರ್ಬೇಕು, ನಮ್ಮ ಜಮೀನು ಉಳಿಸ್ಕೊಳ್ಳಿ. ಎಲ್ಲ ನನ್ನ ರೈತ ಬಾಂಧವರೇ, ರೈತ ಮುಖಂಡರುಗಳೇ, ನಮ್ಮ ಜಿಲ್ಲಾಧಿಕಾರಿಗಳೇ, ತಾಲೂಕು ದಂಡಾಧಿಕಾರಿಗಳೇ, ಮತ್ತೆ ಎಲ್ಲ ಅಧಿಕಾರಿ ವರ್ಗದವರೇ, ಮಾಧ್ಯಮ ಪ್ರತಿನಿಧಿಗಳೇ, ಈಗಾಗಲೇ ನಾನು ಕೂಡ ಸರ್ಜಾಪುರದಲ್ಲಿ ಒಂದು ಹೋರಾಟ ಸಭೆಯಲ್ಲಿ ಕೂಡ ನಾನು ಭಾಗವಹಿಸಿದ್ದೆ. ನಿಮ್ಮೆಲ್ಲರ ಒಂದು ಭಾವನೆಗಳೇನಂತೇಳಿ ಚೆನ್ನಾಗಿ ನನಗೆ ಅರ್ಥ ಆಗಿದೆ. ನಿಮ್ಮೆಲ್ಲರಿಗಿಂತ ಮುಂಚಿತವಾಗಿ ನಾನು ನಿಮ್ಮ ಜೊತೆನೇ ಇದ್ದೀನಿ ಅಂತ ಮುದ್ದೆ ಹೇಳಿದ್ದೀನಿ. ಇವತ್ತು ಅದೇ ಮಾತ್ರ ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ಚಂದ್ರಣ್ಣವರು ಮತ್ತೆ ಅವರು ನಮ್ಮ ಅಧ್ಯಯನಹಳ್ಳಿಯವರು 4-5 ಜನ ಬಂದಿದ್ರು. ಮನೆ ಹತ್ರ 15 ಜನನೇ ಬಂದಿದ್ರು. ಅವತ್ತು 15 ಜನ ಬಂದಾಗ ನನಗೆ ಇರೋ ವಿಷಯನೇ ಹಿಂಗೆ ನಡೆದಿದೆಯಪ್ಪ, ನಮ್ಮಲ್ಲೂ ಕೂಡ ಇದೆಲ್ಲ ಆಯ್ತು, ಇದೆಲ್ಲ ಆಯ್ತು ಅಂತ ಅವತ್ತೇ ಹೇಳಿದೆ. ಆಮೇಲೆಲ್ಲ ನಮ್ಮ MP ಪಾಟೀಲ್ ಹತ್ರ ಒಂದು ಸಭೆಯನ್ನ ಏರ್ಪಡಿಸ್ಬೇಕು ಅಂತ ಹೇಳಿದ್ರು.
ಆವತ್ತು ನಾನು ಎ ಬಿ ಪಾಟೀಲ್ ಅವತ್ತು ಒಂದು ಸಭೆಯನ್ನು ಕೂಡ ನಮ್ಮ ಮುಖಂಡರು 5 ಜನ ಕೂಡ ಮಾತ್ರ ಬಂದಿದ್ದ ಅವತ್ತು. ಆ ಬಂದಂತ ಸಂದರ್ಭದಲ್ಲಿ ಸಭೆಯನ್ನು ಕೂಡ ಏರ್ಪಾಡು ಮಾಡಿದ್ವಿ. ಆವತ್ತು ಕೂಡ ನಾವು ಮನವಿ ಮಾಡಿದ್ದೀವಿ, ನೀವು ಅಕ್ವಿಜಿಷನ್ ಮಾಡಿದ್ದೀರಿ, ಅಕ್ವಿಜಿಷನ್ ಮಾಡೋದಕ್ಕೆ ಮುಂಚೆ ನೀವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕಾಗಿತ್ತು. ನಿಮ್ಮ ಯಾವುದೇ ಅಧಿಕಾರಿಗಳು ಕೂಡ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ಕಾನೂನು ಏನ್ ಹೇಳುತ್ತೆ, ಯಾವುದೇ ಒಂದು ಅಕ್ವಿಜಿಷನ್ ಪ್ರೋಸೆಸ್ ಮಾಡುವಂತ ಸಂದರ್ಭದಲ್ಲಿ ರೈತರನ್ನ ವಿಶ್ವಾಸಕ್ಕೆ ತಗೊಳ್ಬೇಕು. ಮೊದಲನೇದಾಗಿ ರೈತರ ಜಮೀನು ಅಕ್ವಿಜಿಷನ್ ಮಾಡುವಂತ ಸಂದರ್ಭದಲ್ಲಿ, ಅದಾದ್ಮೇಲೆ ಅಲ್ಲಿ ಏನು ಸಾಧಕ ಬಾಧಕಗಳು ಏನೇನಿದಾವೆ ಆ ಜಮೀನುಗಳಲ್ಲಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಸರ್ಕಾರ ತಗೋಬೇಕಾಗಿತ್ತು. ಆದ್ರೆ ಅದ್ರ ಬಗ್ಗೆನೂ ಕೂಡ ಅಧಿಕಾರಿಗಳು ಅದ್ರ ಬಗ್ಗೆ ಮಾಹಿತಿಯನ್ನ ಸರ್ಕಾರಕ್ಕೆ ಕೊಟ್ಟಿಲ್ಲ. ಏನ್ ಮಾಡಿದ್ದಾರೆ, ಕುತ್ಕೊಂಡಿರೋ ಜಾಗದಲ್ಲಿ ಲ್ಯಾಂಡ್ ಅಕ್ವಿಜಿಷನ್ ಆಫೀಸರ್ ಯಾರು ಶಿವಕುಮಾರ್ ಅಂತೇಳಿ ಯಾರು ಇದ್ರಂತೆ. ಈಗ ಬಂದಿರ್ತಕ್ಕಂಥ ತೇಜಸ್ ಕುಮಾರ್ ಅಂತೇಳಿ ಇವಾಗ ಬಂದಿರ್ತಕ್ಕಂಥ ಲ್ಯಾಂಡ್ ಅಕ್ವಿಜಿಷನ್ ಆಫೀಸರ್. ಮೊನ್ನೆ ಇದೆಲ್ಲಾನು ಕೂಡ ನಾನು ಅವರನ್ನ ಕರೆಸಿ ಏನಿದೆಲ್ಲಾನು ಹೆಂಗಾಯ್ತು, ಇವೆಲ್ಲ ಇನ್ಸ್ಪೆಕ್ಷನ್ ಮಾಡಿದ್ರ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಏನೇನಿದೆ ಜಮೀನುಗಳಲ್ಲಿ ಅನ್ನೋದ್ರ ಬಗ್ಗೆ ನೀವು ಮಾಹಿತಿ ತಗೊಂಡಿದ್ದೀರಾ? ಇವೆಲ್ಲ ಇಲ್ಲದೆ ನೀವು ಯಾವ ರೀತಿಯಾಗಿ ಅಕ್ವಿಜಿಷನ್ ಮಾಡಿದ್ರಿ, ಅಕ್ವಿಜಿಷನ್ ಮಾಡಿರ್ತಕ್ಕಂಥ ಕ್ರಮನೇ ಸರಿ ಇಲ್ಲ. ಇದರಿಂದ ರೈತರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಯಾಕೆಂದ್ರೆ ಪ್ರತಿಯೊಬ್ಬರು ಕೂಡ ನನ್ನ ಪ್ರಕಾರ 80% ಅಲ್ಲಿ ಒಂದು 20% ಜಾಗ ಏನಾದ್ರು ಕೂಡ ಸರ್ಕಾರಿ ಜಾಗ ಬಂಜರು ಭೂಮಿ ಇರ್ಬೋದೇನೋ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಏನ್ ಜಾಗ ಇದೆ ಅಂತ. 80% ನನ್ಗೆ ತಿಳಿದಿರೋ ಪ್ರಕಾರ ಅಲ್ಲಿ ರೈತರು ತೋಟಗಳು ಮಾಡ್ಕೊಂಡಿದ್ದಾರೆ, ರಾಗಿ ಬೆಳೆ ಬೆಳೀತಾ ಇದ್ದಾರೆ, ಮತ್ತೆ ಅದರಿಂದಲೇ ಜೀವನ ನಡೆಸ್ತಾ ಇದ್ದಾರೆ. ಅದು ಬಿಟ್ರೆ ಅವ್ರಿಗೆ ಬೇರೆ ಯಾವುದೇ ದಾರಿ ಇಲ್ಲ. ಇಂಥ ಸಂದರ್ಭದಲ್ಲಿ ಅಕ್ವಿಜಿಷನ್ ಪ್ರೋಸೆಸ್ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತೇಳಿ ನಾವು ಚಂದ್ರಣ್ಣವರೆಲ್ಲರೂ ಕೂಡ ಹೋಗಿ ನಾವು ಎಂ ಬಿ ಪಾಟೀಲ್ ಅವರು ಕೈಗಾರಿಕಾ ಸಚಿವರ ಹತ್ರ ಕೂತ್ಕೊಂಡು ಇದ್ರ ಬಗ್ಗೆ ಸಂಪೂರ್ಣವಾಗಿ ಅವರಿಗೆ ಮಾಹಿತಿಯನ್ನ ಕೊಟ್ಟಿವಿ. ಅವರು ಕೂಡ ಹೇಳಿದ್ರು, ಅವತ್ತು ನಮ್ಮ ಮುಖಂಡಗಳೆಲ್ಲ ಬಂದಾಗ, ನೋಡಿ ಆ ತರ ಇದ್ರೆ ರೈತರದ್ದು ಜಮೀನುಗಳು ಇವತ್ತು ರೈತರು ಅದರಲ್ಲಿ ಬೆಳೆ ಬೆಳೆದು ಜೀವನ ಮಾಡ್ತಾ ಇದ್ದಾರೆ, ತೋಟಗಳು ಮಾಡ್ತಾ ಇದ್ದಾರೆ, ತರಕಾರಿಗಳು ಬೆಳೀತಾ ಇದ್ದಾರೆ, ಇನ್ನೊಂದು ಮತ್ತೊಂದು ಇದ್ರೆ ಅಂತ ಜಮೀನನ್ನ ಅಪ್ಲಿಕೇಶನ್ ಕಾಲ್ ಮಾಡ್ತಾ ಇದ್ದೀವಿ. ಅಪ್ಲಿಕೇಶನ್ ನೀವೆಲ್ಲರೂ ಕೂಡ ಇಂಥ ಜಮೀನಿಂದ ಸರ್ವೆ ನಂಬರ್ ಇರೋದ್ರಲ್ಲಿ ನಮ್ದೆಲ್ಲರೂ ಕೂಡ ತೋಟಗಳಿದ್ದಾವೆ, ಬೆಳೆ ಬೆಳೀತಾ ಇದೀವಿ ಅಂತೇಳಿ ನೀವೆಲ್ಲ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡಿ, ನಾವೆಲ್ಲ ಒಂದು ಕಡೆಯಿಂದ ಪರಿಶೀಲನೆ ಮಾಡಿ ಅಂತ ಜಮೀನನ್ನ ಅಕ್ವಿಜಿಷನ್ ಮಾಡ್ಕೊಳ್ಳಲ್ಲ ಅಂತೇಳಿ ಅವತ್ತು ಭರವಸೆ ಏನ್ ಚಂದ್ರಣ್ಣವ್ರೆ ಅವತ್ತು ಭರವಸೆಯನ್ನ ಕೊಟ್ಟಿದ್ದಾದ್ಮೇಲೆ ನಮ್ಮ ಬೆಳಗಾವಿ ಅಧಿವೇಶನ ಪ್ರಾರಂಭ ಆಯಿತು. ನಾವು ಕೂಡ ಇದನ್ನ ಸದನದಲ್ಲೇ ಚರ್ಚೆ ಮಾಡಬೇಕು ಅಂತೇಳಿ ನಾನು ಕೂಡ ಗಮನ ಸೆಳೆಯುವ ಸೂಚನೆ ಮುಖಾಂತರ ಒಂದು ಕ್ವಶನ್ ಅನ್ನ ಹಾಕಿದೆ. ಕ್ವಶನ್ ಆಗಿ ಇವತ್ತು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಕೆಲವೊಂದು ಗ್ರಾಮಗಳು ಅಂತ ಮೆನ್ಷನ್ ಮಾಡಿದ್ರೆ ಒಂದು 5-6 ಗ್ರಾಮಗಳಲ್ಲಿ ಅಕ್ವಿಜಿಷನ್ ಆಗಿದೆ. ಅದರಿಂದ ರೈತರು ತುಂಬಾ ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ. ಇದನ್ನ ಕೈ ಬಿಡಬೇಕು ಅಂತೇಳಿ ನೇರವಾಗಿ ಸರ್ಕಾರಕ್ಕೆ ಮನವಿಯನ್ನ ಮಾಡಿ ಕ್ವಶನ್ ಹಾಕಿದೆ. ಆ ಕ್ವಶನ್ ಹಾಕಿದಂತ ಸಂದರ್ಭದಲ್ಲಿ ಅದಕ್ಕೆ ಉತ್ತರವನ್ನು ಕೂಡ ಸರ್ಕಾರ ಎಂ ಬಿ ಪಾಟೀಲ್ ಸಚಿವರಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ನೇರವಾಗಿ ಹೇಳಿದ್ದಾರೆ, ಯಾವುದೇ ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಬೆಳೆ ಬೆಳೀತಕ್ಕಂಥ ಭೂಮಿ ಇನ್ನೊಂದು ಮತ್ತೊಂದು ಏನಿದ್ರು ಕೂಡ ಅದನ್ನ ನಾವು ಕೈ ಬಿಡ್ತೀವಿ ಅಂತೇಳಿ ಅದರಲ್ಲೂ ಕೂಡ ಇದ್ದೇವೆ. ನಾವು ಅದನ್ನ ಚರ್ಚೆ ಮಾಡಬೇಕು. ಇದ್ರ ಬಗ್ಗೆ ನಮ್ಮಲ್ಲಿ ಏನೇನು ನಡೀತಾ ಇದೆ, ನಮ್ಮ ಆನೇಕಲ್ ತಾಲೂಕಿನಲ್ಲಿ ವಿಶೇಷವಾಗಿ ಏನೆಲ್ಲ ಪ್ರದೇಶಗಳಿದ್ದಾವೆ ಇವೆಲ್ಲರೂ ಕೂಡ ಚರ್ಚೆ ಮಾಡಬೇಕು ಅಂತಿದ್ವಿ. ಚರ್ಚೆ ಮಾಡಲಿಕ್ಕೆ ಆವತ್ತು ಸಮಯ ಸಿಗ್ಲಿಲ್ಲ. ಅದು ಏನಾಯ್ತು ಅಂದ್ರೆ ಸ್ವಲ್ಪ 1-2 ಇಶ್ಯೂಗಳಾಯ್ತು. ಆ 2 ಇಶ್ಯೂಗಳಾಗಿಲ್ಲ ಸದನ ಮುಂದೂಡಲ್ಪಟ್ಟು ಅದರಲ್ಲಿ ನಾನು ಏನೇನು ಚರ್ಚೆ ಮಾಡಬೇಕು ಅಂತಿದ್ದೆ ಅಂತ ಹೇಳಿದ್ರೆ, ನಮ್ಮ ಆನೇಕಲ್ ತಾಲೂಕಿಗೆ ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಮೊದಲು ನಮ್ಮ ಆನೇಕಲ್ ತಾಲೂಕಲ್ಲಿ ಇದ್ದಿದ್ದು, ಅಂದ್ರೆ ನಮ್ಮ ಆನೇಕಲ್ ಕ್ಷೇತ್ರದಲ್ಲಿ ಇತ್ತು. ಮತ್ತೆ ಜಿಗಡಿ ಇಂಡಸ್ಟ್ರಿಯಲ್ ಏರಿಯಾ ಅದು ಕೂಡ ನಮ್ಮ ಆನೇಕಲ್ಲಲ್ಲಿ ಇದ್ದಿದ್ದು. ಮತ್ತೆ ಇವತ್ತು ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ, ವೀರಸಂದ್ರ ಇಂಡಸ್ಟ್ರಿಯಲ್ ಏರಿಯಾ, ಯಪ್ಪಗೋಡು ಇಂಡಸ್ಟ್ರಿಯಲ್ ಏರಿಯಾ, ಅತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ, ಅದರಲ್ಲೂ ಕೂಡ ಸಣ್ಣ ಕೈಗಾರಿಕೆ ಒಂದು ಇಲಾಖೆಯನ್ನು ಕೂಡ ನಮ್ಮ ಶಾಂತಿಪುರದ ಹತ್ರ ಒಂದು ಲೇಔಟ್ ಕೂಡ ಮಾಡಿದ್ದಾರೆ, ಸಣ್ಣ ಕೈಗಾರಿಕಾ ಇಲಾಖೆ ಕೂಡ. ಅದಾದ್ಮೇಲೆ ಮತ್ತೆ ನಮ್ಮ ಹೌಸಿಂಗ್ ಬೋರ್ಡ್ ಸೂರ್ಯ ಸಿಟಿ ಫೇಸ್ 1, 2, 3, 4 ಇವತ್ತು ಅದು ಕೂಡ ನಮ್ಮ ಕ್ಷೇತ್ರದಲ್ಲೇ ಇದೆ. ಅದಾದ್ಮೇಲೆ PDA ಲಿಮಿಟ್ಸ್ ಅಲ್ಲಿ PDA ಕೂಡ
ಪೆರಿಫೆರಲ್ ರಿಂಗ್ ರೋಡ್ ಮಾಡ್ತೀವಿ ಅಂತ ಹೇಳಿ ಅದು ಕೂಡ ಅಕ್ವಿಜಿಷನ್ ನಮ್ಮ ಕ್ಷೇತ್ರದಲ್ಲೇ ಇದೆ. ಅದಾದ್ಮೇಲೆ STR ರೋಡ್ ನಮ್ಮ ಬಾರ್ಡರ್ ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ರಸ್ತೆ ಮಾಡಬೇಕು ಅಂತ ಹೇಳಿ ಅದು ಕೂಡ ತೀರ್ಮಾನ ಆಗಿದೆ. ಅದು ಕೂಡ ಅಕ್ವಿಜಿಷನ್ ಪ್ರೋಸೆಸ್ ಆಗಿದೆ. ಮತ್ತೆ ಇವತ್ತು ಟ್ರೈನ್ ಇವತ್ತೇನು ಸಿಂಗಲ್ ಟ್ರೈನ್ ಇದೆ ಮತ್ತೆ ಅದು ಡಬಲ್ ಪ್ಲೇಸ್ ಮಾಡಲಿಕ್ಕೆ ಅದು ಕೂಡ ನಮ್ಮಲ್ಲಿ ಅಕ್ವಿಜಿಷನ್ ಆಗ್ತಾ ಇದೆ. ಇವೆಲ್ಲರೂ ಕೂಡ ಅಕ್ವಿಜಿಷನ್ ಆಗಿ ಇವತ್ತು ರೈತರು ಕಂಗಾಲಾಗಿದ್ದಾರೆ. ಇವತ್ತು ಯಾವುದೇ ಕಾರಣಕ್ಕೂ ಕೂಡ ನೀವು ಅಕ್ವಿಜಿಷನ್ ಮಾಡುವಂತ ಒಂದು ಮತ್ತೆ ಕೈಗಾರಿಕೆಗಳು ಬೇಡ ಅಂತ ನಾವು ಹೇಳ್ತಾ ಇದ್ದೀವಿ. ಕೈಗಾರಿಕೆಗಳು ಬೇಕು, ಅದಕ್ಕೆ ಎಲ್ಲಿ ಬೇಕು, ಫಲವತ್ತಾಗಿ ಬೆಳೆಯುವಂತ ಭೂಮಿ ಎಲ್ಲ ಬೇಕಾಗಿರ್ತಕ್ಕಂಥದ್ದು. ಬರಡು ಭೂಮಿ ಬೇಕು. ಮತ್ತೆ ಬರಡು ಭೂಮಿ ಅಂತ ಹೇಳಿದ್ರೆ ಏನು ಕೂಡ ಅಲ್ಲಿ ಉಪಯೋಗಕ್ಕೆ ಬರೋದಿಲ್ಲ ಅಂತ ಜಮೀನನ್ನ ನೀವು ಅಕ್ವಿಜಿಷನ್ ಮಾಡಿಕೊಂಡು ನೀವು ಅದರಲ್ಲಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕು ಅಂತೇಳಿ ನಾನು ಚರ್ಚೆ ಮಾಡಬೇಕು ಅಂತಿದ್ದೆ ಸಭೆಯಲ್ಲಿ, ಅವತ್ತು ವಿಧಾನಸಭೆಯಲ್ಲಿ. ಅದು ಅವಕಾಶ ಸಿಕ್ಕಿದ್ದಕ್ಕೆ ಅವರು ನನಗೆ ಉತ್ತರವನ್ನ ಒದಗಿಸಿ ಕೊಟ್ಟಿದ್ದಾರೆ. ಇವತ್ತು ಮನೆಯಲ್ಲೂ ಕೂಡ ನಾವು ನಮ್ಮ ಮುಖಂಡರು ದೇವರಾಜ್ ಅವರು ಎಲ್ಲರೂ ಕೂಡ ಮೊನ್ನೆ ನಮ್ಮ JP ಅವರು ನಾವೆಲ್ಲರೂ ಕೂಡ ಹೋಗಿದ್ವಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನೀವು 28 ಅಂತ ಅದು 26 ಅದನ್ನ ನೀವು ಪೊಸಿಷನ್ ಆಕ್ರಾಂತವಾಗಿ ಮಾಡುವಂತ ಅವಶ್ಯಕತೆ ಏನಿತ್ತು. ನೀವೆಲ್ಲರೂ ಕೂಡ ತುಂಬಾ ಆಕ್ರ ಬೀಳ್ತಾ ಇದ್ರೆ, ಯಾಕೆ ಆಕ್ರ ಬೀಳ್ತಾ ಇದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ, ಇದು ಮಾಡ್ತಾ ಇರೋದು ಸರಿ ಇಲ್ಲ ಅಂತೇಳಿ ನಾವು ನೇರವಾಗಿ ಮಂತ್ರಿಗಳು. ಅದರ ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂತ್ಕೊಂಡಿದ್ದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಮನೆಯಲ್ಲಿ MB ಪಾಟೀಲ್ ಇದ್ದಾಗ ಮುಖ್ಯಮಂತ್ರಿಗಳ ಮುಂದೆನೇ ನಮ್ಮಲ್ಲಿ ನಮ್ಮ ಯಾವುದೇ ಕಾರಣಕ್ಕೂ ನಮ್ಮ ಗಮನಕ್ಕೆ ಬಂದಿಲ್ಲ. ಇದನ್ನು ಸ್ವಲ್ಪ ನಮ್ಮ ರೈತ ಅರ್ಥ ಮಾಡ್ಕೊಳ್ಳಿ. ನನಗೆ ಯಾವುದೇ ಕಾರಣಕ್ಕೂ ಒಂದೇ ಒಂದು ಇದರ ಅಕ್ವಿಜಿಷನ್ ಆಗ್ತಾ ಇದೆ ಇದಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ. ನನಗೆ ನಮ್ಮ ಗಮನಕ್ಕೆ ಬರ್ದಿಲ್ಲ ಈ ರೀತಿಯಾಗಿ ಅಕ್ವಿಜಿಷನ್ ಎಲ್ಲ ಮಾಡಿದ್ದಾರೆ ಸರ್. ನಮ್ಮ ರೈತರು ಕೂಡ ತುಂಬಾ ಬೇಸರದಿಂದಿದ್ದಾರೆ. ಅಕ್ವಿಜಿಷನ್ ವಾಪಸ್ ಪಡ್ಕೋಬೇಕು ಅಂತ ಹೇಳಿದಾಗ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ನೇರವಾಗಿ MB ಪಾಟೀಲ್ಗೆ ಹೇಳಿದ್ರು, ನೋಡ್ರಿ ಬೆಂಗಳೂರು ಸುತ್ತಮುತ್ತ ಯಾವುದೇ ಕಾರಣಕ್ಕೂ ಕೂಡ ಅಕ್ವಿಜಿಷನ್ ಪ್ರೋಸೆಸ್ ಏನಕ್ಕೆ ಬೇಕು, ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ನೀವು ಅಕ್ವಿಜಿಷನ್ ಮತ್ತೆ ಇದೆಲ್ಲ ಮಾಡ್ಕೊಳ್ಳಿ, ಆದ್ರೆ ನೀವು ಬೆಂಗಳೂರು ಸುತ್ತಮುತ್ತ ಎಲ್ಲ ಕೂಡ ಇದನ್ನೆಲ್ಲ ಮಾಡಬಾರ್ದಾಗಿತ್ತು ಅಂತ ಹೇಳಿ ಅವರಿಗೆ MB ಪಾಟೀಲ್ ನೇರವಾಗಿ ಹೇಳಿದ್ರು. ಆಮೇಲೆ ನಾನು MB ಪಾಟೀಲ್ರಿಗೆ ಕೊಂಡು ಏನ್ ಹೇಳಿದ್ರು ಅಂದ್ರೆ ಮುಖ್ಯಮಂತ್ರಿಗಳಿಗೆ, ಇಲ್ಲ ಸರ್ 80% ಜಾಗ ಈಗ ಅಲ್ಲಿ ಎಲ್ಲಾನು ರೈತರನ್ನು ಕೂಡ ಮಾಡ್ಬಿಟ್ಟಿದ್ದಾರೆ, ಸೇಲ್ ಅಗ್ರಿಮೆಂಟ್ ಮಾಡ್ಬಿಟ್ಟಿದ್ದಾರೆ, ರಿಜಿಸ್ಟರ್ ಮಾಡ್ಬಿಟ್ಟಿದ್ದಾರೆ, ಹೇಳಿದ್ರು ನೇರವಾಗಿ ಮಾಡ್ಬಿಟ್ಟಿದ್ದಾರೆ, ರಿಜಿಸ್ಟರ್ ಮಾಡ್ಬಿಟ್ಟಿದ್ದಾರೆ, ಅಂತ ಜಾಗ ಆಗ್ಬೋದು ಅಂತ ಹೇಳಿದ್ರು. ಆಮೇಲೆ ಏನ್ ಮಾಡಿದ್ದಾರೆ ಡೆವಲಪರ್ಸ್, ಅವ್ರು ಹೇಳಿದ ಮಾತು ನಿಮ್ಗೆ ಹೇಳ್ತಾರೆ, ಡೆವಲಪರ್ಸ್ ಹೋಗಿ ನೀವು ದಯವಿಟ್ಟು ನಮ್ಗೆ ಇಷ್ಟು ಬೆಲೆ ಕೊಟ್ಬಿಡಿ, ನನಗೆ ನಾವೆಲ್ಲ ಅಕ್ವಿಜಿಷನ್ ಮಾಡ್ತಾ ಇದು ಸೇಲ್ ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡಿದೀವಿ, ನಾವು ನಿಮಗೆ ಕೊಟ್ಬಿಡ್ತೀವಿ ಅಂತ ಅವ್ರ ಹತ್ರನೇ ಹೋಗಿದ್ದಾರೆ. ಹೇಳಿಲ್ಲಪ್ಪ ಅವರು ಸುಮಾರು ರೈತರ ಜಮೀನುಗಳು, ರೈತರು ಮಾರಿರ್ತಕ್ಕಂಥ ಜಮೀನುಗಳನ್ನ ಡೆವಲಪರ್ಸ್ ಹೋಗಿ ನಾವು ನಿಮಗೆ ಕೊಟ್ಬಿಡ್ತೀವಿ ಅಂತ ಹೇಳಿ ಕೂಡ ಮಾಡಿದ್ದಾರೆ. ಸುಮಾರು ಜನ ನನಗೆ ಬಂದಿರ್ತಕ್ಕಂಥ ಮಾಹಿತಿ ಪಾಪ ನಿಷ್ಠಾವಂತರವಾಗಿ ಹೋರಾಟ ಮಾಡ್ತಕ್ಕಂಥ ಒಂದು ವರ್ಗ ಇಲ್ಲಿದ್ರೆ ನಮ್ಮ ರೈತರು ನಿಮ್ಮ ಜೊತೆನಲ್ಲೇ ಇದ್ದು ನಿಮ್ಗೆ ಹಿಂದ್ಗಡೆ ಹೋಗಿ KDB ಅಧಿಕಾರಿಗಳ ಹತ್ರ ನಾವು ನಿಮ್ಗೆ ಇಷ್ಟು ಕೊಟ್ಬಿಡ್ತೀವಿ, ನಮ್ಗೆ ಇಷ್ಟು ಜಮೀನು ಇಷ್ಟು ಕೊಟ್ಬಿಡಿ, ಇಷ್ಟಿಷ್ಟು ಕೊಟ್ಬಿಡ್ತೀವಿ ಅಂತ ಮಾತಾಡ್ತಕ್ಕಂಥದ್ದು ಕೂಡ ಇದೆ. ಅದು ಯಾರು ಮಾತಾಡಿದ್ರೆ ನಮ್ಗೆ ಗೊತ್ತಿಲ್ಲ, ಅವರು ಇಂಥವ್ರು ಯಾರು ಅಂತ ಹೇಳಿದ್ರು. ಇವೆಲ್ಲರೂ ಕೂಡ ಒಂದು ಹೋರಾಟವನ್ನು ಮಾಡುವಂತ ಸಂದರ್ಭದಲ್ಲಿ ಒಗ್ಗಟ್ಟಾಗಿ ನಮ್ಗ ಒಬ್ಬರಿಗಾಗಿದೆ ಇನ್ನೊಬ್ಬರಿಗಾಗಿದೆ ಇಲ್ಲಿ ಕೈಗಾರಿಕೆಗಳು ಬೇಡ ಅಂತೇಳಿ ಯಾವ ಉದ್ದೇಶವಿಲ್ಲ. ಕೈಗಾರಿಕೆಗಳು ಬೇಕು, ಅಭಿವೃದ್ಧಿ ಆಗಬೇಕು, ದೇಶ ಅಭಿವೃದ್ಧಿ ಆಗಬೇಕು. ದೇಶ ಅಭಿವೃದ್ಧಿ ಆಗೋದ್ರ ಜೊತೆಯಲ್ಲಿ ಯುವಕರಿಗೆ ಕೆಲಸಗಳು ಸಿಗಬೇಕು. ಆದರೆ ಇಂಥ ಫಲವತ್ತಾದ ಭೂಮಿಯನ್ನ ಪಡ್ಕೊಂಡು ಕೈಗಾರಿಕೆಗಳು ಸ್ಥಾಪನೆ ಮಾಡೋದು ಅಲ್ಲ. ಇದು ನಮ್ಮ ಪ್ರಶ್ನೆ. ಕೈಗಾರಿಕೆಗಳು ಬೇಕು, ಮತ್ತೆ ಯುವಕರಿಗೆ ಉದ್ಯೋಗ ಸಿಗಬೇಕು, ಕೈಗಾರಿಕೆಗಳಿಂದಲೇ ಉದ್ಯೋಗ ಸಿಗಬೇಕು. ಆದ್ರೆ ರೈತರು ಫಲವತ್ತಾಗಿ ಇವತ್ತು ಬೆಳೆದು ಅದರಲ್ಲೇ ಜೀವನ ಮಾಡುವಂತ ರೈತರಿಗೆ ಇವತ್ತು ನಾವು ಕೊಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ, ಅಕ್ವಿಜಿಷನ್ ಮಾಡ್ತಾ ಇರ್ತಕ್ಕಂಥ ಸರಿ ಇಲ್ಲ. ಆದ್ರಿಂದ ಅದನ್ನ ಹಿಂಪಡಿಬೇಕು ಅಂತ ಹೇಳಿದ್ದೀವಿ. ಮತ್ತೆ ಮಾನ್ಯ MB ಪಾಟೀಲ್ರಿಗೆ ನೀವು ನಮ್ಮ ರೈತರ ಜಮೀನುಗಳನ್ನ ನೋಡ್ಲಿಕ್ಕೆ ಬರಬೇಕು. ನಮ್ಮ ಗೋಪಾಲ್ ರೆಡ್ಡಿ ನಮ್ಮ ಇವ್ರಿಗೂ ಕೂಡ ಹೇಳಿದ್ರು, ನಾವು ಬರ್ತೀನಿ ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿ ಈ ಅಕ್ವಿಜಿಷನ್ ಜಾಗದಲ್ಲಿ ರೈತರು ಮತ್ತೆ ತೋಟಗಳು ಬೆಳೆಗಳು ಎಲ್ಲೆಲ್ಲಿ ಬೆಳೀತಾ ಇದ್ದಾರೆ ಅಂತ ಹೇಳಿ ಇನ್ಸ್ಪೆಕ್ಷನ್ ಮಾಡಿ. ಇನ್ಸ್ಪೆಕ್ಷನ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಆಗ್ತಿದ್ರೆ ನೀವೇನೇನು ಮಾಡಕ್ ಹೋಗ್ಬಾರ್ದು ಅಂತ ಹೇಳಿ ಹೇಳಿದಾಗ ನಾನು ಬರ್ತೀನಿ, ನಮ್ಮ ಅಧಿಕಾರಿಗಳ ಜೊತೆನಲ್ಲಿ ಬರ್ತೀನಿ ಅಂತ ಹೇಳಿ ಇದು ಈ ರೀತಿಯಾಗಿ ಮತ್ತೆ ನಮ್ಮ ನಾಯಕರಾದಂತ ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ
ಒಂದು ರಿಕ್ವೆಷನ್, ಈ ತರ ಇಲ್ಲಿ ಅಕ್ವಿಜಿಷನ್ ಮಾಡಬಾರ್ದು. ನಮ್ಮ ಆನೇಕಲ್ಲಲ್ಲಿ ಈ ಪ್ರದೇಶಗಳು ತುಂಬಾ ಫಲವತ್ತಾದಂತ ರೈತರು ಬೆಳೆ ಬೆಳೆಯುವಂತ ಪ್ರದೇಶ, ಇಲ್ಲಿ ಅಕ್ವಿಜಿಷನ್ ಮಾಡಬಾರ್ದು ಅಂತೇಳಿ ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ ಅವರು ಕೂಡ ಲೆಟರ್ ಕೊಟ್ಟಿದ್ದಾರೆ. ಮತ್ತೆ ನಾನು ಲೆಟರ್ ಹಾಕಿದ್ದೀನಿ, ಮತ್ತೆ ನಮ್ಮ ರೈತರ ಮುಖಂಡರು ಕೂಡ ಮತ್ತೆ ಗೋಪಿನಾಥ್ ಅವರು ಕೂಡ ನಾವೆಲ್ಲ ಲೆಟರ್ ಹಾಕಿ ಈ ಅಕ್ವಿಜಿಷನ್ ಹಿಂಪಡೆಯಬೇಕು ಅಂತೇಳಿ ರಾಮಲಿಂಗಾರೆಡ್ಡಿ ಸಮೇತ ನಾವು ಮತ್ತೆ ನಮ್ಮ ಗೋಪಿನಾಥ್ ರೆಡ್ಡಿ ಅವರು ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಎಂ ಬಿ ಪಾಟೀಲ್ರಿಗೆ ನಮ್ಮ ರೈತ ಮುಖಂಡರ ಜೊತೆನಲ್ಲಿ ರಾಮಸ್ವಾಮಿ ಅವರು ನಾವೆಲ್ಲರೂ ಕೂಡ ಹೋಗಿ ರೈತ ಮುಖಂಡರ ಜೊತೆನಲ್ಲಿ ಹೋಗಿ ಅವರಿಗೆ ಮನವಿಯನ್ನ 3 ಜನರು ಕೂಡ ಒಟ್ಟಾಗಿ ಕೊಟ್ಬಿಟ್ಟು ಬಂದಿದ್ದೀವಿ. ಅವರು ಇನ್ಸ್ಪೆಕ್ಷನ್ ಮಾಡಕ್ ಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಯಾವತ್ತು ಇನ್ಸ್ಪೆಕ್ಷನ್ ಮಾಡ್ತಾರೋ ಬರ್ಲಿ, ಅದನ್ನು ಕೂಡ ನಾನು ಒತ್ತಾಯ ಮಾಡ್ತಿದ್ದೀನಿ ಜಲ್ದಿ ಬರ್ಲಿಕ್ಕೆ ಮಾಡಿ ಅಲ್ಲಿ ಏನು ವಸ್ತು ಇದೆ, ರೈತರಿಗೆ ಯಾವ ರೀತಿಯಾದಂತ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಆದಷ್ಟು ಕೂಡ ನಮ್ಮ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳುವಂತ ಜವಾಬ್ದಾರಿ ಒಬ್ಬ ನಿಮ್ಮ ಪ್ರತಿನಿಧಿಯಾಗಿ, ನಿಮ್ಮ ಜನಪ್ರತಿನಿಧಿಯಾಗಿ ನನ್ನ ಮೇಲೆ ಇದೆ. ಅದು ನಿಮ್ಮ ಜೊತೆ ನಾನು ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದೀನಿ, ಮಾನ್ಯ ಎಂ ಬಿ ಪಾಟೀಲ್ ಕೂಡ ಹೇಳಿದ್ದೀನಿ ಈ ಮಾತನ್ನ. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನೀವು ಒಂದೇ ಒಂದು ಗುಂಟೆ ಜಮೀನಲ್ಲಿ ತಗೊಳಕ್ಕಾಗಲ್ಲ, ರೈತರ ವಿರೋಧ ಪಡ್ಕೊಂಡು ನೀವು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಅಲ್ಲಿ ಆ ಸಂದರ್ಭ ಬಂದಾಗ ನಾನು ರೈತರ ಜೊತೆ ನೇರವಾಗಿ ನಿಲ್ತೀನಿ ಅಂತ ಹೇಳಿ ಹೇಳ್ಬಿಟ್ಟು ಬಂದಿದ್ದೀನಿ. ಇವತ್ತು ಕೂಡ ನಿಮ್ಮ ಜೊತೆ ಇದ್ದೀನಿ, ನಾಳಿನ ಕೂಡ ನಿಮ್ಮ ಜೊತೆ ಇರ್ತೀವಿ. ನಾ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಸರ್ಕಾರ ಇದೆಯಪ್ಪ ಇನ್ನೊಬ್ಬ ಬರ್ತಾರ ಅನ್ನುವಂತ ಒಂದು ಸಂಶಯ ಎಲ್ಲರೂ ಇರ್ತದೆ ಸಹಜವಾಗಿ. ಆ ತರ ಇಲ್ಲ. ನಾನೊಬ್ಬ ರೈತರ ಮಗನಾಗಿ ಆ ರೈತರ ಕಷ್ಟಗಳನ್ನ ನಾನು ಏನು ಅನುಭವಿಸಿದ್ದೀನಿ, ಆ ಒಂದು ಕಷ್ಟಗಳ ಒಂದು ಸಾಲಿನಲ್ಲಿ ನಾನು ಕೂಡ ನಿಮ್ಮ ಜೊತೆ ನಿಲ್ತೀನಿ ಅನ್ನುವಂತ ಒಂದು ಮಾತನ್ನ ಇವತ್ತು ನಾನು ನಿಮಗೆ ಭರವಸೆ ಮುಖಾಂತರ ಕೊಡ್ತಾ ಇದ್ದೀನಿ. ಎಂ ಬಿ ಪಾಟೀಲ್ ಕೂಡ ಇನ್ಸ್ಪೆಕ್ಷನ್ ಮಾಡಿಸಿ ನಿಮ್ಮ ಒಂದು ಹೋರಾಟದಲ್ಲಿ ಯಾವಾಗ ಕೂಡ ಸಹ ನಿಮ್ಮ ಜೊತೆ ನಿಲ್ತೀನಿ ಅಂತ ಮಾತನ್ನು ಹೇಳ್ತಾ, ಇವತ್ತು ಏನು ನಮ್ಮ ಡಿ ಸಿಗಳು, ಇವತ್ತು ನಮ್ಮ ಡಿ ಸಿ ಅವರು ಪಾಪ ನಾಳೆ ಏನೋ ಸಭೆ ಇದೆ ಅಂತ ಹೇಳಿದ್ರು. ಪಾಪ ಮೊನ್ನೆ ಒಂದು ಸಭೆ ಇತ್ತು, ಮೊನ್ನೆ ಇನ್ನೂ ಕೂಡ ಒಂದು ಡೇಟ್ ಕೊಟ್ಟಿದ್ರು. ಆ ಡೇಟ್ ಕೊಟ್ಟಾಗ ಇಲ್ಲ ಸರ್ ಈ ತರ ಚೀಫ್ ಸೆಕ್ರೆಟರಿ ಮೀಟಿಂಗ್ ಕರೆದಿದ್ದಾರೆ, ಅದರಿಂದ ಇದನ್ನ ನಾವು ಪೋಸ್ಟ್ ಪೋನ್ ಮಾಡಿ ಮುಂದಿಸ್ತಾನೆ, ಯಾವ ಡೇಟ್ ಇರ್ತಾರೋ ಅವತ್ತು ಅಂತ ಹೇಳಿದ್ರು. ನಾವು 15ನೇ ತಾರೀಕು ಹೇಳಿದ್ವಿ ನಾಳೆಗೆ. ಆಮೇಲೆ ನಾಳೆಗೆ ಮತ್ತೆ ರೆವಿನ್ಯೂ ಮಿನಿಸ್ಟ್ರು ಮತ್ತೆ ಡಿ ಸಿ ಯಾರ ಮೀಟಿಂಗ್ ಇದೆ ಸರ್, ನಾಳೆ ಬರೋಕ್ಕಾಗಲ್ಲ ಅಂತ ಮೊದಲು ಹೇಳಿದ್ರು. ಆಮೇಲೆ ಇನ್ನೂ ಮುಂಚಿತವಾಗಿ ಮಾಡೋಣ ಅಂತೇಳಿ ಅವರೇ ಪಾಪ 15ನೇ ತಾರೀಕು, ನಾನು ಹೇಳಿದೆ 16ನೇ ತಾರೀಕು ಮಾಡೋಣ ಅಂತೇಳಿ. ಇವತ್ತು ಅವರು ನಮ್ಮ ಪರವಾಗಿ, ಯಾಕಂದ್ರೆ ಅಧಿಕಾರಿಗಳು ಅವರು ಏನು ಇವತ್ತು ವಸ್ತುಸ್ಥಿತಿ ತಾವೆಲ್ಲರೂ ಕೂಡ ಹೇಳಿದಾರೆ ಅದನ್ನ ಮನವರಿಕೆ ಮಾಡಿಕೊಡುವಂತ ಜವಾಬ್ದಾರಿ ಮನೆ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಮನವಿ ಏನು ಅವರು ಸರ್ಕಾರದ ಇವರ ಒಂದು ವರದಿಯನ್ನ ಸರ್ಕಾರಕ್ಕೆ ತೋರಿಸ್ಲಿ. ನಾವು ಕೂಡ ಎಂ ಬಿ ಪಾಟೀಲ್ ಇನ್ಸ್ಪೆಕ್ಷನ್ ಮಾಡಿಸಿ ಅವರಿಗೆ ಮನವರಿಕೆ ಮಾಡಿಕೊಡ್ತೀವಿ. ಆದಷ್ಟು ಕೂಡ ಈ ಅಕ್ವಿಜಿಷನ್ಸ್ ಏನು ನಮ್ಮ ಮೇರಹಳ್ಳಿ, ಅಡಿಗಾರ ಕಲ್ಲಹಳ್ಳಿ, ಮುತ್ತಾನೂರ, ರಮಾನಿಕೆರೆ, ಸೊಳ್ಳೆಪುರ, ಅಂಜನಹಳ್ಳಿ ಮತ್ತೆ ನಮ್ಮ ದಿಕ್ನಹಳ್ಳಿ, ದಿವಸಹಳ್ಳಿ ಇಷ್ಟು ಗ್ರಾಮಗಳಲ್ಲೂ ಕೂಡ ಅಕ್ವಿಜಿಷನ್ ಇವತ್ತು ನಿಲ್ಲಿಸಬೇಕು ಅನ್ನುವಂಥ ಬೇಡಿಕೆ ಇದೆ. ಅದರಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿ, ಇವತ್ತು ಅಕ್ವಿಜಿಷನ್ ಆಗಿರ್ತಕ್ಕಂಥ ಪ್ರದೇಶಗಳೇನಿದ್ದಾವೆ ಇವತ್ತು ನಾನು ನೋಡಿದೆ, ಇಲ್ಲಿ ಒಂದು ಸಣ್ಣ ಕೈಗಾರಿಕೆಗಳು ಕೂಡ ನಮ್ಮ ಇಂಡವಾಡಿ ಹತ್ರ ಇಲ್ಲಿ ಒಂದು ಸುಮಾರು 50 ಎಕರೆ ಅಕ್ವಿಜಿಷನ್ ಮಾಡಿಲ್ಲ. ಅದು ಕೂಡ ಇನ್ನೂ ಅದನ್ನ ಡೆವಲಪ್ಮೆಂಟ್ ಮಾಡಿಲ್ಲ. ಮತ್ತೆ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಏನು ಕೈಗಾರಿಕಾ ಪ್ರದೇಶಗಳಿದ್ದಾವೆ ಅದರಿಂದ ಆಗ್ತಾ ಇರ್ತಕ್ಕಂಥ ಸಮಸ್ಯೆ 1-2 ಅಲ್ಲ, ಎಲ್ಲರೂ ಕೂಡ ಇರ್ತಾರೆ. ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರ್ತಾ ಇದೆ, ಅದು ಬೋರ್ವೆಲ್ ಆಗ್ತದೆ, ನೀರಿಂದ ಎಷ್ಟು ನಮಗೆ ಅನಾಹುತ ಆಗ್ತಾ ಇದೆ, ಮತ್ತೆ ಅಲ್ಲಿ ಎಷ್ಟು ಪೊಲ್ಯೂಷನ್ ಆಗ್ತಾ ಇದೆ, ಕೈಗಾರಿಕೆಗಳು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ, ಅಲ್ಲಿ ಎಸ್ಟಿಪಿಗಳು ಮಾಡಿಲ್ಲ. ಸಂಪೂರ್ಣ ಎಸ್ಟಿಪಿಗಳು ಮಾಡಿ ಅದನ್ನ ನಿರ್ವಹಣೆ ಮಾಡಿದ್ರೆ ಕೈಗಾರಿಕೆಗಳು ಸುಸಜ್ಜಿತವಾಗಿ ನಡೀತಾ ಇದೆ. ಆದ್ರೆ ಅವ್ರು ಏನ್ ಮಾಡಿದ್ದಾರೆ, ಎಸ್ಟಿಪಿಗಳಿಗೆ ದುಡ್ಡು ಖರ್ಚು ಮಾಡ್ಬೇಕಾಗುತ್ತೆ ಅಂತ ಹೇಳಿ ಅದನ್ನ ಕಾಲುವೆಗಳು, ರಾಜಕಾಲುವೆಗಳಿಂದ ಅದೇನಾಗುತ್ತೆ, ಕೆರೆಗಳಿಗೆ ಪೊಲ್ಯೂಷನ್ ಆಗ್ತಾ ಇದೆ. ಆ ಕೆರೆಗಳೆಲ್ಲ ಪೊಲ್ಯೂಷನ್ ಆಗಿ ಇವತ್ತು ರೈತರು ಮತ್ತೆ ಬಡವರು ಜನಸಾಮಾನ್ಯರು ಬದುಕಲಿರ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದನ್ನೇ ನಾವು ಇವತ್ತು ಮನವರಿಕೆ ಮಾಡ್ಕೊಡ್ಬೇಕಾಗಿರ್ತಕ್ಕಂಥ ನಮ್ಮಲ್ಲಿ ಇರ್ತಕ್ಕಂಥ ಕೈಗಾರಿಕಾ ಪ್ರದೇಶಗಳೇ ಸಾಕು. ಯಾಕೆಂದ್ರೆ ಇವತ್ತು ನಮ್ಮ ರೈತರ ಜಮೀನುಗಳಲ್ಲಿ ಇವತ್ತು ಕೈಗಾರಿಕೆಗಳು ಆಗಿದ್ದಾವೆ, ಆದ್ರೆ ಅವ್ರಿಗೆ ಕೆಲಸ ಸಿಕ್ಕಿರೋದು ಎಷ್ಟು %? 5% ಕೂಡ ಇಲ್ಲ. ನಮ್ಮ ಲೋಕಲ್ ಅವರಿಗೆ 5% ಕೂಡ ಇವತ್ತು ಕೆಲಸ ಸಿಕ್ಲಿಲ್ಲ. ಸುಮ್ಮನೆ ಕೈಗಾರಿಕೆಗಳು ನಾವು ಏನ್ ಮಾಡ್ತೀವಿ, ನಾವು ಕೈಗಾರಿಕೆಗಳ ಅಕ್ವಿಜಿಷನ್ ಮಾಡ್ಕೊಂಡು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತೀವಿ, ಸ್ಥಾಪನೆ ಮಾಡಿ ಅದರಿಂದ ನಾವು ಯುವಕರಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿ ಸುಮ್ಮನೆ ಹೇಳ್ತಾರೆ. ಆದ್ರೆ ಕೆಲಸ ಕೊಡೋದು ಇಲ್ಲಿ ಕೈಗಾರಿಕೆಗಳ ಪ್ರದೇಶಗಳಿದ್ದಾವೆ, ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಮ್ಮ ಆನೇಕಲ್ ತಾಲೂಕಿನ
ಜನತೆ ಕೇವಲ 1%, 2% ಕೂಡ ಇದೆ. ಈ ರೀತಿಯಾಗಿ ಸಮಸ್ಯೆಗಳಾಗ್ತಾ ಇದೆ ಅಂತೇಳಿ ನಾನು ಮಂತ್ರಿಗಳಿಗೂ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದಿದ್ದೀನಿ. ಇವತ್ತು ಪ್ರೊಸೀಡಿಂಗ್ಸ್ ನ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರದ ಗಮನಕ್ಕೆ, ವಿಶೇಷವಾಗಿ ಎಂ ಬಿ ಪಾಟೀಲ್ರಿಗೆ ಮತ್ತೆ ಚೀಫ್ ಸೆಕ್ರೆಟರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವೆಲ್ಲರೂ ಕೂಡ ನಿಮ್ಮ ಒಂದು ಕೆಲಸವನ್ನ ಮಾಡಿ ಅದರ ಮುಖಾಂತರ ನಾವು ಕೂಡ ನಮ್ಮ ಒಂದು ರಾಜಕೀಯವಾಗಿ ನಾವು ಏನಾದ್ರು ಯಾವ ತರ ಮಾಡಬೇಕು ಅದನ್ನ ಅವನು ಇನ್ಸ್ಪೆಕ್ಷನ್ ಎಲ್ಲ ಮಾಡಿಸಿ ಎಲ್ಲ ಕಡೆಯೂ ಕೂಡ ಎಲ್ಲೆಲ್ಲಿ ರೈತರು ಬೆಳೆದಿದ್ದಾರ ಆ ಪ್ರದೇಶಗಳೆಲ್ಲ ಸೇರಿಸಿ ತೋರಿಸಿ ನೋಡಪ್ಪ ಇದನ್ನ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದ. ಇವತ್ತು ಅಪೋಸಿಷನ್ ನೀವು ಮಾಡ್ಬೇಕು ಅಂತ ಹೇಳಿದ್ರೆ ಬಂಜರು ಭೂಮಿ ಇದೆಯಾ ನೋಡಿ ಕಂಡಲ್ಲಿ ಅಂತೇಳಿ ಅವ್ರಿಗೆ ತೋರಿಸಿ ರೈತರ ಭೂಮಿ ಇದೆ ಅಂತೇಳಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಬಿಡಿಸುವಂತ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡುವಂತದಕ್ಕೆ ನಿಮ್ ಜೊತೆ ಯಾವುದೇ ಕಾರಣಕ್ಕೂ ಕೂಡ ಯಾವ ಏನೋ ಸುಳ್ಳು ಪಡೆಯುತ್ತಾರೆ ಅಂತ ನಾವಿಲ್ಲ. ನಾವು ಈಗ ನಾವು ನೇರವಾಗಿ ಹೇಳೋದು ಏನೇ ನೇರವಾಗಿ ಮಾತಾಡ್ತೀವಿ, ನೇರವಾಗಿ ಹೇಳ್ತೀವಿ. ಆಗೋದಿಲ್ಲ ಆಗುತ್ತೆ ಅಂತ ಹೇಳ್ತೀವಿ, ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಇದು ನಾವು ಇರುವಂತ ಒಂದು ಸತ್ಯವನ್ನ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಏನೇನೆಲ್ಲ ಮಾಡಬೇಕು ಅದನ್ನ ಅಧಿಕಾರಿ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಹೋದಂತ ಸಂದರ್ಭದಲ್ಲಿ ಒಂದು ಸಭೆಯನ್ನ ಮಾಡುವಂತದಕ್ಕೆ ಪ್ರಯತ್ನ ಮಾಡೋಣ. DC ಅವರು ಇರಬೇಕು, ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಇರಬೇಕು, ಮತ್ತೆ ನಮ್ಮ ತಾಲೂಕಿನಲ್ಲಿ ರೈತರು ಕೆಲವು ಜನ ಎಲ್ಲರೂ ಬಂದ್ರೆ ಆಗಲ್ಲ. ಯಾಕಂದ್ರೆ ಒಂದು ಮಂತ್ರಿಗಳ ಮುಖಾಂತರ ಒಂದು ಸಭೆ ಮಾಡಿ ಅದು ಇನ್ಸ್ಪೆಕ್ಷನ್ ಆದ್ಮೇಲೆ ಅವ್ರು ಬಂದು ನೋಡ್ಕೊಂಡು ಹೋಗಿದ್ದ ಆದ್ಮೇಲೆ ನಾವು ಇನ್ಸ್ಪೆಕ್ಷನ್ ಮಾಡುವ. ಇನ್ಸ್ಪೆಕ್ಷನ್ ಆದ್ಮೇಲೆ ಸಭೆಯನ್ನು ಒಂದು ನಿಗದಿ ಮಾಡಿ ಅದರಲ್ಲಿ ಸಾಧಕ ಪಾತ್ರಗಳನ್ನ ಚರ್ಚೆ ಮಾಡಿ ಆಮೇಲೆ ಒಂದು ನಿರ್ಣಯ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೋಸ್ಕರ ಇವತ್ತೇನು ನಾವು ಮುಖಂಡಗಳೆಲ್ಲರೂ ಕೂಡ ಹೇಳಿದ್ರು DC ಅವರು ಸಭೆ ಮಾಡಬೇಕು ಅಂತೇಳಿ ಇವತ್ತು ಸಭೆ ಆಗಿದೆ. ಮುಂದಿನ ದಿನಗಳಲ್ಲಿ ಮಾನ್ಯ ಎಂ ಬಿ ಪಾಟೀಲ್ ಅವರನ್ನ ಇನ್ಸ್ಪೆಕ್ಷನ್ ಮಾಡಬೇಕು. ಬಂದಂತ ಸಂದರ್ಭದಲ್ಲಿ ಏನೇನು ಮಾತಾಡೋದಲ್ಲ, ನಮ್ಮ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಇವತ್ತು ಶಾಂತಿಯಿಂದ ಅವರಿಗೆ ಮನವರಿಕೆ ಆಗಬೇಕು, ಅದನ್ನ ಮಾಡ್ಕೊಡ್ಬೇಕು ನಮ್ಮ ರೈತರು. ಹಿಂಗಾಗ್ಬಿಟ್ಟು ಹಂಗಾಗ್ಬಿಟ್ಟು ಕಿಚ್ಚಡದ ಉಪಯೋಗ ಬರೋದಿಲ್ಲ. ಏನಿದೆಯೋ ಅವ್ರು ಬಂದಾಗ ನೋಡಪ್ಪ ಇದು ನಮ್ಮ ಜೈಲಿ ನೋಡಿ ನಾವು ಇದನ್ನು ಬೆಳೀತಾರೆ ತೋರಿಸ್ತೀವಿ, ಪ್ರತಿಯೊಬ್ಬರು ಕೂಡ ತೋರಿಸ್ತೀವಿ. ಎಲ್ಲ ಊರುಗಳಿಗೂ ಭೇಟಿ ಕೊಡೋಣ. ಒಂದು ದಿವಸ ಬೆಳಗ್ಗೆಯಿಂದ ಸಾಯಂಕಾಲ ಅದೇ ಕೆಲಸ ಆಗಿದೆ. ಪರವಾಗಿಲ್ಲ, ಅವರಿಗೆ ಮನವರಿಕೆ ಮಾಡಬೇಕು. ಅವರಿಗೆ ಆ ಮುಖಾಂತರ ಅವರಿಗೆ ಮನವನ್ನು ಒಲಿಸಿ ಈ ಒಂದು ಅಕ್ವಿಸಿಷನ್ ನಮಗೆ ಕೈ ಬಿಡಬೇಕು ಅಂತೇಳಿ ಮನವಿ ಮಾಡೋಣ. ಅದಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ ಯಾವತ್ತು ಇರಲಿ ಅಂತೇಳಿ ನನ್ನಲ್ಲಿ ತಮ್ಮಲ್ಲಿ ಮನವಿ ಮಾಡ್ತಾ ಇವತ್ತು ಸಭೆ ಮಾಡಲಿಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು, ಮಾನ್ಯ ನಮ್ಮ ವಿಧಾನ ಪರಿಷತ್ನ ಸದಸ್ಯರಾದ ಗೋಪಿನಾಥ್ ರೆಡ್ಡಿ ಅವರು, ಶಾಸಕರು ಕೂಡ ಬಂದಿದ್ದೇವೆ. ವಿಶೇಷವಾಗಿ ಈ ಒಂದು ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ನಾನು ಕೂಡ ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋಂಥ ಮಾತನ್ನು ಹೇಳಿ ನಾನು ಎರಡು ಮಾತನ್ನು ಒಂದಷ್ಟು ರೆಪ್ರೆಸೆಂಟೇಷನ್ಸ್ ನಮ್ಮ ರೈತರು ತಯಾರು ಮಾಡ್ಕೊಂಡಿದ್ದಾರೆ. ನಮ್ಮ ಕೇಶವ ರೆಡ್ಡಿಯವರು ಬೊತ್ತನಲ್ಲೂರು ಅಮಾರು ಕೆರೆಯಿಂದ ಯಾಕೆ ನಾವು ಬೆಳೆ ಬೆಳೆಯೋಕ್ಕಾಗಲ್ಲ ಅನ್ನೋದು ನಮ್ಮ ಅಧಿಕಾರಿಗಳೇ ಕೊಟ್ಟ ರಿಪೋರ್ಟ್ ನ ಒಂದು ಮನವಿಯನ್ನು ಅವರಿಗೆ ಸಲ್ಲಿಸ್ತಾ ಇದ್ದಾರೆ ಕೇಶವ ರೆಡ್ಡಿಯವರು. ಹಾಗೆಯೇ ನಮ್ಮ ಮಂಜು ಇನ್ನೊಂದು ನಿಮಿಷ ದಯವಿಟ್ಟು ಕೂತ್ಕೊಳ್ಳಿ. ರೈತರ ಹೋರಾಟಕ್ಕೆ ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ಹಾಗೆಯೇ ನಮ್ಮ ರೈತ ಹೋರಾಟ ಸಮಿತಿಯವರು ಒಂದು ರೆಪ್ರೆಸೆಂಟೇಷನ್ ರೆಡಿ ಮಾಡಿದ್ದಾರೆ, ಅದನ್ನು ಕೊಡ್ಬೇಕು. ಒಂದ್ ನಿಮಿಷ ಇರಿ. ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ಶಾಸಕರ ವಿನಂತಿ, ಎಂ ಬಿ ಪಾಟೀಲ್ ಅವರು ನಮ್ಮ ಏನು ಇಲ್ಲಿ ಬಂದು ಮಾಡೋರು ಯಾವುದೇ ರೀತಿಯ ಮುಂದಿನ ಕ್ರಮಗಳನ್ನ ಏನು ಈ ನೋಟಿಫಿಕೇಶನ್ ಕ್ರಮಗಳನ್ನ ಜರುಗಿಸಬಾರದು, ಯಥಾಸ್ಥಿತಿ ಕಾಪಾಡಬೇಕಂತ ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೀವಿ. ಒಂದು ನಿಮಿಷ ಅದೇ ಯಾವುದೇ ರೀತಿಯ ಮಾಡಲ್ಲ.
ರೈತರಿಗೆ ತಿಂಡಿ ವ್ಯವಸ್ಥೆ ಮಾಡಿದೆ, ದಯವಿಟ್ಟು ತಿಂಡಿ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲೇ ತರಗಡೆ ಮಾಡಿದ್ದಾರೆ ನೋಡಿ. ಭಾಷಣ ಮಾಡಿರೋದೇ ಹೇಳ್ಬೋದು, ಬೇರೆ ಇನ್ನೇನು ಹೇಳೋದು ಇಲ್ಲೇನು ಬೇಕು ರೈಟ್ ಮಾತುಗಳು ಜೋರಾಗಿ ಬರಲ್ಲ, ಈಗ ಮೈಕ್ ಇದ್ರೆ ಜೋರಾಗಿ ಬರ್ತದೆ. ಇವತ್ತು ನಮ್ಮ ರೈತರ ಹೋರಾಟ ಸಮಿತಿ ವತಿಯಿಂದ ಇವತ್ತು ಜಿಲ್ಲಾಧಿಕಾರಿಗಳನ್ನು ಒಂದು ಸಭೆ ಮಾಡಬೇಕು ಅಂತೇಳಿ ಮನವಿ ಮಾಡಿದರು. ಆನೇಕಲ್ ತಾಲೂಕು ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯವರು. ಅದರಂತೆ ಇವತ್ತು ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಗೋಪಿನಾಥ್ ಅವರು, ನಮ್ಮ ಆರ್ ಕೆ ರಮೇಶ್ ಅವರು, ನಮ್ಮ ಎಲ್ಲ ಮುಖಂಡರು ಕೂಡ, ರೈತ ಮುಖಂಡರೆಲ್ಲರೂ ಕೂಡ ಇವತ್ತು ಈ ಸಭೆಯಲ್ಲಿ ಭಾಗವಹಿಸಿದರು ಮತ್ತು ರೈತರು ಕೂಡ ಭಾಗವಹಿಸಿದರು. ಕೂಲಂಕುಷವಾಗಿ ಇವತ್ತು ಚರ್ಚೆಗಳಾಯಿತು. ಅವರ ನೋವುಗಳನ್ನು ಇವತ್ತು ಜಿಲ್ಲಾಧಿಕಾರಿಗಳ ಮುಂದೆ ಅವರು ತೋಡ್ಕೊಂಡು ಈಗ ನಮ್ಮ ಒಂದು ಇವತ್ತು ಅಕ್ವಿಜಿಷನ್ ಪ್ರೋಸೆಸ್ ಏನಿದೆ, ಇವತ್ತು ಬಿ ಹೊಸಳ್ಳಿ, ಬಿಕ್ಕನಹಳ್ಳಿ, ಅದೇ ರೀತಿಯಾಗಿ ಮುತ್ತಾನಲ್ಲೂರು, ಅಮಾನಿಕೆರೆ, ಸೊಳ್ಳೆಪುರ, ಅಂದೇನಹಳ್ಳಿ, ಎಸ್ಮೇಡಹಳ್ಳಿ, ಅಡಿಗಾರಕಲ್ಲಹಳ್ಳಿ, ಈ ಒಂದು 7 ಗ್ರಾಮಗಳಲ್ಲಿ ಇವತ್ತು KDB ಅವರು ಏನು ಅಕ್ವಿಜಿಷನ್ ಮಾಡಿದ್ದಾರೆ, ಅದರ ವಿರುದ್ಧವಾಗಿ ನಾವು ಯಾವುದೇ ಕಾರಣಕ್ಕೂ ಅಕ್ವಿಜಿಷನ್ನ ವಿರೋಧ ಮಾಡ್ತಾ ಇದ್ದೀವಿ. ಇದು ನಾವು ರೈತರು ಬೆಳೀತಾ ಇರ್ತಕ್ಕಂಥ ಫಲವತ್ತಾದಂಥ ಭೂಮಿ, ನಾವು ಇವತ್ತು ಇದು ಬಿಟ್ಕೊಡೋದಿಲ್ಲ ಅಂತೇಳಿ ನಮ್ಮ ರೈತರೆಲ್ಲರೂ ಕೂಡ ಇವತ್ತು ಜಿಲ್ಲಾಧಿಕಾರಿಗಳ ಮುಂದೆ ಅವರ ಅಹವಾಲನ್ನು ಹೇಳಿದ್ದಾರೆ. ಈಗಾಗಲೇ ನಾವು ಕೂಡ ಮಾನ್ಯ ಕೈಗಾರಿಕಾ ಸಚಿವರಾದಂಥ MB ಪಾಟೀಲ್ರನ್ನ 2 ಬಾರಿ ಭೇಟಿ ಮಾಡಿದ್ದೀವಿ. ನಮ್ಮ ರೈತರ ಮುಖಂಡರ ಜೊತೆಯಲ್ಲಿ ಹೋಗಿ ಅವರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ. ಇದಕ್ಕೆ ಮಾನ್ಯ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ಮತ್ತು ನಮ್ಮ ಗೋಪಿನಾಥ್ ರೆಡ್ಡಿ ಅವರು MLC ಅವರು ಮತ್ತು ನಂದು ಮೂವರದು ಕೂಡ ಇವತ್ತು ಲೆಟರ್ ಟೈಪ್ ಮಾಡಿಸಿ ಈ ಒಂದು ಏರಿಯಾದಲ್ಲಿ ರೈತರು ಫಲವತ್ತಾಗಿ ಇವತ್ತು ಬೆಳೆ ಬೆಳೀತಾ ಇದ್ದಾರೆ. ಇದು ಕೈಗಾರಿಕೆಗಳಿಗೆ ಅಕ್ವಿಜಿಷನ್ ಮಾಡುವಂಥ ಭೂಮಿ ಅಲ್ಲ, ಇದನ್ನು ನೀವು ವಾಪಸ್ ತಗೋಬೇಕು ಅಂತೇಳಿ ನಾವು ಕೈಗಾರಿಕೆ ಅಕ್ವಿಜಿಷನ್ನ ವಾಪಸ್ ಪಡೆದು ಬಿಟ್ಕೊಡ್ಬೇಕು ಅಂತೇಳಿ ಮನವಿಯನ್ನು ಈಗಾಗಲೇ ಮಾನ್ಯ MB ಪಾಟೀಲ್ರು ಕೈಗಾರಿಕಾ ಸಚಿವರಿಗೆ ಕೊಟ್ಟಿದ್ದೀವಿ. ಮತ್ತು ಕೈಗಾರಿಕಾ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲೇ ನಾನು ನೇರವಾಗಿ ಈ ಥರ ನಮ್ಮಲ್ಲಿ ಅಕ್ವಿಜಿಷನ್ ಮಾಡ್ತಾ ಇದ್ದಾರೆ, ನಮ್ಮ ಗಮನಕ್ಕೆ ಬಂದಿಲ್ಲ, ನಮಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ, ರೈತರು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಆದ್ದರಿಂದ ಈ ಅಕ್ವಿಜಿಷನ್ ನಮ್ಮಲ್ಲಿ ಬೇಡ ಸರ್. ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟು ಇವತ್ತು ಬೆಂಗಳೂರಾಗಿ ಪರಿವರ್ತನೆ ಆಗಿದೆ, ದೊಡ್ಡದಾಗಿ ಬೆಳೀತಾ ಇದೆ. ಬೆಂಗಳೂರು ಅಕ್ವಿಜಿಷನಲ್ಲಿ ಕೈಗಾರಿಕೆಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅರ್ಬನ್ನಲ್ಲಿ. ಇದನ್ನು ತಾವು ದಯವಿಟ್ಟು ವಾಪಸ್ ಪಡ್ಕೊಂಡು ರೈತರಿಗೆ ರೈತರ ಭೂಮಿಯನ್ನು ಕೊಡಬೇಕು ಅಂತೇಳಿ ಮನವಿ ಮಾಡಿದಾಗ ರೈತರು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬೆಂಗಳೂರು ಅರ್ಬನ್ನಲ್ಲಿ ತುಂಬ ಸಮಸ್ಯೆ ಆಗ್ತದೆ, ನೀವು ನೋಟಿಫಿಕೇಷನ್ ಮಾಡುವಾಗ ಗಮನಕ್ಕೆ ತರಬೇಕು ರೀ, ಇವೆಲ್ಲ ಸಾಧಕ ಬಾಧಕಗಳೆಲ್ಲ ಚರ್ಚೆ ಮಾಡಬೇಕು, ಏಕಾಏಕಿ ಮಾಡಬಾರ್ದು ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಮಾನ್ಯ MB ಪಾಟೀಲ್ರು ಕೂಡ ಅವರಿಗೆ ತಿಳಿಸಿದ್ದಾರೆ, ಈ ಥರ ಮಾಡಬಾರ್ದು ಹಿಂಗೆ ಅಂತೇಳಿ ಹೇಳಿದ್ದಾರೆ. ಇವತ್ತು ರೈತರು ಇವತ್ತೇನು ಮಾಡ್ತಾ ಇದ್ದಾರೆ ಅದನ್ನು ಇವತ್ತು ನಾನು ವಿಧಾನಸಭೆಯಲ್ಲೂ ಕೂಡ ಬೆಳಗಾವಿನಲ್ಲಿ ಒಂದು ಕ್ವಶನ್ ಹಾಕಿ ಇವತ್ತು ನಮ್ಮ ಆನೇಕಲ್ ತಾಲೂಕಲ್ಲಿ ಸುಮಾರು ಕೈಗಾರಿಕಾ ಪ್ರದೇಶಗಳು, ಎಲೆಕ್ಟ್ರಾನಿಕ್ ಸಿಟಿ, ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಬೊಮ್ಮಸಂದ್ರ, ವೀರಸಂದ್ರ, ಹೆಬ್ಬಗೋಡಿ, ಹತ್ತಿಬೆಲೆ, ಈ ರೀತಿಯಾಗಿ ಸಣ್ಣ ಕೈಗಾರಿಕೆಗಳಿಗೆ ಅಲ್ಲಿ ಜಮೀನನ್ನು ಅಕ್ವಿಜಿಷನ್ ಆಗಿದೆ ಮತ್ತು STR ರೋಡ್ಗೆ ಅಕ್ವಿಜಿಷನ್ ಆಗಿದೆ. ಅದೇ ರೀತಿಯಾಗಿ ಇವತ್ತು ನಮಗೆ BD ಏರಿಯಾದಲ್ಲಿ ಅಕ್ವಿಜಿಷನ್ ಆಗಿದೆ ಮತ್ತು STRಗೆ ರೋಡ್ಗೆ ಅಕ್ವಿಜಿಷನ್ ಆಗಿದೆ ಮತ್ತು KHB ನಮ್ಮ ಒಂದು ಸೂರ್ಯ ಸಿಟಿ 1, 2, 3, 4 ಇದು ಅದನ್ನು ಕೂಡ ಅಕ್ವಿಜಿಷನ್ ಆಗಿದೆ. ನಮ್ಮಲ್ಲಿ ರೈತರು ಇವತ್ತು ಎಲ್ಲ ಭೂಮಿ ಕೊಟ್ಬಿಟ್ಟು ಇವತ್ತು ಬದುಕದೇ ಇರತಕ್ಕಂಥ ಒಂದು ಪರಿಸ್ಥಿತಿ ನಮ್ಮ ತಾಲೂಕಿನಲ್ಲಿ ನಿರ್ಮಾಣ ಆಗಿದೆ. ಆದ್ದರಿಂದ ಇದನ್ನು ಕೂಡ ಒಂದು 5-6 ಗ್ರಾಮಗಳಲ್ಲಿ ಇವತ್ತು ಫಲವತ್ತಾದಂಥ ಭೂಮಿ ಇರೋದ್ರಿಂದ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಇದನ್ನು ಹಿಂಪಡಿಬೇಕು, ಇದನ್ನು ನೋಟಿಫಿಕೇಷನ್ನ ವಾಪಸ್ ತಗೋಬೇಕು, ನಮ್ಮ ರೈತರಿಗೆ ಜಮೀನು ಬಿಟ್ಕೊಡ್ಬೇಕು ಅಂತ ರೈಟಿಂಗಲ್ಲಿ ಇವತ್ತು ಲೆಟ್ರಲ್ ಮುಖಾಂತರ ನಮ್ಮ ಗೋಪಿನಾಥ್ ರೆಡ್ಡಿಯವರು, ನಾವು, ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಮೂವರದು ಕೂಡ ಲೆಟ್ರ್ ಹಾಕಿ ಮತ್ತು ರೈತರ ಒಂದು ಮನವಿಯನ್ನು ಕೂಡ ಅದರಲ್ಲಿ ಸೇರಿಸಿ ಕೊಟ್ಟಿದ್ದೀವಿ. ಅವರು ಕೂಡ ಎಲ್ಲ ಏನು ಅಕ್ವಿಜಿಷನ್ ಏರಿಯಾ ಆಗಿದೆ ಅಲ್ಲೆಲ್ಲ ಕೂಡ ನಾನು ಕೂಡ ಇನ್ಸ್ಪೆಕ್ಷನ್ ಬರ್ತೀನಿ, ಅಲ್ಲಿ ಸಾಧಕ ಬಾಧಕಗಳನ್ನು ನೋಡಿ ಆಮೇಲೆ ಒಂದು ನಿರ್ಧಾರವನ್ನು ಮಾಡೋಣ ಅಂತ ಹೇಳಿದ್ದಾರೆ. ಅದರಲ್ಲೂ ಕೂಡ ನಾವು ಕ್ವಶನ್ ಹಾಕಿದಾಗ ವಿಧಾನಸಭೆಯಲ್ಲಿ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ರೈತರು ಬೆಳೀತಾ ಇರ್ತಕ್ಕಂಥ ಏನು ಫಲವತ್ತಾದಂಥ ಒಂದು ಭೂಮಿ ಏನಿದೆ ಅದನ್ನು ನಾವು ಕೈ ಬಿಡ್ತೀವಿ, ತೋಟಗಳನ್ನು ಕೈ ಬಿಡ್ತೀವಿ ಅಂತ ಹೇಳಿದ್ದಾರೆ. ಆ ಒಂದು ಮಾತಿಗೆ ಅವರು ಭದ್ರಾಗಿ ಇದನ್ನು ನಾವು ಅಕ್ವಿಜಿಷನ್ ವಾಪಸ್ಸು ಕೊಡಬೇಕು ಅಂತೇಳಿ ನಾನು ಈ ಮುಖಾಂತರ ಮಾಧ್ಯಮದ ಮುಖಾಂತರ ಮಾನ್ಯ
ME ಪಾಟೀಲ್ರಿಗೆ ಮನವಿಯನ್ನು ಮಾಡ್ತೇನೆ, ಮತ್ತು ಇನ್ಸ್ಪೆಕ್ಷನ್ ಕೂಡ ಮಾಡಬೇಕು ಅಂತೇಳಿ ಮನವಿ ಮಾಡ್ತೇನೆ. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಕೇಳಿಲ್ಲಿ ನಮ್ಮ ರೈತರಿಗೆ ಅನ್ಯಾಯ ಆದಾಗ ನಾನು ಯಾವುದೇ ಕಾರಣಕ್ಕೂ ಕೂಡ ಮುಂದೆ ಇರ್ತೇನೆ, ರೈತರ ಪರವಾಗಿ ಹೋರಾಟ ಮಾಡ್ತೀನಿ. ಮಾನ್ಯ ಶಾಸಕರು ಏನು ಹೇಳಿದ್ರು ಮಾನ್ಯ ಶಾಸಕರು ಏನು ನಿರ್ಣಯವನ್ನು ಮಾಡಿದ್ದಾರೆ ಅವರಿಗೆ ನಾವು ಸಂಪೂರ್ಣವಾಗಿ ಬೆಂಬಲವಾಗಿ ನಿಲ್ತೇವೆ. ಈ ಭಾಗದಲ್ಲಿ ಇಂಡಸ್ಟ್ರೀಸು ಹೆಚ್ಚು ಆಗಿದೆ, ಇನ್ನು ಅವಶ್ಯಕತೆ ಇಲ್ಲ ಅನ್ನೋದು ಸರ್ಕಾರಕ್ಕೆ ಮನದಟ್ಟು ಮಾಡಬೇಕು. ಅದನ್ನು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮುಟ್ತಕ್ಕಂಥ ಒಂದು ಅಫಿಷಿಯಲ್ ಆಗಿ ಇವತ್ತು ಪ್ರೊಸೀಜರ್ಸ್ ನಡೆದಿದೆ. ಇದೇ ವಿಷಯವನ್ನು ಇಟ್ಟುಕೊಂಡು ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಭಾಗದಲ್ಲಿ ಅಕ್ವಿಸಿಷನ್ ಆಗದಾಗೆ ರೈತರ ಅಹವಾಲನ್ನು ಸ್ವೀಕಾರ ಮಾಡಿ ಅದಕ್ಕೆ ಬೇಕಾದಂಥ ಲೀಗಲ್ ಪ್ರೊಸೀಜರ್ಸ್ ಕೂಡ ಸರಿಯಾಗಿ ಫಾಲೋ ಮಾಡಿಲ್ಲ, ವೈಲೇಷನ್ ಆಗಿದೆ ಅನ್ನೋದು ಕೂಡ ಅವ್ರಿಗೆ ಮನದಟ್ಟು ಮಾಡಿ ಸರ್ಕಾರದಿಂದ ಇದನ್ನು ಬಿಡಿಸ್ಕೊಡೋದಕ್ಕೆ, ಸ್ವಾಧೀನದಿಂದ ಬಿಡಿಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮತ್ತು ನಾವು ಕೂಡ ಶಾಸಕರ ಜೊತೆ ಸಂಪೂರ್ಣವಾದ ಬೆಂಬಲವಾಗಿ ನಿಲ್ತೀವಿ. ರೈತರು ಫೋಟೋ ಒಂದು ವಿಡಿಯೋ ಮಾಡಿ ಹಾಕೋಣ. ಹಬ್ಬ ರೈತರು ಮಾಡಿದ. ಆಯಿತು ಸರ್, ಥ್ಯಾಂಕ್ ಯು. पूरा